ವೇದ ಬ್ರಹ್ಮಶ್ರೀ ಸನತ್ಕುಮಾರ್ ಶರ್ಮಾ ಅವರು ಸೋಮಯಾಜಿಗಳು. ಸನಾತನ ಧರ್ಮ, ವೈದಿಕ ಪರಂಪರೆ, ದೇಶ, ಸಮಾಜ ಈ ವಿಚಾರಗಳ ಚಿಂತನೆ ಚಟುವಟಿಕೆಗಳಲ್ಲಿ ಸದಾ ನಿರತರು. ಮತ್ತೂರಿನ ಶ್ರೀಯುತ ಶ್ರೀನಿವಾಸ ಅವಧಾನಿಗಳು ಮತ್ತು ಶ್ರೀಮತಿ ಸುಲೋಚನಾ ದಂಪತಿಗಳ ಸುಪುತ್ರರು. ಹುಟ್ಟೂರು ಮತ್ತೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ, ಶಿವಮೊಗ್ಗದಲ್ಲಿ ಪದವಿ ತರಗತಿ, ದಾವಣಗೆರೆಯಲ್ಲಿ MCom ಮುಗಿಸಿ ಸಂಸ್ಕೃತದಲ್ಲಿ MA ಪದವಿ ಪಡೆದರು. ಯಾಜ್ಞವಲ್ಕ್ಯ ಸ್ಮೃತಿ ಮಿತಾಕ್ಷರ ಸಹಿತ ಒಂದು ವಿಮರ್ಶಾ ಅಧ್ಯಯನ ಎಂಬ ಪ್ರೌಢ ಮಹಾಪ್ರಬಂಧ ಮಂಡಿಸಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನು ಪಡೆದಿದ್ದಾರೆ. ಸುಮಾರು 40 ವರ್ಷಗಳಿಂದ ಸುದೀರ್ಘ ಅಧ್ಯಾಪನ ವೃತ್ತಿ. ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ 12 ವರ್ಷಗಳ ಕಾಲ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸುಮಾರು 33 ವರ್ಷಗಳಿಂದ ಮನೆಯಲ್ಲಿ ನಿತ್ಯವೂ ಮಕ್ಕಳಿಗೆ ಗೀತಾ ಪಠಣವನ್ನು ಮಾಡುತ್ತಿದ್ದಾರೆ. ಗಮಕ ಕ್ಷೇತ್ರದಲ್ಲಿ ಇವರ ಸಾಧನೆ ಹಿರಿದಾದದ್ದು. ಗಮಕ ವಾಚನ ಮತ್ತು ವ್ಯಾಖ್ಯಾನ ಎರಡರಲ್ಲೂ ಪ್ರವೀಣರು. ಸೋಮಯಾಜಿ ಎಂಬುದು ಇವರಿಗೆ ಅನ್ವರ್ಥನಾಮ. ಸ್ವತಃ ಸೋಮಯಾಗವನ್ನು ನೆರವೇರಿಸಿ ಸೋಮಯಾಜಿ ಎಂದು ಹೆಸರು ಗಳಿಸಿಕೊಂಡವರು. ಇವರ ಮನೆಯಲ್ಲಿ ನಿತ್ಯವೂ ಪಂಚ ಅಗ್ನಿಹೋತ್ರ ನಡೆಯುತ್ತದೆ. ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾಗ ಜ್ಯೋತಿಷ್ಯ, ಆಯುರ್ವೇದ, ಭಾರತದ ಪ್ರಾಚೀನ ಕಾನೂನುಗಳ ಅಧ್ಯಯನ ಪ್ರಾರಂಭಿಸಿದರು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ದಂಡ ಸಂಹಿತೆ, ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿನ ದಾಯಾ ವಿಭಾಗ, ಮಹಾಭಾರತದಲ್ಲಿ ಸಂವಿಧಾನ ವ್ಯವಸ್ಥೆ ಇವುಗಳ ಅಧ್ಯಯನ ಪ್ರಾರಂಭಿಸಿದರು. ಕನ್ನಡ, ಸಂಸ್ಕೃತ, ಗಮಕ ಮತ್ತು ಅಧ್ಯಯನ ವಿಭಾಗದಲ್ಲಿ ಇವರ ಸೇವೆ ಅಮೋಘವಾದುದು. ಇಂತಹ ಮಹಾಸಾಧಕರು ಇಂದು ಇಲ್ಲಿಗೆ ಆಗಮಿಸಿದ್ದು ತುಂಬ ಸಂತಸ ತಂದಿದೆ. ಅವರು ಈಗ ಪ್ರವಚನವನ್ನು ನೆರವೇರಿಸಿಕೊಡಬೇಕೆಂದು ಅತ್ಯಂತ ವಿನಮ್ರವಾಗಿ ಪ್ರಾರ್ಥಿಸುತ್ತೇವೆ. ಆತ್ಮಬಂಧುಗಳೇ, ಸಂಕಲ್ಪ ಮಾಡಿದಂತಹ ಯಜ್ಞ ಸಾಮಾನ್ಯರಿಂದ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅಂತಹ ಅಸಾಮಾನ್ಯವಾದ, ಕಷ್ಟ ಸಾಧ್ಯವಾದ, ವ್ಯಯ ಸಾಧ್ಯವಾದ, ಬಹುಜನರ ಸಾಪೇಕ್ಷೆಯಿಂದ ಸಾಧ್ಯವಾಗುವಂತಹ ಒಂದು ಅತಿರುದ್ರ ಮಹಾಯಾಗವನ್ನು ಯಜಮಾನರಾದಂತಹ ದತ್ತಾತ್ರಿ ಅವರ ಕುಟುಂಬದವರು ಸಂಕಲ್ಪಿಸಿ ಆಗಲೇ 5 ದಿನ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ. ಹಣ ಇರುವವೆಲ್ಲ ಮಾಡೋಕ್ಕಾಗೋದಿಲ್ಲ. ಜನ ಇರ್ತಾರೆ, ಹಣ ಇರೋದಿಲ್ಲ. ಹಣ ಇರುತ್ತೆ, ಜನ ಇರೋಲ್ಲ. ಎರಡೂ ಇರುತ್ತೆ, ಮನಸ್ಸಿರೋಲ್ಲ. ಹಾಗಾದರೆ ಎಲ್ಲವೂ ಇರುವಂತಹ ಕುಟುಂಬದಲ್ಲಿ ಮಾತ್ರ ಇಂಥ ಒಂದು ಮಹತ್ವ ಕಾರ್ಯ ನಡೆಸೋದಕ್ಕೆ ಸಾಧ್ಯ. ನಾವಿಲ್ಲಿ ಬಂದಾಗ ಬಹುಶಃ ಬೆಳಗ್ಗೆ ಒಂದು 12 ಗಂಟೆ ಆಗಿದ್ದಿರಬೇಕು. ಒಂದು 3 ಗಂಟೆ 3.5 ತಾಸು ಆಯಿತು ನಾವು ಬಂದು. ಇಲ್ಲಿ ಮನೆಯವರು ಯಾರು, ಹೊರಗಿನವರು ಯಾರು ಒಂದು ಗೊತ್ತಾಗ್ತಿಲ್ಲ. ನಮ್ಮ ನಾಗೇಶ್ ಅಂಗಿರಸ್ ಮಗಳು, ಏಕೆಂದರೆ ದತ್ತಾತ್ರಿ ಕುಟುಂಬಕ್ಕೆ ಸೇರಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾಗೇಶ್ ತುಂಬ ಹಳೆಯ ಪರಿಚಯ. ಆದರೆ ಒಂದು ದಿನ ನಮ್ಮ ಮನೆಗೆ ಬಂದು ಸಂಜೆ ಬರ್ತೇನೆ ಅಂತ ಹೇಳಿ ನನ್ನನ್ನು ಕಾಯಿಸಿ ರಾತ್ರಿ 1 ಗಂಟೆ 1 ಗಂಟೆ ಅಷ್ಟೇ ಆಕೆ ಇದ್ದಿತ್ತು. ನನಗೆ ಹೇಗಾಯಿತು ಅಂದರೆ, ನನ್ನ ಮನೆಯವಳು 2 ಮಕ್ಕಳಿಗೆ ಹೆಣ್ಣುಮಕ್ಕಳಿಗೆ ತಾಯಿಯಾಗಿದ್ದಾಳ ಅಂತ ಅನ್ನಿಸ್ತು. ಅಷ್ಟರ ಮಟ್ಟಿಗೆ ಆಕೆ ಆ ಪ್ರೀತಿಯನ್ನು ಕೊಡ್ತಾಳೆ. ಅದು ಮಾತ್ರ ಅಲ್ಲ, ಈ ಮನೆಯ ಸಂಸ್ಕೃತಿ ಆ ಮನೆಯ ಸಂಸ್ಕೃತಿ ಎರಡನ್ನೂ ಜೋಡಿಸಿಕೊಂಡಂತಹ ಒಂದು ಸ್ವಭಾವ. ಹಾಗಾಗಿ ಬಂದಿರೋರಿಗೆ ಯಾವ ಅತಿಥಿ ಬಂದರೂ ಕೂಡ ಮತ್ತೆ ಅಲ್ಲಿಗೆ ಬರಬೇಕು ಅನ್ನಿಸ್ಬೇಕು. ಅದು ಆತಿಥ್ಯ. ಅದಕ್ಕಾಗಿ ಮನೆ, ಅದಕ್ಕಾಗಿ ಕುಟುಂಬ, ಅದಕ್ಕಾಗಿ ಹಣ. ಆ ಕುಟುಂಬಕ್ಕೆ ಅದು ಅರ್ಥವಾಗಿದೆ. ಅವ್ರು ಹೇಳ್ತಾಯಿದ್ರು, ನಮ್ಮ ತಾಯಿ ಅಕ್ಕ ತಂಗಿಯರು, ನಮ್ಮ ಸೋದರ ಮಾವಂದರು, ಈ ಬಹಳ ದೊಡ್ಡ ಕುಟುಂಬ ನಮ್ಮದು ಅಂತ. ಎಷ್ಟು ದೊಡ್ಡ ಕುಟುಂಬ ಅಂತ ಹೇಳಿದರೆ ಅವರೆಲ್ಲ ಒಂದೇ ತರಹ ಇರ್ತಾರೆ. ನೋಡೋದಕ್ಕೆ ನಮಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ.
ಇತ್ಯಾದಿ ಅನೇಕ ಬೇರೆ ಬೇರೆ ಮಾತುಗಳನ್ನು ನಾವು ಆಡ್ಕೊಂಡು ಬಂದ್ವಿ. ಈ ರೀತಿಯ ಒಂದು ಮಹತ್ತರವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿ 130ಕ್ಕೂ ಹೆಚ್ಚು ಋತ್ವಿಜರನ್ನು ಕರೆಸಿ ಅವರನ್ನು ಕಾಲಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿ ಇಂಥ ಒಂದು ಯಜ್ಞವನ್ನು ನೆರವೇರಿಸ್ತಾ ಇದ್ದಾರೆ. ರುದ್ರೋವೈ ಭಿಷಕ್ತ ಮಹಾ ಅಂತ ಹೇಳ್ತಾರೆ. ಆ ರುದ್ರದೇವನ ಆರಾಧನೆಯನ್ನು ಸಂಕಲ್ಪಿಸಿದ್ದಾರೆ. ದತ್ತಾತ್ರೇಯಗಳೇ, ನೀವು 60ನೇ ವರ್ಷದಲ್ಲೂ ನಮಗೇನು ಪರಿಚಯ ಆಗಲಿಲ್ಲ, 70ರಲ್ಲೂ ಆಗಿರಲಿಲ್ಲ, ಈಗ ದಾಟಿದ್ದೀರಿ, ಈಗ ಪರಿಚಯ ಆಗಿದೆ. ನೀವು 60ರ ಶಾಂತಿ 70ರ ಶಾಂತಿ ಎರಡನ್ನೂ ಸೇರಿಸಿಕೊಂಡು ಇಂತಹ ಒಂದು ಬಹಳ ದೊಡ್ಡ ಕಾರ್ಯವನ್ನು ನೀವು ಮಾಡ್ತಾಯಿದ್ದೀರಿ. ಮನುಷ್ಯನಿಗೆ ಬಾಲ್ಯ ಕೌಮಾರ್ಯ ದಾಟಿ ತಾರುಣ್ಯಕ್ಕೆ ಬಂದು ಕೂಡಲೇ ಅಷ್ಟೊತ್ತಿಗೆ ಒಂದಷ್ಟು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಒಳ್ಳೆಯ ಉದ್ಯೋಗ ಅಥವಾ ಜೀವನಕ್ಕೆ ಯಾವುದಾದ್ರೂ ಒಂದು ಉಪಯೋಗವನ್ನು ಮಾಡಿಕೊಂಡು ಉದ್ಯೋಗವನ್ನು ಅವನು ಸಂಸಾರವನ್ನು ನಡೆಸಬೇಕು ಅಂತಕ್ಕಂಥ ಆಸೆ ಬರುತ್ತೆ. ಪುರುಷನಾಗಲಿ ಸ್ತ್ರೀಯಾಗಲಿ ಆ ಇಬ್ಬರಿಗೂ ಬರ್ತಕ್ಕಂಥ ಈ ಸಂಸಾರದ ಮೇಲಿನ ಆಸೆಯಿಂದ ಏನಾಗತ್ತೆ, ಸಂಸಾರ ಆಗತ್ತೆ. ಏನಾಗುತ್ತೆ? ಸಂಸಾರ ಆಗತ್ತೆ ಅಷ್ಟೇ. ಸಂಸಾರಕ್ಕೆ ಬಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಮೇಲೆ ಆಗ ಆ ಕುಟುಂಬವನ್ನು ಭರಣ ಮಾಡ್ತಕ್ಕಂತಹ ಜವಾಬ್ದಾರಿ ಪುರುಷನ ಮೇಲೆ ಬರುತ್ತೆ. ಇಬ್ಬರೂ ಕೂಡ ಸಂಪಾದನೆ ಮಾಡಿ ಕುಟುಂಬವನ್ನು ಮುನ್ನಡೆಸ್ತಾ ಹೋಗ್ತಾ ಇರ್ತಾರೆ. 30 ಆಯಿತು, 40 ಆಯಿತು, ಮಕ್ಕಳಾದರು, ಹಣ ಆಯಿತು, ಒಂದಷ್ಟು ಖರ್ಚಾಯಿತು, ಒಂದಷ್ಟು ವ್ಯಯವಾಯಿತು, ಒಂದಷ್ಟು ನಷ್ಟವಾಯಿತು, ಏನೋ ಒಂದಷ್ಟು ಸಂಸಾರದಲ್ಲಿ ಆಗ್ತಾ ಹೋಗುತ್ತೆ. 50 ದಾಟಿದ ಮೇಲೆ ಒಂದು ಪಕ್ವಾವಸ್ಥೆ ಬರುತ್ತೆ. ರಾಮ ಸೀತೆ ಹತ್ರ ಹೇಳ್ತಾನೆ, ಕಾಲೇನಾವರಣಾತ್ಯಯಾತ್ ಪರಿಣತೆ ಯತ್ ಸ್ನೇಹ ಸಾರೇ ಸ್ಥಿತಂ ಅಂಥೇಳಿ. 50ರ ನಂತರದ ಪ್ರೇಮ ಇರುತ್ತಲ್ಲ, ಅತ್ಯಂತ ಗಾಢವಾದ ಆ ಪ್ರೇಮಕ್ಕೆ ಸರಿಸಾಟಿ ಇಲ್ಲ. ಮೊದಲಿನದು ಹೊರಗಡೆಯ ಆಕರ್ಷಣೆ ಇರುತ್ತೆ, ಕಾಮದಿಂದ ಒಂದಾಗಿರ್ತೇವೆ. ಆದರೆ ಪ್ರೇಮ ಇದೆಯಲ್ಲ, ಆ ಪ್ರೇಮ ಬಿಟ್ಟು ಹೋಗದ ನಂಟು ಅದು 50ರ ನಂತರ ಹೆಚ್ಚಾಗ್ತಾ ಹೋಗುತ್ತೆ. 60 ಆದ ಕೂಡಲೇ ಒಮ್ಮೆ ಸಿಂಹಾವಲೋಕನ ಮಾಡಿಕೊಂಡ್ರೆ ನಾನು ಏನೆಲ್ಲ ಮಾಡಿದೆ, ನನ್ನ ಜೀವನದ 30-40 ವರ್ಷಗಳ ಕಾಲ ನಾನು ಎಷ್ಟನ್ನು ಸಂಪಾದನೆ ಮಾಡಿದೆ, ಎಷ್ಟನ್ನು ಕುಟುಂಬಕ್ಕೆ ಕೊಟ್ಟೆ, ಎಷ್ಟನ್ನು ಕಳೆದೆ, ಇದೆಲ್ಲದರ ನಡುವೆ ಇದನ್ನೆಲ್ಲವನ್ನು ಕಳೆದು ಇಂಥ ಮಹತ್ ಕಾರ್ಯವನ್ನು ನಾನೇನು ಮಾಡಿದೆ. ಒಂದು ಸಾರಿ ಯೋಚನೆ ಮಾಡಿದಾಗ ಆಗ ಅರ್ಥವಾಗುತ್ತೆ, ಮಾಡಬೇಕಾಗಿದ್ದೇನೋ ಮಾಡಿಲ್ಲ ನಾನು ಅಂತ. ಯಾಕೆಂದರೆ ಇಷ್ಟು ಜನ ಋತ್ವಿಜರಿದ್ದಾರಲ್ಲ, ಒಬ್ಬೊಬ್ಬರೂ ಕೂಡ ಬಹಳ ಕಷ್ಟಪಟ್ಟು ಅವರ ಶ್ರಮಪಟ್ಟು ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ. ಎಲ್ಲರಿಗೂ ಎಲ್ಲವನ್ನೂ ಕಲಿಯೋದಕ್ಕಾಗೋದಿಲ್ಲ. ಶಾಲಾ ಕಾಲೇಜುಗಳನ್ನು ಕಲಿತು ಉದ್ಯೋಗಕ್ಕೆ ಹೋಗಿ ಅಲ್ಲಿಂದ ಸಂಪಾದನೆ ಮಾಡೋರದ್ದು ಒಂದು ವಿಭಾಗವಾದರೆ, ಇನ್ನೊಂದು ವಿಭಾಗ ಗುರುಕುಲದಲ್ಲಿ ಹೋಗಿ 10 ವರ್ಷ ಕಲಿತು ಅದನ್ನು ಜೀರ್ಣಿಸ್ಕೊಂಡು ಯಾವತ್ತೂ 1,00,000 ವರ್ಷದ ಹಿಂದಿನ ಮಂತ್ರ ಹೇಗೆ ಹೇಳಬೇಕೋ ಹಾಗೇ ಇಂದೂ ಕೂಡ ಹೇಳೋದಕ್ಕೆ ಅದನ್ನು ಅನಾದಿ ಕಾಲದಿಂದ ಆ ಪ್ರಾಚೀನ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿರ್ತಾರಲ್ಲ, ಆ ಉಳಿಸ್ಕೊಂಡು ಬಂದಿರೋವರಿಗೆ ನಮ್ಮ ಪಾಲೇನು ಅವರನ್ನು ಬೆಳೆಸೋದ್ರಲ್ಲಿ. ಸ್ವತಃ ನಾವು ಕಲಿತು ಉಳಿಸಬೇಕು, ಇಲ್ಲ ಕಲಿತವರನ್ನು ಉಳಿಸಬೇಕು, ಎರಡೇ ಉಳಿದಿರೋದು. ಯು ಸೇವ್, ಇಫ್ ನಾಟ್ ಸೇವ್ ದ ಸೇವರ್ಸ್. ಯು ಪ್ರೊಟೆಕ್ಟ್, ಇಫ್ ನಾಟ್ ಪ್ರೊಟೆಕ್ಟ್ ದ ಪ್ರೊಟೆಕ್ಟರ್ಸ್. ಯಾರು ಅದನ್ನು ರಕ್ಷಣೆ ಮಾಡಿದ್ದಾರೋ ಅವರನ್ನು ನಾವು ಕಾಪಾಡಬೇಕು. ಆ ಹೊಣೆಗಾರಿಕೆ ಸಮಾಜದ್ದಾಗಿರುತ್ತೆ. ನಾವು ಭಾಗವತದಲ್ಲಿ 2ನೆಯ ಸ್ಕಂದದಲ್ಲಿ ಶುಕ ಮಹರ್ಷಿಗಳು ಹೇಳುವಾಗ ಪರೀಕ್ಷಿತ ಮಹಾರಾಜ ಬಾಲ್ಯ, ಮುಪ್ಪು, ನಿದ್ರೆ, ಆಹಾರ ವಿಹಾರ ಇದೆಲ್ಲವನ್ನು ಕಳೆದರೆ ಜೀವನದ ಅರ್ಧಾಯುಷ್ಯ ಹೋಯ್ತು ಕಣಪ್ಪ. ಇನ್ನು ಉಳಿದ ಅರ್ಧಾಯುಷ್ಯದಲ್ಲಿ ಏನೆಲ್ಲ ಮಾಡಬೇಕೋ ನೋಡು, ಸಂಪಾದಿಸಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಮತ್ತು ವಿವಾಹವಾಗಬೇಕು, ಮತ್ತು ಮಕ್ಕಳನ್ನು ದೊಡ್ಡವ್ರನ್ನ ಮಾಡಬೇಕು, ಅವ್ರಿಗೆ ಶಿಕ್ಷಣ ಕೊಡಬೇಕು, ಅದು ಮಾಡಬೇಕು. ಇದೆಲ್ಲವೂ ಕೂಡ ಅತ್ಯಂತ ಕಡಿಮೆ ಕಾಲದಲ್ಲಿ ನಾವೆಲ್ಲವನ್ನು ಮಾಡಬೇಕು. ಸಮುದ್ರದ ತೀರದಲ್ಲಿ ಹೋಗಿ ನಿಂತ್ಕೊಂಡ್ರೆ ನೀವು ನಿಮ್ಮ ಕೆಳಗಿನ ಮರಳು ಕರಗಿ ಹೋಗೋದು ನಿಮಗೆ ಗೊತ್ತೇ ಆಗೋದಿಲ್ಲ, ಅಷ್ಟು ಬೇಗ ಕರಗಿ ಹೋಗುತ್ತೆ. ಒಂದು ಮಡಿಕೆಯಲ್ಲಿ
ಒಂದು ಸಣ್ಣ ರಂಧ್ರವನ್ನು ಮಾಡಿ ನೀರು ಹಾಕಿಟ್ರೆ ಆ ನೀರು ಹೋಗೋದೇ ನಮಗೆ ಗೊತ್ತಾಗೋದಿಲ್ಲ. ಆಯುಃ ಪರಿಸ್ರವತಿ ಭಿನ್ನ ಘಟಾದಿವಾಂಭ. ಆಯುಷ್ಯ ಅನ್ನೋದು ಒಡೆದ ಸಣ್ಣ ರಂಧ್ರ ಇರತಕ್ಕಂಥ ಆ ಮಡಿಕೆಯಿಂದ ನೀರು ಹೋಗುವ ಹಾಗೆ ನಮ್ಮ ಆಯುಷ್ಯ ಹೋಗ್ತಾ ಇದೆ. ಯೋಸೌ ತಪನ್ನುದೇತಿ ಸ ಸರ್ವೇಷಾಂ ಭೂತಾನಾಂ ಪ್ರಾಣಾನಾದಾಯೋದೇತಿ. ಈ ಸೂರ್ಯನಾರಾಯಣ ಪಶ್ಚಿಮಕ್ಕೆ ಬಂದ ಇವತ್ತಾಗಲೇ ನಿಮ್ಮೆಲ್ಲರ ಪ್ರಾಣಗಳನ್ನು ತೆಗೆದುಕೊಂಡು ಹೊರಟಾಯಿತು. ಉದಯ ಮಾಡ್ದ ಅಂದ್ಕೂಡಲೇ, ಉದಯವಾದ ಅಂದ್ಕೂಡಲೇ ಆ ಎಲ್ಲರ ಪ್ರಾಣವನ್ನು ಕೂಡ ತೆಗೆದುಕೊಂಡೇ ಉದಯ ಆಗ್ತಾನೆ, ಹಾಗೆಯೇ ಬರ್ತಾನೆ. ಅಸ್ತ ಆದ ಅಂದರೆ ಈ ಜನವರಿ 5ನೇ ತಾರೀಕು 2026 ಹೋಯಿತು. 6ನೇ ತಾರೀಕು ಗೊತ್ತೇ ಆಗ್ತಾ ಇಲ್ಲ. ಕ್ಯಾಲೆಂಡರ್ ಮುಗಿಸ್ತಾ ಇದ್ದೀವಿ ನಾವು ಎಲ್ಲಿಗೆ ಹತ್ತಿರ ಆಗ್ತಾ ಇದ್ದೇವೆ ಗೊತ್ತಾಗ್ತಾ ಇಲ್ಲ. ಗೃಹೀತೈವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್ ಅಂತ ಹೇಳ್ತಾರೆ ಸ್ಮೃತಿಕಾರರು. ಜುಟ್ಟು ಹಿಡಿದು 1 ಸೆಕೆಂಡ್ನಲ್ಲಿ ನಮ್ಮನ್ನು ಕತ್ತರಿಸಿ ಹಾಕ್ಬಿಡ್ತಾನೆ ಆ ಮೃತ್ಯು ಅಂತ ಹೆದರಿಕೊಂಡು ಧರ್ಮ ಕಾರ್ಯವನ್ನು ಮಾಡು. ಅದೇ ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಬೇಕು ಅಂತ ಮನಸ್ಸಿಗೆ ಬಂದು ಬಿಡುತ್ತೆ. ನಾನಿನ್ನೂ ಬೇಕಾದಷ್ಟು ವರ್ಷ ಬದುಕ್ತೇನೆ ಅಂತ ಹೇಳಿ ಮುಂದಕ್ಕೆ ಹಾಕು. ಕೆಟ್ಟದ್ದನ್ನು ಮುಂದಕ್ಕೆ ಹಾಕೋಣ, ಒಳ್ಳೆಯದನ್ನು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಮಾಡಿ ಮುಗಿಸ್ಕೊಳ್ಬಿಡೋಣ. ಯಾಕೆ ಹಾಗಾಗತ್ತೆ? ನಮಗೆ 2 ಅಡ್ರೆಸ್ ಇಲ್ಲ, ಒಂದು ಫ್ರಮ್ಮು ಒಂದು ಟ್ರೂ. ನಾನು ಎಂ.ಕಾಮ್ ಮಾಡುವಾಗ 1985-86ರಲ್ಲಿ ನಮ್ಮ ಮನೆಗೆ ಒಂದು ಲೆಟರ್ ಬರೆದೆ. ಆ ಲೆಟರ್ ಪಾಪ ಎಷ್ಟು ಚೆನ್ನಾಗಿ ಅವನು ವಾಪಸ್ ತಂದುಕೊಟ್ಟ ಆ ಪೋಸ್ಟ್ಮ್ಯಾನ್ ಅಂದರೆ ಎಲ್ಲೂ ಒಂದು ಚೂರು ಮಿಸ್ ಆಗಲಿಲ್ಲ. ಆವಾಗ ನನ್ನ ಗೆಳೆಯ ಒಬ್ಬ ಇದ್ದ, ಅವನು ಟೆಲಿಫೋನ್ಸಲ್ಲಿದ್ದ. ಇಲ್ಲಿ ಆ ಕವರ್ ಕೊಡು ಅಂದ, ತೊಗೊಂಡ. ಆಹಾ ಎಷ್ಟು ಚೆನ್ನಾಗಿ ಫ್ರಮ್ ಅಡ್ರೆಸ್ ಬರೆದಿದೆಯಾ, ಟು ಅಡ್ರೆಸ್ ಒಂದಿಲ್ಲ, ಬಾಕಿಯೆಲ್ಲ ಚೆನ್ನಾಗಿದೆ ಅಂತ. ಎಲ್ಲಿಗೆ ಹೋಗಬೇಕೋ ಪತ್ರ ಅಲ್ಲಿಯ ವಿಳಾಸವೇ ಇಲ್ಲ. ಪಾಪ ಅವನೇನು ಮಾಡ್ದ, ಪ್ರಾಮಾಣಿಕವಾಗಿ ನನಗೆ ತಂದುಕೊಟ್ಟ. ಇದು ನಾವು ಬಂದ ಜಾಗ ಗೊತ್ತು ಅಂತ ಹೇಳೋಕ್ಕೆ. ಆದರೆ ನಮ್ಮ ಜೀವನದಲ್ಲಿ ನಾವು ಬಂದ ಜಾಗವು ನಮಗೆ ಗೊತ್ತಿಲ್ಲ. ಎಲ್ಲಿಂದ ಇಲ್ಲಿಗೆ ಬಂದ್ವಿ ಗೊತ್ತಿಲ್ಲ, ಎಲ್ಲಿಗೆ ಹೊರಟಿದ್ದೀವಿ, ಪ್ರಯಾಣ ನಮ್ಮದು ಎಲ್ಲಿಗೆ ಅಂತ ಅದು ಕೂಡ ಗೊತ್ತಿಲ್ಲ. ಆದ್ದರಿಂದ ಇರುವಷ್ಟು ಕಾಲದಲ್ಲಿ ತಾಯಿಯ ಗರ್ಭಕ್ಕೆ ಬಂದ್ವಿ, ಹುಟ್ಟಿದ್ವಿ, ಬೆಳೆದ್ವಿ, ದೊಡ್ಡವರಾದ್ವಿ, ಸಂಪಾದನೆ ಮಾಡಿದ್ವಿ. ಇಷ್ಟೆಲ್ಲ ಮಾಡಿ ಮತ್ತು ಮುಂದೆ ಏನು ಎಲ್ಲಿಗೆ ಹೋಗಬೇಕು ಅದು ಕೂಡ ಗೊತ್ತಿಲ್ಲ. ಯಾರೂ ಕೂಡ ನಾವು ಹೊರಡ್ತೀವಲ್ಲ, ನಮ್ಮ ಜೊತೆಗೆ ಒಬ್ಬರು ಬರೋದಿಲ್ಲ. ನಮ್ಮನ್ನು ಕಳಿಸ್ತಾರೆ, ಅವರು ಹಿಂದಿರುಗ್ತಾರೆ. ಯಾರೂ ಕೂಡ ನಾವು ಹೋಗೋ ಜಾಗಕ್ಕೆ ಅವ್ರು ಬರೋದಿಲ್ಲ. ಒಬ್ಬ ವ್ಯಕ್ತಿ ಮರಣಶಯ್ಯೆಯಲ್ಲಿ ಮಲಗಿದ್ದ. ಹೆಂಡತಿ ಅಳ್ತಾಳಂತೆ, ಅಯ್ಯೋ ಕಣ್ಣು ಕತ್ಲು ಇಡ್ತಾ ಇದೆ, ನೀವು ಹೀಗೆ ಮಲ್ಕೊಂಡ್ಬಿಟ್ರಿ, ನನಗೆ ಮುಂದೇನು ಅಂತಲೇ ಕಾಣೋದಿಲ್ಲ ಅಂಥೇಳಿ ಅಂತ. ಹಾಗಂತಾನಂತೆ ಗಂಡ ಮರಣಶೈಲಿಯಲ್ಲಿ, ಅಲ್ಲ ಇಷ್ಟೆಲ್ಲ ಐಶ್ವರ್ಯ ಸಂಪಾದನೆ ಮಾಡಿ ನಿಮಗೆಲ್ಲವನ್ನೂ ಸುಖವಾಗಿಟ್ಟು ಮಕ್ಕಳು ಮರಿ ಎಲ್ಲವೂ ಇದೆ, ನನಗೆ ಕಣ್ಣು ಕಾಣಲ್ಲ ಅಂತೀಯಲ್ಲ, ನಂದು ಗೊತ್ತಾ ಎಲ್ಲಿಗೆ ಹೋಗ್ತಿದ್ದೀನಿ ಅಂತಾನಂತವನು. ಅವನು ಎಲ್ಲಿಗೆ ಹೋಗ್ತಾನೆ ಅಂತ ಅವನಿಗೆ ಪೂರ್ತಿ ಕತ್ತಲೆ, ಅವನು ಎಲ್ಲಿಗೆ ಹೋಗ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಅಳಬೇಕಾದವನು ನೀನಾ ಅಂತ ಹೆಂಡತಿಯನ್ನು ಕೇಳ್ತಾನೆ. ಆದರೆ ಎಲ್ಲರೂ ಒಂದಲ್ಲ ಒಂದು ದಿವಸ ಇದು ನಮಗೆ ಇಟ್ಟದ್ದೇ. ಕಾರಣ ನಾವು ಹುಟ್ಟಿ ಬಂದದ್ದು. ಒಬ್ಬ ಕೇಳ್ತಾನಂತೆ, ನನಗೆ ಸಾವು ಮುಪ್ಪು ಅಂದ್ರೆ ಭಯ, ಅದಿಲ್ಲದಂಗೆ ಮಾಡಿ ಅಂತ ದೊಡ್ಡ ಯತಿಗಳನ್ನು ಕೇಳಿದ್ರಂತೆ. ನಿನಗೆ ಸಾಯೋದಕ್ಕೆ ಭಯ ಏನಪ್ಪ? ಹೌದು, ಎಲ್ಲ ನೋಡಿದ್ರೆ ತುಂಬ ಭಯ ಆಗತ್ತೆ. ಹಾಗಾದರೆ ಸಾಯಬೇಡ, ಮತ್ತು ಸಾಯಬೇಕಲ್ಲ, ಮತ್ತು ಹುಟ್ಟಬೇಡ. ಅಂದರೆ ಯಾವ ವ್ಯಕ್ತಿ ಹುಟ್ಟುವುದಿಲ್ಲವೋ ಅವನಿಗೆ ಸಾವು ಬರೋದಿಲ್ಲ. ಅಂದರೆ ಯಾವಾಗ ಮಾಡ್ಕೋಬೇಕು? ಹುಟ್ಟದ ಹಾಗೆ. ನಾವು ಹುಟ್ಟಿದ್ದೇವೆ, ಹುಟ್ಟದ ಹಾಗೆ ಮಾಡಬೇಕಾದ್ರೆ ಈ ಒಂದಲ್ಲ ಒಂದು ದಿವಸ ಹೋಗ್ತಕ್ಕಂತಹ ನಶ್ವರವಾದಂತಹ ಶರೀರವನ್ನು ಇಟ್ಕೊಂಡು ಸ್ಥಿರವಾದಂತಹ ಎಂದೂ ಹುಟ್ಟಿರದ ಸಾವಿರದ ಆ ಒಂದು ಸ್ಥಾನಕ್ಕೆ ನಾವು, ಒಂದು ಸ್ಥಿತಿಗೆ ನಾವು ಮುಟ್ಟಬಹುದು ಅಂತಾದರೆ ಅದರ ಮಾರ್ಗ ಏನು? ಅದನ್ನು ತಿಳ್ಕೊಳ್ಳೋವಂಥದ್ದು ಎಷ್ಟು ಬೇಗ ನಾವು ತಿಳ್ಕೊಳ್ತೇವೋ ಅಷ್ಟು ಬೇಗ ಮರ್ತ್ಯದಿಂದ ಅಮರ್ತ್ಯತ್ವ ಸಿಗತ್ತೆ. ನಾವೆಲ್ಲ ಮರ್ತ್ಯರು ಅಂದರೆ ನಮಗೆ ಮೃತ್ಯುಮುಖರು ಅಂತ ಅರ್ಥ. ಸಾವು ಮೃತ್ಯು ಎರಡೂ ಒಂದೇ. ಈ ಮೃತ್ಯುವನ್ನು ಗೆಲ್ಲಬೇಕಾದ್ರೆ ಮೃತ್ಯುಂಜಯನ ಆರಾಧನೆ ಆಗಬೇಕು. ತ್ರ್ಯಂಬಕಯ್ಯ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಮೃತ್ಯೋರ್ಮುಕ್ಷೀಯ, ನೀನು ಮೃತ್ಯುಂಜಯನಾಗಿದ್ದೀಯ, ಆ ಮೃತ್ಯುವಿನಿಂದ ನನ್ನನ್ನು ಬಿಡುಗಡೆಗೊಳಿಸು.
ನನಗೆ ಅಮರ್ತ್ಯತ್ವವನ್ನು ಅನುಗ್ರಹ ಮಾಡು. ಹೇಗೆ ಈ ಬಳ್ಳಿಯಿಂದ ಸೌತೆಕಾಯಿ ತಾನೇ ಹಣ್ಣಾಗಿ ಬಿಡುತ್ತಲ್ಲ, ಹಾಗೆ ಮೃತ್ಯುವಿನಿಂದ ಬಿಡಿಸು. ಈ ಸಂಸಾರಕ್ಕೆ ಮತ್ತೆ ನನ್ನನ್ನು ಹಾಕಬೇಡ. ಸಂಸಾರದಲ್ಲಿ ಹಾಕಿದ ಕೂಡಲೇ ಮತ್ತೆ ಅದದೇ ಪುನರಾವರ್ತಿ. ಆ ಮಾಯೆ ನಮ್ಮಲ್ಲಿ ಬಹಳ ಚೆನ್ನಾಗಿ ಬೇರೂರಿರುತ್ತೆ. ಆದ್ದರಿಂದ ಈ ಸಾವನ್ನು ಕೊಡಬೇಡ, ನಮಗೆ ಮತ್ತೆ ಹುಟ್ಟನ್ನು ಕೊಡಬೇಡ. ಹಾಗಾದರೆ ಏನು ಮಾಡಬೇಕು? ನಿನ್ನಲ್ಲೇ ನಾನು ಐಕ್ಯವಾಗೋ ಹಾಗೆ ಮಾಡು, ನಿನ್ನಲ್ಲೇ ನಾನು ಇರಬೇಕು ಅಂಥ ಒಂದು ಆಧ್ಯಾತ್ಮಿಕವಾದಂತಹ ಯೋಚನೆಯನ್ನು ಇಟ್ಕೊಂಡು ಇಂತಹ ಒಂದು ಉತ್ತಮವಾದಂತಹ ಕಾರ್ಯಗಳನ್ನು ಮಾಡ್ತಾ ಹೋಗಬೇಕು. ಸಂಕಲ್ಪಕ್ಕೆ ನಾನು ಇರಲಿಲ್ಲ, ಏನು ಸಂಕಲ್ಪ ಮಾಡಿರಬಹುದು? ಒಂದು ಊಹೆ ಮಾಡ್ತೆ. ಇತ್ತೀಚೆಗಷ್ಟೇ ಖಂಡಿಕ ಅಂತ ಸಾಗರದ ಹತ್ರ ಅಲ್ಲಿ ಒಬ್ಬರು 83 ವರ್ಷದ ಅಜ್ಜ, ಅವ್ರಿಗೆ ಏನೋ ಒಂದು ಮಾಡಬೇಕು ಅಂತ ಅನ್ನಿಸ್ತು. 4 ಜನ ಋತ್ವಿಜರನ್ನು ಕರ್ಕೊಂಡು, ಅಗ್ನಿಹೋತ್ರಿಗಳು, ನಮ್ಮ ಯಜ್ಞಪತ್ನಿ ಇವ್ರನ್ನ ಕರ್ಕೊಂಡು ಹೋದ್ವಿ. ಸಂಕಲ್ಪ ಮಾಡಬೇಕಲ್ಲ, ಏನು ಸಂಕಲ್ಪ ಅಂತ ಕೇಳಿದೆ. ಅವ್ರು ಕೇಳಿದರು, ಇನ್ನೂ ಏನನ್ನಾದರೂ ಕೇಳೋಕೆ ಉಳ್ಕೊಂಡಿದೆಯಾ ಸಂಸಾರದಲ್ಲಿ ಅಂತಂದರು ಅವರು. 83 ವರ್ಷದ ಅಜ್ಜ ಸಂಸಾರದಿಂದ ನನ್ನನ್ನು ಈ ಹೊರಡು ಕಾಲ ಬಂದಿದೆ, ಇನ್ನು ಈ ಪ್ರಪಂಚಕ್ಕಾಗಿ ನಾನು ಏನೇನು ಕೇಳಬೇಕು ಅಂತ. ಹಾಗಾದರೆ ಏನು ಬಹುದು ಅಂದರೆ, ಅತ್ಯಂತ ಸಮಾಧಾನವಾಗಿ ಶಾಂತವಾಗಿ ಸದಾ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಶಾಂತಚಿತ್ತನಾಗಿ ಜಗತ್ತಿಗೆಲ್ಲ ಒಳತನ್ನು ಬಯಸ್ತಾ ಸುಖವಾಗಿ ನನ್ನ ಮನಸ್ಸು ಸಮಾಧಾನವಾಗಿರೋ ಹಾಗೆ ಸಂಕಲ್ಪ ಮಾಡಿ ಸಾಕು ಅಂತ ಹೇಳಿದರು. ನಮ್ಮ ದತ್ತಾತ್ರೇಯಗಳಿಗೆ ಇನ್ನೇನಾಗಬೇಕು ಅಂತ ಬೇಕಾದಷ್ಟನ್ನು ಭಗವಂತ ಕೊಟ್ಟ. ಎಲ್ಲರಿಗಿಂತ ಬಹಳ ಸಂತೋಷವಾಗಿ ಅವ್ರು ಹೇಳ್ತಾ ಇದ್ದಿದ್ದು ಒಂದು 3 ಸಾರಿ ನಾನು ಅವ್ರ ಬಾಯಲ್ಲಿ ಕೇಳಿದೆ, ಈ ಜಾಗ ಒಂದು ಯಜ್ಞಭೂಮಿ ಸ್ವಾಮಿ ಅಂತ, ಅದರ ಫಲವೇ ಇವತ್ತು ಅಂಥ ದೊಡ್ಡ ಒಂದು ಯಾಗ ನಡೀತಾ ಇದೆ. ಏನಾಯಿತು ಈ ಜಾಗದಲ್ಲಿ ಅಂತ ಒಂದು ಸೋಮಯಾಗವನ್ನು ನಡೆಸಿದರು. ಅಂದರೆ ಅಗ್ನಿಹೋತ್ರಿಗಳು ಬಂದು 6 ದಿನಗಳ ಕಾಲ, ಕನಿಷ್ಠ 5 ದಿನ ಇರಬೇಕು, ಒಂದು ದಿವಸ ಹೆಚ್ಚಿಗೆ ಹೇಳಿರ್ತೇನೆ, 6 ದಿನಗಳ ಕಾಲ ಇಲ್ಲಿದ್ದು ವ್ರತ ದೀಕ್ಷೆಯಲ್ಲಿದ್ದು 17 ಜನ ಋತ್ವಿಜರ ಜೊತೆಯಲ್ಲಿ ಸೋಮಯಾಗವನ್ನು ಮಾಡಿದರು. ಅಂದರೆ ಅದರ ಫಲ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಕಾಲಕವನ್ನು ಕೂಡ ಅದು ಕಾಪಾಡುವಂಥ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಯಜ್ಞ. ಅದನ್ನು ನೀವು ಮಾಡಿದ್ದೀರಿ 1952-54 ಆಯಿತು ಅಂತ ಹೇಳಿದರು. ಅಂದರೆ ಯಾವ ಒಂದು ಸತ್ಕರ್ಮವನ್ನು ಮಾಡ್ತೇವೋ ಅದರ ಫಲ ಅದು ನಮ್ಮ ಜೊತೆಯಲ್ಲಿಯೇ ಇರುತ್ತೆ. ಆದರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಸಹಜವಾಗಿ ನನ್ನನ್ನು PhD ಥೀಸಿಸನ್ನು ಬಂದಾಗ ತೋರಿಸ್ತೀನಿ. ಅದರ ಮೊದಲನೆಯ ಶ್ಲೋಕ ಹೀಗಿದೆ: ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಃ ನ ಪಾಪ ಫಲಮಿಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ ಅಂತ. ನಮ್ಮ ಋಷಿಮುನಿಗಳು 2 ಅದ್ಭುತವಾದಂತಹ ಶಬ್ದಗಳನ್ನು ಕೊಟ್ಟರು, ಒಂದು ಪುಣ್ಯ ಮತ್ತು ಇನ್ನೊಂದು ಪಾಪ. ಅದನ್ನು ಸಣ್ಣ ಮಗುವಿನಿಂದಲೇ ನಾವು ಕಲಿಸ್ಬಿಡ್ತೇವೆ. ಯಾವುದು ಪುಣ್ಯ ಯಾವುದು ಪಾಪ ಅಂತಕ್ಕಂಥ ಕಲ್ಪನೆ ನಮ್ಮ ರಕ್ತದಲ್ಲೇ ಇದೆ. ಅದು ವಿದ್ಯುತ್ತು, ಎಲ್ಲ ಜನಾಂಗದಲ್ಲೂ ಅದಿಲ್ಲ. ಇನ್ನೊಬ್ಬರನ್ನು ಕೊಂದು ನೀನು ಬದುಕು ಅಂತಕ್ಕಂತಹ ಒಂದು ಅತ್ಯಂತ ಹೀನ ದುಷ್ಟ ಚಂಡಾಲ ಸಮಾಜವೂ ಕೂಡ ನಮ್ಮ ಮಧ್ಯೆಯೇ ಇದೆ. ನಾವು ಚೆನ್ನಾಗಿದ್ದೀವಿ ಅಂದರೆ ಅದು ಸಹಿಸೋದಿಲ್ಲ, ಅಲ್ಲೊಂದು ಬಾಂಬ್ ಹಾಕೋದು. ನೀನು ಹಿಂದೂನ, ಹಾಗಾದರೆ ನಿನ್ನ ತಲೆ ಹೊಡಿತೀನಿ. ಇಂಥ ನೀಚ ಮನಸ್ಥಿತಿಯ ಜನ ನಮ್ಮ ಮಧ್ಯದಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ. ಅವರನ್ನು ಪೋಷಣೆ ಮಾಡ್ತಕ್ಕಂತಹ ಸರ್ಕಾರವೂ ಇದೆ. ಕ್ಷಮಿಸಿ, ಆ ಸರ್ಕಾರವನ್ನು ನಾವೇ ಆರಿಸಿದ್ದೇವೆ. ಕಾರಣ ಉಚಿತ ಬಸ್, ಉಚಿತ ದೀಪ, ಎಲ್ಲ ಉಚಿತ ಗೃಹಲಕ್ಷ್ಮಿ, ಈ ತರಹ ಅನೇಕ ಆಮಿಷಗಳಿಗೆ ಬಲಿಯಾಗಿ ನಾವೇ ಆಲಿಸಿ ಕಳಿಸಿದಂತಹ ಒಂದು ಸರ್ಕಾರ. ಆ ಸರ್ಕಾರ ತಲೆ ಒಡೆಯುವಂತಹ ವ್ಯಕ್ತಿಗಳನ್ನು ಸುರಕ್ಷಿತವಾಗಿ ಕಾಪಾಡ್ತಕ್ಕಂತಹ ಸರ್ಕಾರ ಇದೆ. ಇದು ನಮ್ಮ ಮಧ್ಯೆಯೇ ಇರತಕ್ಕಂಥ ಸಮಾಜ. ಅಲ್ಲಿ ಪಾಪ ಮತ್ತು ಪುಣ್ಯದ ಕಲ್ಪನೆ ಇಲ್ಲ. ಅವರಿಗೆ ಹೇಳ್ಕೊಟ್ಟಿರೋದೇ ಹಾಗೆ, ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಹಾಗಿಲ್ಲಲ್ಲ. ನಾವು ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು ಅಂತ ಅನ್ನೋದನ್ನು ಮಗುವಿನಿಂದಲೇ ನಾವು ಹೇಳ್ಕೊಟ್ಟಿರ್ತೇವೆ. ಪಾಪದ ಫಲ ಏನಪ್ಪ? ದುಃಖ. ಯಾರಾದರೂ ಇಷ್ಟಪಡ್ತಾರೇನು? ಖಂಡಿತ ಇಲ್ಲ. ಪುಣ್ಯದ ಫಲ ಸುಖ. ಸುಖವನ್ನು ಬಯಸ್ತೇವೆ, ಪುಣ್ಯ ಕಾರ್ಯ ಕಷ್ಟ, ಅದರಿಂದ ಮಾಡೋದು ಕಷ್ಟ. ಪುಣ್ಯ ಕಾರ್ಯವನ್ನು ಇಂಥ ಕಷ್ಟ ಸಾಧ್ಯವಾದಂತಹ 12 ದಿನಗಳ ಕಾಲ ಎಲ್ಲರನ್ನೂ ಕೂಡ ಇಟ್ಕೊಂಡು ಇಷ್ಟು ವೈಭವವಾಗಿ ಮಾಡೋದು ಅನ್ನೋದು ಕಷ್ಟದ ಕೆಲಸ. ಆದರೆ ಇದರಿಂದ ಸಿಗತಕ್ಕಂತಹ ಪುಣ್ಯದ ಲಾಭ ಇದೆಯಲ್ಲ, ಇದು ತಲೆತಲಾಂತರವನ್ನು ಕಾಪಾಡುತ್ತಲ್ಲ. ಕಷ್ಟ ಈಗ ಕಷ್ಟ ಆಗ್ತಾ ಇದೆಯಲ್ಲ, ಆದ್ದರಿಂದ ಇದನ್ನು ಮಾಡೋದು ಕಷ್ಟ ಬಿಡಿ. ಅದೇ
ಪಾಪ ಕಾರ್ಯವನ್ನು ಅದರ ಫಲ ತುಂಬ ಕೆಟ್ಟದು ಅಂತ ಆದರೂ ಕೂಡ ಪಾಪಂ ಕುರುವಂತಿ ಯತ್ನತಃ ಅಂಥೇಳಿ ಕಾಯಿಕ ವಾಚಿಕ ಮಾನಸಿಕ ಆದಿ ಅನೇಕ ಪಾಪಗಳನ್ನು ನಾವು ಮಾಡಿಬಿಡ್ತೇವೆ. ಈ ಗೊಂದಲ, ಯಾವುದು ಪುಣ್ಯದ ಕೆಲಸ, ಯಾವುದು ಪಾಪದ ಕೆಲಸ, ಪಾಪವನ್ನು ವಿಭಾಗ ಮಾಡ್ತಾ ಹೋಗ್ತಾನೆ ಧರ್ಮಶಾಸ್ತ್ರದಲ್ಲಿ. ಯಾಜ್ಞವಲ್ಕ್ಯರು ಮಿತಾಕ್ಷರ, ನಾನು ಹೇಳೋದು ಒಂದು ಬಂಧುಗಳೇ, ನಮ್ಮ ಜೀವಿತಾವಧಿಯಲ್ಲಿ ಒಂದಾದರೂ ಒಂದು ಧರ್ಮಶಾಸ್ತ್ರ ಗ್ರಂಥವನ್ನು ಮೂಲವನ್ನಾದರೂ ಅನುವಾದ ಸಹಿತ ಓದಿದರೆ ಸಾಕು. ಅದು ಯಾಜ್ಞವಲ್ಕ್ಯರೋ, ಮನುಸ್ಮೃತಿಯೋ, ನಾರದರೋ, ಪರಾಶರರೋ, ಗೌತಮರೋ, ಯಾವುದಾದ್ರೂ ಒಂದು, ಅದು ಒಂದು ನಮ್ಮ ಜೀವನಕ್ಕೆ ನಾವು ಒಂದು ಕನ್ನಡಿಯನ್ನು ನೋಡ್ಕೊಳ್ಬಹುದು. ಅಂತಹ ಗ್ರಂಥವನ್ನು ನಾವು ನೋಡ್ತಾ ಹೋದಾಗ ಪಾಪದ ಕಲ್ಪನೆಯನ್ನು, ನೋಡಪ್ಪ ಪಾಪವನ್ನು ಮಾಡಿದೆಯಲ್ಲ, ಗೊತ್ತಿದ್ದು ಮಾಡಿದೆಯಾ, ಗೊತ್ತಿಲ್ಲದೆ ಮಾಡಿದೆಯಾ, ಒಮ್ಮೆ ಮಾಡಿದೆಯಾ, ಅನೇಕ ಬಾರಿ ಮಾಡಿದೆಯಾ, ಆ ಉದ್ದೇಶ ಇಟ್ಕೊಂಡು ಒಂದು ಪ್ರಯೋಜನ ಇಟ್ಕೊಂಡು ಮಾಡಿದೆಯಾ, ನಿಷ್ಪ್ರಯೋಜಕವಾಗಿ ಮಾಡಿದೆಯಾ. ಒಂದು ತಮಾಷೆ ಹೇಳೋದುಂಟು, ಒಮ್ಮೆ ಮಾಡಿದೆಯಾ, ಅನೇಕ ಬಾರಿ, ಗೊತ್ತಿದ್ದು ಅನೇಕ ಬಾರಿ ನಾವು ಮಾಡ್ತಾ ಇರ್ತೇವೆ, ತಪ್ಪುಗಳು ನಮಗೆ ಗೊತ್ತಿರುತ್ತೆ. ಒಬ್ಬ ಇನ್ನೊಬ್ಬನಿಗೆ ಏಟನ್ನು ಕೊಟ್ಟ, ಕೈಯಲ್ಲಲ್ಲ, ಕಾಲಿನಲ್ಲಿ, ಅದು ಅಲ್ಲ, ಅದಕ್ಕೆ ಹಾಕ್ಕೊಂಡಿರ್ತೀವಲ್ಲ ಪಾದರಕ್ಷೆ, ಅದರಲ್ಲಿ ಹೊಡೆದ. ಸಾಕ್ಷಿ ಇತ್ತು. ಆಗಿನ ಕಾಲದ ತೀರ್ಪುಗಾರರ ಬಳಿಗೆ ಹೋಯಿತು, ನ್ಯಾಯಾಧೀಶರ ಹತ್ರ ಹೋಯಿತು, ಇವನು ಹೊಡೆದ ನನಗೆ ಅಂತ ಹೇಳಿದ್ದು. ಅಲ್ಲಿ ಸಾಕ್ಷಿ ಇದೆ. ಹೌದು, ಹಾಗಾದರೆ 5 ರೂಪಾಯಿ ಜುಲ್ಮಾನೆ ಅಂತ ಹಾಕಿಬಿಟ್ರು. ಆದರೆ ಆ ಕ್ಷಣ ಅವನು ನೋಡ್ತಾ ಇದ್ದಂಗೆ ಜಡ್ಜಿ ಎದುರಲ್ಲೇ ಇನ್ನೊಂದು ಸಾರಿ ಹೊಡೆದ ಅವನ ಮೇಲೆ. ಯಾಕೆ ಅಂತ ಕೇಳಿದರು. ಚಿಲ್ಲರೆ ಇಲ್ಲ ಅಂತ, 10 ರೂಪಾಯಿ ಆಗಿಬಿಟ್ಟಿದೆ, ಹಾಗಾಗಿ ಒಂದು ಹೊಡೆತಕ್ಕೆ 5 ರೂಪಾಯಿ, 2ನೇ ಸಾರಿಗೆ 10 ರೂಪಾಯಿ ಆಯ್ತಲ್ಲ, ಹಾಗಾಗಿ ಚಿಲ್ಲರೆ ಇಲ್ಲ ಅಂತ ಇನ್ನೊಂದು ಸಾರಿ ಹೊಡೆದಾಗ ಅವನಿಗೆ ಹೇಳಿದಂತೆ ರಿಮೈಂಡ್ ಹೋಮಿಗೆ ಹಾಕಿ ಇವನನ್ನು 5,000 ರೂಪಾಯಿ ದಂಡ ಹಾಕಿ. ಕಾರಣ, ಮೊದಲನೆಯ ಸಾರಿ ಅಕಸ್ಮಾತ್ತಾಗಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದಂಥ ತಪ್ಪಿಗೆ ಕಡಿಮೆ ಶಿಕ್ಷೆ, ಗೊತ್ತಿದ್ದು ಮಾಡ್ತಕ್ಕಂಥ, ಅನೇಕ ಬಾರಿ ಮಾಡ್ತಕ್ಕಂಥ ತಪ್ಪಿಗೆ ನಾವು ಹೆಚ್ಚಿನ ದಂಡವನ್ನು ಹಾಕಲೇಬೇಕು. ಇದು ನಮ್ಮ ಪಾಪ ಪುಣ್ಯಗಳ ಕಲ್ಪನೆ. ಪುಣ್ಯದ ಕಾರ್ಯ ಇದೆಯಲ್ಲ, ಆ ಪುಣ್ಯ ಕಾರ್ಯವನ್ನು ಮಾಡಿದವರಿಗೆ ಗರುಡ ಪುರಾಣದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಈ ಪಾಪಿಯಾದವನನ್ನು ದಕ್ಷಿಣ ದ್ವಾರದಿಂದ ಚಿತ್ರಗುಪ್ತ ಸ್ವಯಂ ಅತ್ಯಂತ ಭಯಂಕರವಾಗಿರ್ತಕ್ಕಂತಹ ರೂಪದಲ್ಲಿ ಯಮಧರ್ಮರಾಜನೇ ಕಾಣಿಸ್ಕೊಳ್ತಾನೆ. ಈ ಪಾಪಿಯಾದವನಿಗೆ ಅದು ಒಂದೇ ಮಾರ್ಗ, ದಕ್ಷಿಣ ಮಾರ್ಗ. ಪೂರ್ವ, ಉತ್ತರ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಪುಣ್ಯಪುರುಷರೆಲ್ಲ ಹೋಗ್ತಾ ಇರ್ತಾರೆ. ನಂದನವನಕ್ಕೆ ಹೋಗುವ ಹಾಗೆ ಹೋಗ್ತಾ ಇರ್ತಾರೆ. ಪಕ್ಷಿಗಳು, ನವಿಲುಗಳು ಎಲ್ಲ ನರ್ತನ ಮಾಡ್ತಾ ಇರ್ತವೆ. ಅಲ್ಲಿ ಹೋದಾಗಲ್ಲ ಅತ್ಯಂತ ಸುಖವಾದಂತಹ ಪರಿಸರ ಇರುತ್ತೆ. ಕೊನೆಗೆ ಸ್ವಯಂ ಯಮಧರ್ಮರಾಜ ತನ್ನ ಆಸನದಿಂದ ಎದ್ದು ಮಹಾವಿಷ್ಣುವಿನ ರೂಪದಲ್ಲಿ ಅವನನ್ನು ಎದುರುಗೊಂಡು ತನ್ನ ಆಸನದಲ್ಲಿ ಕುಳ್ಳಿರಿಸಿ ಸಭೆಗೆ ಪರಿಚಯವನ್ನು ಮಾಡ್ತಾನೆ. ಇಂತಹ ಮಹಾತ್ಮ ಇಂತಿಂತಹ ಒಂದು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದಾನೆ, ಇವನನ್ನು ಹೊಗಳ್ತಾ ಇದ್ದೇನೆ ಅಂಥೇಳಿ ದೇವೇಂದ್ರ ಹೊಗಳ್ತಾನೆ ಅಂತ ಹೇಳಿ, ಯಮಧರ್ಮರಾಜ ಹೊಗಳ್ತಾನೆ ಅಂತ ಹೇಳಿ ಗರುಡ ಪುರಾಣ ಹೇಳುತ್ತೆ. ಹಾಗಾದರೆ ಇಂಥ ಒಂದು ಮಹತ್ತಾದಂತಹ ಕಾರ್ಯವನ್ನು ಮಾಡಿದವರಿಗೆ ಅದೇ ತಾನೇ ಆಗಬೇಕಾದ್ದು. ಇದನ್ನು ಯಾರ್ಯಾರು ಯಾವಾಗ ನಾವು ಮಾಡಬೇಕು ಅಂತ ಅನ್ನಿಸುತ್ತೋ ಆ ಕೂಡಲೇ ಸಂಕಲ್ಪ ಮಾಡಿ ಅದಕ್ಕೆ ಪ್ರವೃತ್ತರಾಗಬೇಕು. ಹಾಗಾದರೆ ಮಾಡೋಕ್ಕಾಗದೆ ಹೋದರೆ ನಿಮಗೆ ಅದರ ಪೂರ್ತಿ ಫಲವನ್ನು ಸಿಗುತ್ತೆ ಅನ್ನೋದಕ್ಕೆ ಸಾಕ್ಷಿಯನ್ನು ಕೊಡ್ತೇನೆ. ನೀವು ಸಂಕಲ್ಪ ಮಾಡ್ತೀರಿ, ಮಾಡೋಕ್ಕಾಗಲಿಲ್ಲ, ಪ್ರಯತ್ನ ಪಟ್ಟಿರ್ತೀರಿ, ಆದರೆ ದತ್ತಾತ್ರೇಯವರಿಗೆ ಯಾವ ಫಲ ಸಿಕ್ಕುತ್ತೋ ಅದೇ ಫಲ, ಆ ಅತಿರುದ್ರಯಾಗದ ಫಲ ನಿಮಗೂ ಸಿಗತ್ತೆ 100ಕ್ಕೆ 100. ಕೃಷ್ಣ ಹಸ್ತಿನಾವತಿಗೆ ಬಂದ, ರಾಯಭಾರ. ಕುಮಾರವ್ಯಾಸ ಬಹಳ ಚೆನ್ನಾಗಿ ಹೇಳ್ತಾನೆ, ಬಿಡು ನಿಲನ ಕೇಡುಗರ ಮಾತಿಂಗೊಡಬಡದಿರು ಇತ್ಯಾದಿ ಇತ್ಯಾದಿ ಎಲ್ಲ. ಅಲ್ಲಿಂದ ವಿದುರನ ಮನೆಗೆ ಹೋಗ್ತಾನೆ. ರಾತ್ರಿಯೆಲ್ಲ ಮಾತನಾಡ್ತಾರೆ. ಮಹಾಮಂತ್ರಿ, ಬಹಳ ದೊಡ್ಡ ಜ್ಞಾನಿ ವಿದುರ. ಕೃಷ್ಣ, ನನಗೇನು ನೀನು ಬಂದಿದ್ದೇನು ಸರಿಯಾಗಿ ಕಾಣಲಿಲ್ಲ. ಕಾರಣ ಏನು? ನಾಳೆಯ ಸಭೆಯಲ್ಲಿ ನಿನಗೆ ಅವಮಾನ ಕಾದಿದೆ. ದುರ್ಯೋಧನ ಎಂಥ ನೀಚ ಅನ್ನೋದು ನಿನಗೆ ಗೊತ್ತಿದೆ. ಆದರೂ
ನೀನು ಅದನ್ನೆಲ್ಲ ಲೆಕ್ಕಿಸ್ಕೊಳ್ಳದೆ ನೀನು ಬಂದಿದೆಯಲ್ಲ ಕೃಷ್ಣ, ಇದು ನನಗೇನು ಸಮಂಜಸವಾಗಿ ಕಾಣಲಿಲ್ಲ ಅಂದಾಗ ಕೃಷ್ಣ ಇದನ್ನು ಉದಾಹರಣೆಯನ್ನು ಹೇಳ್ತಾನೆ. ಪ್ರಯತ್ನ ಪಡೋದಿದೆಯಲ್ಲ ಸತ್ಕರ್ಮಕ್ಕೆ, ಸತ್ಕಾರ್ಯಗಳಿಗೆ, ಆ ಕಾರ್ಯವನ್ನು ಒಂದೊಮ್ಮೆ ಮಾಡದಿದ್ದರೂ ಕೂಡ ಆ ಕಾರ್ಯದ ಫಲ ಅವನಿಗೆ ಒದಗುತ್ತಾ ಹೋಗುತ್ತೆ. ನಾವು ಬರೇ ದೇವರ ಮೇಲೆ ಹೂವು ಏರಿಸೋದ್ರಿಂದ ಅಥವಾ ಅಲ್ಲಿ ಕುಳಿತು ರುದ್ರ ಹೋಮವನ್ನು ಮಾಡಿದಾಗ ಮಾತ್ರ ಫಲ ಸಿಗತ್ತೆ ಅನ್ನೋದು ಸುಳ್ಳು. ನೀವು ಹೋಗಿ ದೇವರ ಬಳಿ ಸಾರಿಸಿ ಹೂ ಕೊಯ್ಲಿಕ್ಕೆ ಹೋಗ್ತಿರಲ್ಲ, ಅಲ್ಲಿಂದ ಫಲ ಶುರು ಆಗತ್ತೆ. ನಾವು ಬರೇ ಹೂವನ್ನು ಏರಿಸೋದ್ರಿಂದ ಅಷ್ಟು ಮಾತ್ರ ಅಲ್ಲ. ಕರ್ತ ಕಾರಯಿತ ಚೈವ ಪ್ರೇರಕಶ್ಚ ಅನುಮೋದಕ ಸುಕೃತೆ ದುಷ್ಕೃತೆ ವಾಪಿ ಚತ್ವಾರೋ ಸಮಭಾಗಿನಃ ಅನ್ನತ್ತೆ ಧರ್ಮಶಾಸ್ತ್ರ. ಅಂದರೆ ಒಂದು ಕಾರ್ಯಕ್ಕೆ, ಅದು ಸತ್ಕಾರ್ಯವೋ ದುಷ್ಟ ಕಾರ್ಯವೋ, 4 ತರಹ ಇರ್ತಾರೆ ಮಂದಿ ಅದರಲ್ಲಿ. ಒಬ್ಬ ಮಾಡುವವನು, ಇಲ್ಲಿ ಮಾಡುವವರಿದ್ದಾರೆ, ಎಲ್ಲ ಋತುಜರು ಕೂಡ ಮಾಡೋರು ಹೋಮವನ್ನು. ಕಾರಯಿತ ಮಾಡಿಸುವವರು. ಪ್ರೇರಕ ದತ್ತಾತ್ರಿಗಳೇ 23 ವರ್ಷ ಆಯಿತು, ನೀವು ಇದನ್ನು ಮಾಡಬೇಕು, ನೀವು ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಪ್ರೇರಣೆ ಮಾಡೋರಿದ್ದಾರಲ್ಲ, ಅವರು ಒಂದು 25 ಭಾಗ ತೊಗೊಂಡಾಯ್ತು ದತ್ತಾತ್ರಿಗಳೇ. ಇನ್ನು ನನ್ನಂಥವರು ಅದ್ಭುತ ರೀ, ಇದು ಏನು ಚೆನ್ನಾಗಿ ಮಾಡಿಬಿಟ್ಟಿದ್ದೀರಿ, ಶಾಭಾಷ್, ಇಂಥದ್ದನ್ನು ನೀವು ಮತ್ತೆ ಮಾಡಿ ಅಂತ ಅನುಮೋದನೆ ಮಾಡ್ತೀವಲ್ಲ, ಅದನ್ನು ಅಂಗೀಕಾರ ಮಾಡ್ತೀವಲ್ಲ, ನೀವೆಲ್ಲ ಅದರಲ್ಲಿ ಸೇರಿಕೊಂಡ್ರಿ, ಕೊನೆಯ 25 ಭಾಗ ಇದೆಯಲ್ಲ ಅದು ನಮಗೆಲ್ಲ ಸೇರ್ತು. ಈ ಕೈಂಕರ್ಯದಲ್ಲಿ ಯಥಾಶಕ್ತಿ ನಮ್ಮ ಕೈಲಿ ಏನಾಗತ್ತೋ ಅದನ್ನು ಮಾಡಿ ಅದರಿಂದ ಫಲವನ್ನು ತೆಗೆದುಕೊಂಡರೆ ನಾವೆಲ್ಲ ಅನುಮೋದಕರಾಗ್ತೇವೆ. ಈ ಮಹತ್ತಾದಂತಹ ಕರ್ಮವನ್ನು ಅವರು ನೆರವೇರಿಸಿದಾಗ ನನಗೊಂದನ್ನಿಸ್ತು, ಈ ಕುಂಟುವಳ್ಳಿ ಪ್ರಾಂತ್ಯದಲ್ಲಿ ಇದು ನಡೀತಾ ಇದೆಯಲ್ಲ, ಇದರ ಪ್ರಭೆ ಇಷ್ಟರಲ್ಲೇ ಇರೋದಿಲ್ಲ. ಒಂದು ಪ್ರಭಾ ವಲಯ ಸೃಷ್ಟಿಯಾಗತ್ತೆ. ಕಾರಣ, ಪ್ರತಿನಿತ್ಯವೂ 11 ಬಾರಿ ರುದ್ರಾವೃತ್ತಿಯನ್ನು 130 ಜನ ಮಾಡಿದರೆ ಆ ರುದ್ರನ ಆ ಮಂತ್ರದ ಶಕ್ತಿ, ಆ ತರಂಗಗಳು ಇಲ್ಲೆಲ್ಲವೂ ಕೂಡ ಎಲ್ಲ ಕಡೆಯಲ್ಲೂ ವ್ಯಾಪಿಸ್ತಾ ಹೋಗುತ್ತೆ. ಜೊತೆಗೆ ಹೋಮದ ಧೂಮ ಇದೆಯಲ್ಲ, ಅದು ಇಡೀ ವಾತಾವರಣವನ್ನು ಆಕ್ರಮಿಸ್ಕೊಳ್ಳುತ್ತೆ, ಆವರಿಸ್ಕೊಳ್ಳುತ್ತೆ. ಅದರಿಂದ ಒಂದು ಪ್ರಭಾವಳಿ ಸೃಷ್ಟಿಯಾಗತ್ತೆ. ಆ ಪ್ರಭಾವಲಯ ಸೃಷ್ಟಿಯಾದ ಕೂಡಲೇ ಆ ಜಾಗದಲ್ಲಿ ಯಾರದ್ದು ಕೂಡ ಕೆಟ್ಟ ಕೆಲಸಗಳು ನಡೆಯೋದಕ್ಕೆ ಅವಕಾಶವನ್ನು ಈ ಶಕ್ತಿ ಕೊಡೋದಿಲ್ಲ. ಈ ಒಂದು ಸಕಾರಾತ್ಮಕವಾದಂತಹ ಒಂದು ಶಕ್ತಿ ಅಂತ ಏನು ಕರಿತೀವಿ, ಈ ಶಕ್ತಿ ದುಷ್ಟನಿಗೆ ತನ್ನ ದುಷ್ಟತನವನ್ನು ತೋರಿಸುವಂತಹ ಶಕ್ತಿಯನ್ನು ತಡೆಯತ್ತೆ. ವಿಭೂತಿ ಪಾದ, ಸಾಧನ ಪಾದ ಅಂತ ಹೇಳಿ ಎಲ್ಲ 4 ಪಾದಗಳು ಪಾತಂಜಲ ಯೋಗ ಸೂತ್ರದಲ್ಲಿದೆ. ಪತಂಜಲಿಗಳು ಹೇಳ್ತಾರೆ, ಒಬ್ಬ ಋಷಿ ತಾನು ಅಹಿಂಸೆಯ ವ್ರತವನ್ನು ತೆಗೆದುಕೊಂಡು ಇಲ್ಲಿ ತಪಸ್ಸನ್ನು ಮಾಡ್ತೇನೆ ಅಂತ ಹೇಳಿ ಈ ಕುಂಟುವಳ್ಳಿ ಗ್ರಾಮದಲ್ಲಿ ಇಲ್ಲಿ ಕುಳಿತುಕೊಳ್ತಾನೆ ಅಂತ ಇಟ್ಕೊಳ್ಳೋಣ. ಪರಸ್ಪರ ವೈರ ಪ್ರಾಣಿಗಳು ಕೂಡ ಇಲ್ಲಿ ದ್ವೇಷವನ್ನು ಮರೀತವೆ. ಅದನ್ನೇ ಆ ಹಾಡಲ್ಲಿ ಹೇಳಿರೋದು, ಶಾಂತರಸ ಹರಿದಿಹುದು ತುಂಗೆಯಾಗಿ ಕಪ್ಪೆಯನ್ನು ನುಂಗದೆ ಹಾವು ಹಗೆ ನೀಗಿತು. ಆ ಹಾಡು ಕೇಳಿದ್ದೀರಿ ನೀವೆಲ್ಲ. ಯಾವ ವ್ರತ ಇದೆ ಅದಕ್ಕೆ ಋಷ್ಯಾಶ್ರಮಗಳಲ್ಲಿ ಪರಸ್ಪರ ಹಿಂಸ್ರ ಪ್ರಾಣಿಗಳು ಕೂಡ ಹಿಂಸೆಯನ್ನು ಮಾಡೋದಿಲ್ಲ. ಜಿಂಕೆ ಅದಕ್ಕೆ ವಿರುದ್ಧವಾಗಿ ಯುದ್ಧ ಮಾಡತಕ್ಕಂತಹ ಹುಲಿಯೋ ಸಿಂಹವೋ ಯಾವುದೂ ಕೂಡ ಅದನ್ನು ಆಕ್ರಮಿಸೋದಿಲ್ಲ. ಕಾರಣ ಏನು ಅಂದರೆ ಈ ಋಷಿಯ ಅಹಿಂಸಾ ಶಕ್ತಿ. ಇನ್ನು ನಾನು ಮೌನವಾಗಿರ್ತೇನೆ, ನನ್ನದು ಸತ್ಯವಾಕ್ಯ ಅಥವಾ ಸತ್ಯ ಪ್ರತಿಜ್ಞೆ ಅಂದಾಗ ಆ ಒಂದು ವಲಯದಲ್ಲಿ, ಪ್ರಭಾವಲಯದಲ್ಲಿ ಪ್ರವೇಶ ಮಾಡಿದವರು ಯಾರೂ ಕೂಡ ಸುಳ್ಳನ್ನು ಹೇಳೋಕ್ಕಾಗೋದಿಲ್ಲ. ಕಾರಣ, ಒಂದು ಪ್ರಭಾವಲಯ ಸೃಷ್ಟಿಯಾಗತ್ತೆ. ಸೃಷ್ಟಿಯಾದಾಗ ಅಲ್ಲಿ ಬಂದಂತಹ ಎಲ್ಲರೂ ಕೂಡ ಆ ಗುಣವನ್ನು ಅವರಲ್ಲಿ ತಗೊಳ್ತಾರೆ. ಹೇಗೆ ತಗೊಳ್ತಾರೆ? ಇದಕ್ಕೆ ಕಾರಣ ಏನು ಅಂದರೆ, ಎಲ್ಲರಲ್ಲೂ ಇರತಕ್ಕಂತಹ ಏಕಮಾತ್ರ ಆತ್ಮ, ಆ ಪರಮಾತ್ಮ ಶಕ್ತಿ ಎಲ್ಲರಲ್ಲಿಯೂ ಕೂಡ ಇರತಕ್ಕಂಥದ್ದು. ಆದ್ದರಿಂದಲೇ ಯಾರೊಬ್ಬರು ಸಾಧನೆ ಮಾಡಿದರೂ ಆ ವಲಯದಲ್ಲಿ ಎಲ್ಲರಿಗೂ ಅದರ ಪರಿಣಾಮ ಬೀರುತ್ತೆ. ಬಹಳ ಹಿಂದೆ, ಸುಮಾರು ಒಂದು 40 ವರ್ಷಗಳ ಕಾಲ ಅಥವಾ 35 ವರ್ಷಗಳ ಹಿಂದೆ ನಮ್ಮೂರಿನಲ್ಲಿ ಒಂದು ಘಟನೆ ನಡೀತಿತ್ತು. ಒಬ್ಬ ಗೆಳೆಯ, ನನ್ನ ಗೆಳೆಯ, ಪಾಪ ಸ್ವಲ್ಪ ಮೃದು ಹೃದಯ ಅವನು. ಅಲ್ಲಿ ಯಾರೋ ತೀರ್ಕೊಂಡಿರೋ ವ್ಯಕ್ತಿ ಸಣ್ಣ ವಯಸ್ಸಿಗೆ ತೀರ್ಕೊಂಡಿದ್ರು. ಸಣ್ಣ ಮಗುವನ್ನು ಬಿಟ್ಟು ಹೋಗಿದ್ಲು ಆಕೆ.
ಅಕಸ್ಮಾತ್ತಾಗಿ ಅವನ ಮೇಲೆ ದಿನ ಬರ್ತಾ ಇದ್ಲು. ಕಾರಣ ನಿಂಗೆ ಹೆಂಗೆ ಗೊತ್ತು ಅಂದರೆ, ಆಕೆ ಮಾತಾಡೋದನ್ನೇ ಇವನು ಮಾತಾಡ್ತಾ ಇದ್ದ. ಇವನು ಗೆಳೆಯನಾಗಿ ಏನು ಮಾತಾಡಬೇಕಾಗಿತ್ತು ಅದನ್ನು ಮಾತಾಡ್ತಿರಲಿಲ್ಲ, ಆಕೆಯ ಮಾತನ್ನು ಆಡ್ತಾ ಇದ್ದ. ಹಾಗೆಯೇ ಮುಂದುವರಿತಾ ಒಂದು ದಿವಸ ನಮ್ಮ ತಂದೆಯವರು ಹೋಗಿ ಕೂತ್ಕೊಂಡ್ರು. ನಮ್ಮ ಚಿಕ್ಕಮ್ಮನ ಮಗಳೇ ಆಗಿದ್ಲವಳು ಪಾಪ ಹೋಗೋಕ್ಕೆ ಮುಂಚೆ. ಎಲ್ಲಿ ಗೀತಮ್ಮ, ಪಾಪ ಆ ಮಗುವನ್ನು ನೀನು ಗೊಳೊಯ್ಕೋತೀಯಲ್ಲ, ಬಾ ನನ್ನ ಒಳಗಡೆ ಬಾ, ಬಂದು ಸೇರ್ಕೊ ನೀನು ಅಂತ ಅಂದಾಗ ಅವಳಂತಾಳೆ, ಒಳಗಡೆ ಬೆಂಕಿ ಇಟ್ಕೊಂಡು ನನ್ನನ್ನು ಕರೀತೀಯಾ ಅಂತ. ನಮ್ಮ ತಂದೆಯವರು ಅನಾದಿ ಕಾಲದಿಂದ ವಿವಾಹಾತ್ ಪರಂ ನಿತ್ಯವೂ ಕೂಡ ಉಪಾಸನಾಗ್ನಿಯನ್ನು ವೈಶ್ವದೇವಾದಿಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥವ್ರು. ಒಳಗಡೆ ಆ ಅಗ್ನಿಯ ಶಕ್ತಿ ಇದೆಯಲ್ಲ, ದುಷ್ಟಶಕ್ತಿಯನ್ನು ಒಳಗಡೆ ಬಿಡಿಸ್ಕೊಳ್ಳೋದೇ ಇಲ್ಲ. ಈ ಅಗ್ನಿಯ ಪರಿಚರ್ಯೆ ಬಹಳ ವಿಶೇಷವಾದ್ದು. ತತ್ರಾಪಿ ನಾವು ಬ್ರಾಹ್ಮಣರೇನಿದ್ದೇವೆ, ಇಡೀ ಸಮಾಜವನ್ನು ನಮ್ಮ ಹಿಡಿತಕ್ಕೆ ತಗೊಳ್ಳೋದಕ್ಕೆ ಅಗ್ನಿಯ ಆರಾಧನೆಯನ್ನು ನಾವು ಮಾಡಲೇಬೇಕು. ಕಾರಣ ಏನು ಅಂದರೆ, ಅಗ್ನಿರ್ದೇವೋ ದ್ವಿಜಾತೀನಾಮ್ ಅಂತ ಇದೆ ಸ್ಮೃತಿ ವಾಕ್ಯ. ನಮ್ಮ ದೇವತೆ ಅಗ್ನಿಯೇ. ಅಗ್ನಿ ನೇರವಾಗಿ ಆರಾಧ್ಯ. ಹೇಗೆ ಅಂತಂದರೆ, ನೀವು ಏನನ್ನು ಕೊಡ್ತೀರೋ ನೈವೇದ್ಯಕ್ಕಿಟ್ಟು ವಾಪಸ್ ತೊಗೊಂಡು ಬರ್ತೀನಿ ಅನ್ನೋಕ್ಕಾಗೋದಿಲ್ಲ, ಹೌದಾ? ಅಗ್ನಿಯಲ್ಲಿ ಯಾವ ಹವಿಸ್ಸನ್ನು ನೀವು ಹಾಕ್ತಿರೋ, ಇದು ಬರೀ ತೋರಿಸೋಕ್ಕಷ್ಟೇ, ಇದು ಅಲ್ಲಿ ಬಡಿಸ್ಬೇಕು ಅಂತ ಹೇಳಿ ತೊಗೊಳೋಕ್ಕಾಗತ್ತೇನು? ಯಾವ ಹವಿಸ್ಸನ್ನು ಕೊಡ್ತೀರೋ ಅವನದನ್ನು ಸಾಕ್ಷಾತ್ತಾಗಿ ತಿಂದೇ ಬಿಡ್ತಾನೆ. ಹಾಗಾಗಿ ಬೇರೆ ಎಲ್ಲ ದೇವತೆಗಳಿಗೂ ತೋರಿಸಿ ತರ್ತೇವೆ, ಅಗ್ನಿಗೆ ತೋರಿಸಿ ತರೋದಿಲ್ಲ. ಅಗ್ನಿಯಲ್ಲಿ ಹಾಕಿದ್ದು ಅದು ಅವನೇ ತಿಂತಾನೆ. ನೇರವಾಗಿ ಯಾವ ಪ್ರತ್ಯಕ್ಷ ದೈವ ಅದನ್ನು ತಿಂತಾನೋ, ಆದ್ದರಿಂದ ಅವನು ನಮಗೆ ಆರಾಧ್ಯ ದೈವ. ಇನ್ನು ಪ್ರಕಾಶಕ, ಊರ್ಧ್ವಮುಖಿ, ಉಷ್ಣಕಾರಕ, ಎಲ್ಲ ಕಾರಣದಿಂದ ಕೊನೆಯಲ್ಲಿ ಆ ಅಗ್ನಿಯೇ ನಿಮ್ಮಲ್ಲಿ ಇರತಕ್ಕಂಥವನು. ಅವನಿಲ್ಲದೆ ಹೋದರೆ 24 ಗಂಟೆಯೂ ಇಟ್ಕೊಳ್ಳೋದಿಲ್ಲ ನಮ್ಮ ಬಂಧು ಜನ. ಅಗ್ನಿ ಆರ್ತು ಅಂದರೆ ತಣ್ಣಗಾಯ್ತು ಕಣ್ರಿ, ಕೈ ಕಾಲು ನೋಡಿದ್ರ ಈಗಿನೂ ಬೆಚ್ಚಗಿತ್ತು, ತಣ್ಣಗಾಗೇ ಹೋಯಿತು ನೋಡಿ ಅಂತ ಹೇಳ್ಬಿಟ್ಟು ಅಂತ ಒಂದು ನಿಮಿಷದಲ್ಲಿ ತೀರ್ಮಾನ ಮಾಡಿಬಿಡ್ತಾರೆ ಯಾರ್ಯಾರಿಗೆ ಎಷ್ಟೆಷ್ಟು ದಿನ ಆ ಶೌಚ. ಒಂದು ಪಟ್ಟಿನೇ ಶುರು ಆಗಿಬಿಡುತ್ತೆ. ನಮಗೆ ಒಂದು ದಿನ ನಾವು ಬರೀ ಸ್ನಾನ ಅಂತ ಅಂದರೆ, ಒಳ್ಳೆಯ ತನಕ ಮಡಿಯಾಗಿ ಶುಚಿಯಾಗಿ ಇದ್ದಂಥ ವ್ಯಕ್ತಿ ಕ್ಷಣಾರ್ಧದಲ್ಲಿ ಅಗ್ನಿ ಆರಿದ ಅಂದರೆ ಎಷ್ಟು ಜನಕ್ಕೆ ಎಷ್ಟು ತರಹ ಮೈಲಿಗೆ ಸೂತಕ ಅಂತ ಅನ್ನೋ ಲೆಕ್ಕಾಚಾರಕ್ಕೆ ನಾವು ಹೊರಟು ಬಿಡ್ತೀವಿ. ಭಟ್ರನ್ನ ಕರಿಯಪ್ಪ, ಅಯ್ಯೋ ಅಂತ ಹತ್ತಿದ್ದೇನು ಕರಿಯಪ್ಪ. ಭಟ್ರು ಬಂದು ಅವ್ರು ತೊಗೊಂಡು ಹೊರಡಬೇಕು. ಯಾರಾದರೂ ಮಂತ್ರವಾದಿಗಳು ಬಂದು ಈ ಶವವನ್ನು ನಾನು ಬದುಕಿಸ್ತೇನೆ ಅಂತಂದರೆ ತೆಪ್ಪಗೆ ಹೋಗೋಕೆ ಹೇಳು ಅಂತಾರೆ. ಯಾಕೆಂದರೆ ಅವರು ಬದುಕೋದು ನಮಗೇನು ಅಗತ್ಯ ಇರೋಲ್ಲ, ಅದು ಇಷ್ಟೂ ಇರೋಲ್ಲ. ಯಾಕೆ ಹೇಳಬೇಕು? ಸತ್ತವರೆಲ್ಲ ಎದ್ದುಬಿಟ್ಟಿದ್ರೆ ನಮಗಿಲ್ಲಿರೋಕ್ಕೆ ಜಾಗ ಇರೋಲ್ಲ ಲೋಕದಲ್ಲಿ. ಆದ್ದರಿಂದ ದೇಹದಲ್ಲಿ ಅಗ್ನಿ ಅಥವಾ ಅಗ್ನಿಮಾಂದ್ಯ ಅಂತ ಅನ್ನೋ ಶಬ್ದ ಆಯುರ್ವೇದದಲ್ಲಿದೆ. ಒಳಗಡೆ ಜೀರ್ಣಕ್ರಿಯೆ ಚೆನ್ನಾಗಾಗದೆ ಹೋದರೆ ಅಲ್ಲಿ ಅಗ್ನಿಮಾಂದ್ಯ ಅಂತ ಹೇಳ್ತಾರೆ. ಅಗ್ನಿಯ ಉಪಾಸನೆಯನ್ನು ನಾವು ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಹಾಗಾದರೆ ನಾವು ಅಭ್ಯಾಸ ಮಾಡಿಲ್ಲಲ್ಲ, ನಮ್ಮಲ್ಲಿ ಆ ಪರಂಪರೆ ಇಲ್ಲಲ್ಲ, ನಮ್ಮಲ್ಲಿ ಆ ಪದ್ಧತಿ ಇಲ್ಲವಲ್ಲ. ನಾವು ಕೊಡುವಂತಹ ಸಹಜವಾದಂತಹ ಉತ್ತರ. ಕಾರಣ ಏನು ಅಂದರೆ, ನಮ್ಮ ಮೇಲಿನಿಂದ ಅದು ಇರೋದಿಲ್ಲ, ನಮ್ಮ ಮೇಲಿನಿಂದ ಅದು ಬಂದಿರೋದಿಲ್ಲ. ಆ ಸತ್ಸಂಪ್ರದಾಯ ಯಾವಾಗಲಾದರೂ ಇಂಥ ಪ್ರವಚನಗಳನ್ನು ಕೇಳಿದಾಗ ಬರಬೇಕಲ್ವ? ಬಂದ ಮೇಲಾದರೂ ನಾವು ಅದನ್ನು ಆರಂಭ ಮಾಡಬೇಕು. ಆಗಲಿಲ್ಲ. ಮೊದಲೇ ಹೇಳಿದೆ, ಯಾರು ಆ ಪರಂಪರೆಯನ್ನು ಉಳಿಸಿದ್ದಾರೋ ಅಂತಹವರನ್ನು ಕರ್ಕೊಂಡು ಬನ್ನಿ, ಇನ್ನಷ್ಟು ವಿಶೇಷವಾದಂತಹ ಅನುಷ್ಠಾನಗಳನ್ನು ಮಾಡಿಸಿ. ಆಗ ನೀವು ಮಾಡದ ದೋಷವು ಇದರಲ್ಲಿ ಪರಿಹಾರ ಆಗಿಬಿಡುತ್ತೆ. ಯೋ ರುದ್ರೋ ಅಗ್ನೌ ಯೋ ಅಪ್ಸುಯ ಔಷಧೀಷು ಯೋ ರುದ್ರೋ ವಿಶ್ವಭುವನ ವಿವೇಶ ತಸ್ಮೈ ರುದ್ರಾಯ ನಮೋ ಅಸ್ತು. ಈ ಅಗ್ನಿ ಅಂತ ಹೇಳಿದ್ನಲ್ಲ, ಆ ಅಗ್ನಿ ಬೇರೆಯಲ್ಲ, ರುದ್ರದೇವ ಬೇರೆಯಲ್ಲ. ಯೋ ರುದ್ರೋ ಅಗ್ನೌ, ಮೊದಲಿಗೆ ಶುರುವಿನಲ್ಲೇ ಅಗ್ನೌ ಅಂತ ಹೇಳ್ತಾರೆ. ಅಗ್ನೌ ಪ್ರಾಸ್ತಾವಿತಾಹುತಿ, ಅಗ್ನಿಯಲ್ಲಿ ಹಾಕ್ತಕ್ಕಂತಹ ಆಹುತಿ ಇದೆಯಲ್ಲ, ಯಾವ ದೇವತೆಗೆ ನೀವು ಹೆಸರು ಹೇಳಿ ಸ್ವಾಹಾಕಾರ ಹಾಕ್ತಿರೋ ಅದು ಅವರಿಗೆ ತಲುಪಿಸುವಂತಹ ಏಕಮಾತ್ರ ವ್ಯವಸ್ಥೆ ಅಂದರೆ ಅಗ್ನಿಯೇ. ಎಲ್ಲರೂ ಅಗ್ನಿಮುಖ ವೈ ದೇವತಾ ಆಹ, ಶ್ರುತಿ ಹೇಳ್ತಾ ಇದೆ. ಎಲ್ಲ ದೇವತೆಗಳಿಗೂ ಕೂಡ ಅಗ್ನಿಯೇ ಮುಖ, ಅಗ್ನಿಯ ಮೂಲಕವೇ ಹೋಗಬೇಕು. ರುದ್ರ ಸ್ವಿಷ್ಟಕೃತ್ ದೇವತೆ ಅಂತ ಹೇಳಿ ಒಂದು ಶಬ್ದವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಏನು ಹಂಗಂದರೆ,
ನಮ್ಮ ವೈದಿಕರಿಗೆ ಚೆನ್ನಾಗಿ ಪರಿಚಯ ಇರುತ್ತೆ. ಅಗ್ನಯೇ ಸ್ವಾಹ ಹೇಳಿ ಆನಂತರ ಅಗ್ನಯೇ ಸ್ವಿಷ್ಟಕೃತೆ ಸ್ವಾಹ ಅಂತಕ್ಕಂಥ ಒಂದು ಆಹುತಿಯನ್ನು ಕೊಡ್ತೇವೆ. ಈಗ ಜನಜನಿತವಾಗಿರ್ತಕ್ಕಂತಹ ಒಂದು ಅಗ್ನಿಹೋತ್ರ ಪರಂಪರೆ ಮನೆ ಮನೆಯಲ್ಲಿ ಬರ್ತಾ ಇದೆ ಗೊತ್ತಾ. ನಾನು ಮಾಡ್ತೇನೆ, ನನ್ನ ಹೆಂಡತಿ ಮಾಡ್ತಾಳೆ, ನನ್ನ ಮಗ, ಸೊಸೆ, ಎಲ್ಲ ಜನ, ಎಲ್ಲ ಜಾತಿ ಜನ ಯಾವಾಗ ಬೇಕಾದರೂ ಮಾಡಬಹುದಂತೆ. ಅದು ಸೂರ್ಯೋದಯಕ್ಕೆ ಸೂರ್ಯಾಸ್ತಕ್ಕೆ ಒಂದು ಪುಟ್ಟದಾಗಿರ್ತಕ್ಕಂಥ ಅಗ್ಗಿಷ್ಟಿಕೆಯಲ್ಲಿ 2 ಕರ್ಪೂರ ಹಾಕ್ಕೊಂಡು ಅಗ್ನಿಯೇ ಸ್ವಾಹ ಪ್ರಜಾಪತಿಯೇ ಸ್ವಾಹ ಸೂರ್ಯಾಯ ಸ್ವಾಹ ಪ್ರಜಾಪತಿಯೇ ಸ್ವಾಹ ಅಂತ ಹೇಳ್ಬಿಟ್ಟು ಅಂತ ಕೊಟ್ಟರಾಯ್ತಂತಲ್ಲ, ಅದು ಅಗ್ನಿಹೋತ್ರ ಅಂತ ಹೇಳಿ ಅದನ್ನು ಕರೀತಾರಂತೆ ಅಂತ ಹೇಳಿ ಈಗ ಅದೊಂದು ಬಹಳ ಪ್ರಚಾರವಾಗಿದೆ. ನನ್ನನ್ನು ಕೇಳಿದರು, ನೀವು ಪಾರಂಪರಿಕ ಅಗ್ನಿಹೋತ್ರಿಗಳು, ಈ ಅಗ್ನಿಹೋತ್ರಕ್ಕೂ ನಿಮ್ಮದಕ್ಕೂ ಏನು ವ್ಯತ್ಯಾಸ? ಅವರು ಅದನ್ನು ಮಾಡ್ತಾ ಇದ್ದಾರಲ್ಲ. ಹಾಗಾದರೆ 300 ರೂಪಾಯಿ ಗ್ರಾಮ್ ಇತ್ತು, ಆಗಲೂ ರೂಪಾಯಿ ಅಂತಲೇ ಕರೆದ್ವಿ ಬಂಗಾರಕ್ಕೆ. ಈಗ ಮುಟ್ಟಿದರೆ ಕರೆಂಟ್ ಹೊಡೆಯೋದು ಅದೇ, ನಿಜವಾದ ಕರೆಂಟೇ ಹೊಡೆಯೋಲ್ಲ. ಚಿನ್ನ ಬೆಳ್ಳಿ ಅನ್ನೋ ಶಬ್ದವೇ ಹೊಡೆಯುತ್ತೆ ವಿದ್ಯುತ್ತು. ಇನ್ನು ಮುಟ್ಟಿಬಿಟ್ರೆ ಇದನ್ನು ಮುಟ್ಟಬೇಕಾಗಿಲ್ಲ, ಆ ಚಿನ್ನದ ಅಂಗಡಿಗೆ ಹೋಗಿಬಿಟ್ಟು ಇದು ಎಷ್ಟು ಅಂತ ಕೇಳಿ ನೀವು ಬಿಡ್ಕೊಂಡೇ ಕೇಳಬೇಕು. ನಮ್ಮ ಎದೆಯನ್ನು ಬಡ್ತಾ ಎಲ್ಲಿಗೆ ತಂದು ನಿಲ್ಲಿಸೋದೋ ಗೊತ್ತಿಲ್ಲ, ಅಷ್ಟು ಬೆಲೆಯಾಗಿದೆ. ಆಗ ಆ ಕಾಲದಲ್ಲಿ ಬರೀ 300 ರೂಪಾಯಿ 1 ಗ್ರಾಮ್ ಇತ್ತು. ಇದು 13,000 ರೂಪಾಯಿ 14,000 ರೂಪಾಯಿ ಆಗಿದೆ. ರೂಪಾಯಿಯಲ್ಲಿ ಹೆಸರಲ್ಲಿ ಏನಾದರೂ ವ್ಯತ್ಯಾಸ ಇದೆಯೋ? ಅದೇ 300 ರೂಪಾಯಿ 13,000 ರೂಪಾಯಿ. ರೂಪಾಯಿ ಬೆಲೆ ಕಳ್ಕೊಳ್ಳಿಲ್ಲ ಪಾಪ, ಅದರ ಹೆಸರು ಉಳಿಸ್ಕೊಂಡಿದೆ. ತಾಕತ್ತಿಲ್ಲ ಅದರಲ್ಲಿ ಅಂತ. ಆ ಪೈಸೆಯಲ್ಲಿ ಕಿಮ್ಮತ್ತಿಲ್ಲದೆ ಹೋದ್ಮೇಲೆ ಒಂದು ಕಾಲದಲ್ಲಿ 3 ರೂಪಾಯಿ 30 ಪೈಸೆ ಇತ್ತು $1, ಇವತ್ತು 90 ರೂಪಾಯಿ ಆಗಿದೆ. ಅಂದರೆ ಅದರ ಶಕ್ತಿಯನ್ನು ಕಳ್ಕೊಂಡಿದೆ ಅಂತ ಅರ್ಥ. ನಾನು ಮಾಡುವುದು ಅಗ್ನಿಹೋತ್ರ, ಇವರು ಹೇಳುವುದು ಅಗ್ನಿಹೋತ್ರ. ಆದರೆ ವ್ಯತ್ಯಾಸ ಎಲ್ಲಿದೆ ಅಂತಂದರೆ ಆ ಶಬ್ದದಲ್ಲಿ ವ್ಯತ್ಯಾಸವಿಲ್ಲ, ಕ್ರಮದಲ್ಲಿ ವ್ಯತ್ಯಾಸವಿದೆ. ದೇಶ, ಕಾಲ, ವ್ಯಕ್ತಿ ಪ್ರತಿಯೊಂದು ಕೂಡ ವ್ಯತ್ಯಾಸವಾಗತ್ತೆ. ಹಾಗಾಗಿ ಶ್ರೋತ್ರಿಯ ಬ್ರಾಹ್ಮಣನಾಗಿರುವಂಥ, ಇಲ್ಲವೇ ಆ ಕಾಲದಲ್ಲಿ ಹೇಳ್ತಕ್ಕಂತಹ ರಾಮಕೃಷ್ಣಾದಿ ಕ್ಷತ್ರಿಯರು ಕೂಡ ಅಗ್ನಿಹೋತ್ರಾದಿಗಳನ್ನು ಮಾಡ್ತಾಯಿದ್ರು. ಅಗ್ನಿಯನ್ನು ಮಥನ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ 4 ದಿವಸ ನಿಯಮಗಳಿದೆ. 3 ಅಗ್ನಿಗಳಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಆಹುತಿಯನ್ನು ಕೊಡಬೇಕು. ಪ್ರತಿ 15 ದಿನಕ್ಕೊಮ್ಮೆ 4 ಜನ ಋತ್ವಿಜರನ್ನು ಕರೆದು ಇಷ್ಟು ಯಜ್ಞ ಅಂತ ಮಾಡಬೇಕು. ದಶರಥ ಮಹಾರಾಜ ರಾಮನಿಗಾಗಿ ಪುತ್ರಕಾಮೇಷ್ಟಿಯನ್ನು ಮಾಡಿದ. ಅದನ್ನು ನಿಮ್ಮ ಅಗ್ಗಿಷ್ಟಿಕೆಯಲ್ಲಿ ಮಾಡಲಿಲ್ಲ, ಅದನ್ನು ಮಾಡಿದ್ದು ಈ ಪಾರಂಪರಿಕವಾಗಿರ್ತಕ್ಕಂಥ ಅಗ್ನಿಹೋತ್ರ ಅಗ್ನಿಯಲ್ಲೇ ಮಾಡಿದ್ದು. ಈ ರೀತಿಯಲ್ಲಿ ಅಗ್ನಿಹೋತ್ರ ಪರಂಪರೆ, ಹಾಗೆಯೇ ಔಪಾಸನ ಆಹುತಿ, ಹೆಣ್ಣು ಮಗುವನ್ನು ವಿವಾಹವಾಗಿ ಆನಂತರ ತನ್ನ ಮನೆಗೆ ಕರ್ಕೊಂಡು ಬರ್ತಾನಲ್ಲ, ಆಗ ಬರತಕ್ಕಂತಹ ಅಗ್ನಿ ಇದೆಯಲ್ಲ, ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರ್ತಾನೆ. ಆ ಅಗ್ನಿಗೆ ಬೆಳಗ್ಗೆ ಮತ್ತು ಸಂಜೆ ಆಹುತಿಯನ್ನು ಕೊಡುವಾಗ ಸ್ವಿಷ್ಟಕೃತ್ ಅಂತ ಹೇಳಿ ಒಂದು ಆಹುತಿಯನ್ನು ಕೊಡ್ತಾನೆ. ಅದು ರುದ್ರನಿಗೆ ಹೋಗ್ತಕ್ಕಂಥ ಆಹುತಿ. ನಾವು ಅಗ್ನಿಹೋತ್ರದಲ್ಲಿ 2 ಹೊತ್ತು ಓಂ ಭೂರ್ಭುವಸ್ಸುವಸ್ವಾಹ ಪ್ರಜಾಪತಯೇ ಇದನ್ನ ಮಮ ರುದ್ರಮಡಾನಾರ್ಭವ ಮೃಡಧೂರ್ತನಮಸ್ತೆ ಅಸ್ತು ಪಶುಪತೆ ತ್ರಾಯಸ್ವೈನಂ ಅಂತ ಹೇಳಿ ರುದ್ರದೇವನಿಗೆ ಈ ಸ್ವಿಷ್ಟಕೃತ್ ಆಹುತಿ ಅಂತ ಹೇಳಿ ಹೇಳ್ತೇವೆ. ಅದು ಕೊನೆಯಲ್ಲಿ ಪೂರ್ಣಾಹುತಿಯ ದಿನ ನೀವು ಬೆಳಗಿನಿಂದ ಹೋಮ ಮಾಡಿಸಿರ್ತೀರಿ. ನಿಮ್ಮದೆಲ್ಲ ಹೋಮ ಎಲ್ಲ ಆಯಿತು ಅಂತಂದಾಗ ಅವರು ಕೊನೆಯಲ್ಲಿ ಒಂದು ಹವ್ಯವಾಹಮಭಿಮಾತಿಶಾಹಂ ಅಂತ ಹೇಳಿ ಮಂತ್ರವನ್ನು ಹೇಳಿ ಸಕೃದ್ಗೃಹೀತ ಮಾಡಿ ಅಭಿಗಾರ ಮಾಡಿ ಅಗ್ನಯೇ ಸ್ವಿಷ್ಟಕೃತೆ ಸ್ವಾಹ ಮಾಡಿ ಅದನ್ನು ಸ್ವಿಷ್ಟಕೃತ ಆಹುತಿ ಅಂತ ಹೇಳ್ತೇವೆ. ಇದು ರುದ್ರನಿಗೆ ಹೋಗಬೇಕು ಅಂತ. ಏನಾಯಿತು ಇದನ್ನು ಮಾಡದೇ ಇದ್ದಿದ್ದಕ್ಕೆ? ಒಂದು ಸಣ್ಣ ಕಥೆಯನ್ನು ಹೇಳಿಬಿಡ್ತೇನೆ. ದಕ್ಷ ಅಳಿಯನಿಗೆ ಅವಮಾನ ಮಾಡಿದ. ದಕ್ಷನ ಅಳಿಯ ಯಾರು ಗೊತ್ತೇ? ಪರಮೇಶ್ವರ. ದಾಕ್ಷಾಯಣಿಯ ತಂದೆ ದಕ್ಷ ಬ್ರಹ್ಮ ಅಳಿಯನಿಗೆ ಅವಮಾನವಾಗಲಿ ಅಂಥೇಳಿಯೇ ತನಗೆ ಸಭೆಯಲ್ಲಿ ನಿಂತು ಗೌರವ ಕೊಡಲಿಲ್ಲ ಅಂತಕ್ಕಂಥ ಏಕಮಾತ್ರ ಕಾರಣದಿಂದ, ಭಾಗವತ 4ನೇ ಸ್ಕಂದದಲ್ಲಿದೆ ಈ ಕಥೆ, ಒಂದು ದೊಡ್ಡ ಯಜ್ಞವನ್ನು ಮಾಡಿಸಿದ. ಮಗಳಿಗೆ ಆಹ್ವಾನ ಪತ್ರಿಕೆಯನ್ನೇ ಕಳಿಸಲಿಲ್ಲ. ಆದರೂ ಕೂಡ ಹಠಕ್ಕೆ ಬಿದ್ದು ದಾಕ್ಷಾಯಣಿ, ಇಲ್ಲ ತವರು ಮನೆಗೆ ಹೋಗಬೇಕು ಅಂದರೆ
ಹೆಣ್ಣು ಮಕ್ಕಳಿಗೆ ಬಹಳ ಆಸೆ ಇರುತ್ತೆ ಅಂದರೆ, ಪಾಪ ನಮ್ಮ ಅಪ್ಪ ಹೇಗೋ ಮರೆತು ಬಿಟ್ಟಿದ್ದಾನೆ ಏನು ಕಾಣುತ್ತೆ, ತುಂಬ ಗಡಿಬಿಡಿ, ತುಂಬ ಜನ ಎಲ್ಲ ಬಂದಿರ್ತಾರಲ್ಲ ಅಂತ. ವಿಮಾನದಲ್ಲಿ ಹೋಗೋರೆಲ್ಲ ಮಾತಾಡ್ಕೋತಾ ಇದ್ದರು. ಹಿಮವತ್ ಪರ್ವತ ಎತ್ತರ ಅಲ್ವೇ, ಹೋಗೋರೆಲ್ಲ ಮಾತಾಡ್ಕೋತಾ ಹೋಗ್ತಾಯಿದ್ರು. ಅಲ್ಲ, ದಕ್ಷ ಬ್ರಹ್ಮ 12 ದಿನದ ಈ ಯಜ್ಞವನ್ನು ಇಟ್ಕೊಂಡಿದ್ದಾನಲ್ಲ, ಅಷ್ಟು ದಿನ ನಮಗೆ ಇರೋಕ್ಕಾಗತ್ತೇನ್ರಿ, ಹಸು ಕರು ಎಲ್ಲವನ್ನೂ ಬಿಟ್ಟು ಹೆಂಗ್ರಿ ಅಂತ ಹೇಳ್ಬಿಟ್ಟು ಅಂತ ಬಹುಶಃ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರೆಲ್ಲ. ಈಗ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ, ಸ್ವಾಮಿ 5 ಗಂಟೆಗಾದರೂ ಹೊರಡೋಣ, ಹಸು ಕರು ಮನೆಗೆ ಕಾಯ್ತಾ ಇದೆ ಅಂತ ಹೇಳಿ ಅಂತ. ಹಾಗೆ ಅವರೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಕೇಳಿಸ್ತಾ ಇದೆ ಇವಳಿಗೆ, ದಾಕ್ಷಾಯಿಣಿಗೆ. ಹಠಕ್ಕೆ ಬಿದ್ದಲು, ಈಶ್ವರನನ್ನು ನೀನು ಬಂದ್ರೆ ಬಾ, ಬಿಟ್ಕೋದ್ಲು, ಒಬ್ಬಳೇ ಹೊರಟುಬಿಟ್ಲು. ಹೋಗಿ ನೋಡ್ರೋ ಅಂತ ಹೇಳಿ ನಂದಿಕೇಶ್ವರನ ಸೇನೆಯನ್ನು ಕಳಿಸ್ದ ಪರಮಾತ್ಮ. ಅಲ್ಲಿ ಹೋಗಿ ನೋಡಿದರೆ ದಕ್ಷನ ಆಜ್ಞೆ ಏನಿತ್ತು, ಈಶ್ವರನಿಗೆ ತಲುಪಬೇಕಾದಂತಹ ಶಿಷ್ಟಕೃತ್ ಹೋಮಾಂತದಲ್ಲಿ ಜಾಸ್ತಿ ಆಹುತಿಯನ್ನು ಇಟ್ಕೊಂಡು ಕೊಡ್ತಕ್ಕಂಥ ಆಹುತಿಯನ್ನು ಆ ಈಶ್ವರನಿಗೆ ಕೊಡಕೂಡದು ಅಂತ ಹೇಳಿ ಆಜ್ಞೆಯನ್ನು ಮಾಡಿದ್ದ. ಅದರಂತೆ ಹಾಗೆ ಮಾಡಿದರು. ದಾಕ್ಷಾಯಿಣಿ ಸಾಮಾನ್ಯ ಜ್ಞಾನ ಇಲ್ಲ ಅವಳಿಗೆ, ನಮಗೆ ಸಾಕಾಗೋದಿಲ್ಲ. ಪುರುಷನಿಗೂ ಕಡಿಮೆ ಜ್ಞಾನ ಇರುತ್ತೆ. ಅಗ್ನಿಹೋತ್ರಾದಿ ಮಾಡ್ತಾ ಇರ್ತಾನೆ ಪಾಪ, ಅವನದು ಕೂಡ ಲಿಮಿಟೆಡ್. ಯಾಕೆಂದರೆ ಚಿಕ್ಕ ವಯಸ್ಸಿನಿಂದ ಅಧ್ಯಯನ ಮಾಡಿರೋದಿಲ್ಲ. ಅವನ ಹೆಂಡತಿಯಂತೂ ಪಾಪ ಅಂದರೆ ಪಾಪ, ಆಕೆಗೂ ಇನ್ನೂ ಗೊತ್ತಿರೋದಿಲ್ಲ ತುಂಬ ವಿಚಾರಗಳು. ಆದರೆ ದಾಕ್ಷಾಯಿಣಿ ಸಾಮಾನ್ಯ ಜ್ಞಾನ ಅಲ್ಲ. ದಾಕ್ಷಾಯಿಣಿದು ಸ್ವಿಷ್ಟಕೃತ ಆಹುತಿಯನ್ನು ನನ್ನ ಯಜಮಾನನಿಗೆ ತಲುಪಬೇಕಾಗಿರ್ತಕ್ಕಂಥದ್ದನ್ನು ಕೊಟ್ಟಿಲ್ಲ. ಹಾಗಾದರೆ ಇಂತಹ ಅನ್ಯಾಯದ ಯಜ್ಞವನ್ನು ನೀವೆಲ್ಲ ಋತ್ವಿಜರು ಮಾಡ್ತಾ ಇದ್ದೀರಾ ಅಂತ ಹೇಳಿ ಎಲ್ಲ ಋತ್ವಿಜರನ್ನು ಮೇಲೂ ಕೂಡ ಕೋಪವನ್ನು ಮಾಡಿಕೊಂಡು, ತನ್ನ ತಂದೆಯ ಮೇಲೆ ಕೋಪ ಮಾಡಿಕೊಂಡು, ಇಂಥ ನನ್ನ ಯಜಮಾನನಿಗೆ ಅವಮಾನ ಮಾಡ್ತಕ್ಕಂತಹ ಯಜ್ಞವನ್ನು ನಾನು ನಡೆಯೋಕ್ಕೆ ಬಿಡೋದಿಲ್ಲ ಅಂಥೇಳಿ ಇಂಥ ಏನು ಮಾಡಬಹುದು? ಏನೂ ಮಾಡಲಿಲ್ಲ. ಕುಳಿತಳು ಏಕಾಗ್ರತೆಯಿಂದ ತನ್ನ ಶರೀರವನ್ನು ಕರ್ಪೂರದ ಹಾಗೆ ಕ್ಷಣಾರ್ಧದಲ್ಲಿ ಉರಿಸಿ ದೇಹವನ್ನು ಬಿಟ್ಬಿಟ್ಲು ಅಂತ ಹೇಳಿ ಆ ದಕ್ಷ ಬ್ರಹ್ಮನ ಕಥೆಯಲ್ಲಿ ಬರುತ್ತೆ. ಅಂದರೆ ಈ ಶಿವನಿಗೆ, ರುದ್ರನಿಗೆ ತಲುಪಬೇಕಾಗಿರ್ತಕ್ಕಂಥ ಹೋಮದ ಶಿಷ್ಟಕೃತ ಅಂಶ ಇದೆಯಲ್ಲ, ಅದು ತಲುಪಲೇಬೇಕು. ಅಂಥ ತಲುಪದೇ ಹೋದರೆ ಅದು ಯಜ್ಞ ಪರಿಪೂರ್ಣ ಆಗೋದಿಲ್ಲ ಅಂತಕ್ಕಂಥದ್ದು ವಿಚಾರ. ಒಬ್ಬ ಕವಿ ಪ್ರಾರ್ಥನೆ ಮಾಡ್ತಾನೆ, ಅಶನಂ ಗರಲಂ ಫಣೀಕಲಾಪಃ, ಅಶನಂ ಗರಲಂ ಫಣೀಕಲಾಪಃ, ವಸನಂ ಚರ್ಮ ಚ ವಾಹನಂ ಮಹೋಕ್ಷಃ, ವಸನಂ ಚರ್ಮ ಚ ವಾಹನಂ ಮಹೋಕ್ಷಃ, ಮಮ ದಾಸ್ಯಸಿ ಕಿಮಸ್ತಿ ಶಂಭೋ ತವ ಪಾದಾಂಬುಜ ಭಕ್ತಿಮೇವ ದೇಹಿ, ಮಮ ದಾಸ್ಯಸಿ ಕಿಮಸ್ತಿ ಶಂಭೋ ತವ ಪಾದಾಂಬುಜ ಭಕ್ತಿಮೇವ ದೇಹಿ. ಪರಶಿವ, ನೀನು ಏನನ್ನು ಕುಡಿದುಬಿಟ್ಟೆ ಗೊತ್ತಾ? ಸಮುದ್ರ ಮಂಥನ ಕಾಲದಲ್ಲಿ ಬಂದಂತಹ ಹಾಲಾಹಲ ವಿಷವನ್ನು ಕುಡಿದುಬಿಟ್ಟೆ. ನಿನ್ನ ಹತ್ರ ಅನ್ನ ಕೊಡು ಅಂತ ಕೇಳೋ ಹಾಗಿಲ್ಲ. ನಿನ್ನ ಅನ್ನ ಪಾಪ, ನಿನಗೇ ಅನ್ನವನ್ನು ತಿನ್ನೋಕ್ಕಿಲ್ಲ, ನೀನೇನೋ ಒಂದು ವಿಷ ಕುಡಿದುಬಿಟ್ಟೆ. ಒಳ್ಳೆಯ ಆಭರಣವನ್ನು ಕೊಡು, ತುಂಬ ದುಬಾರಿಯಾಗಿದೆ, 1 ಗ್ರಾಮಿಗೆ 14,000 ರೂಪಾಯಿ ಅಂತ ಇದ್ದಾರೆ. ಒಳ್ಳೆಯ ಆಭರಣವನ್ನು ಕೊಡು ಅಂತಂದರೆ, ಬುಸ್ ನಾಗಪ್ಪ, ನೀನೇ ಮೈ ತುಂಬ ಆಭರಣವನ್ನು ಹಾವನ್ನು ಹಾಕ್ಕೊಂಡಿದೀಯಾ, ನಿನ್ನ ಹಾವನ್ನು ನಾನು ನೋಡೋ ಹಾಗಿಲ್ಲ, ಅದನ್ನು ಕೇಳೋ ಹಾಗಿಲ್ಲ. ಒಳ್ಳೆಯ ವಾಹನ, ಎಂತೆಂಥ ಕಾರುಗಳು ಬಂದಿದೆ ಗೊತ್ತಾ? ಕೋಟಿ ಬೆಲೆ ಬಾಳುವಂಥ ಕಾರುಗಳು ಬಂದಿದೆ. ಆಗೆಲ್ಲ ಫರಾರಿ ಅಂತಿದ್ರು, ನಾವು ಪರಾರಿ. ಆ ಫರಾರಿ ಹೆಸರು ಕೇಳೋಕ್ಕೆ ಆಗೋದಿಲ್ಲ ನಮಗೆ. ಅಂಥ ದೊಡ್ಡ ಕಾರುಗಳು, ಇನ್ನೊಂದು ವಾಹನ ಬಂದಿದೆ. ಆ ವಾಹನವನ್ನು ಕೊಡೋಣ ಅಂತ ಹೇಳಿದ್ರೆ, ನಿನ್ನದು ಮಹೋಕ್ಷಃ, ಬರೇ ವೃಷಭ ಅಲ್ಲ, ಮುದಿ ವೃಷಭ, ಮುದಿ ಎತ್ತು, ಅದನ್ನೂ ಕೇಳೋ ಹಾಗಿಲ್ಲ. ಅನ್ನ ಕೇಳೋ ಹಾಗಿಲ್ಲ, ಬಟ್ಟೆ ಕೇಳೋ ಹಾಗಿಲ್ಲ. ಪಾಪ, ಗಜಚರ್ಮಾಂಬರ ಅಂತಾರೆ, ಇನ್ನು ಕೆಲವು ಸರಿ ದಿಗಂಬರ ಅಂತಾರೆ. ಬಟ್ಟೆ ಎಲ್ಲಿಂದ ಕೇಳೋಣ?
ವಸ್ತ್ರ ಕೇಳೋ ಹಾಗಿಲ್ಲ, ಅನ್ನ ಕೇಳೋ ಹಾಗಿಲ್ಲ, ವಾಹನ ಕೇಳೋ ಹಾಗಿಲ್ಲ, ಆಭರಣ ಕೇಳೋ ಹಾಗಿಲ್ಲ. ಹಾಗಾದರೆ ನಿನ್ನ ಹತ್ರ ಏನಿದೆ ನನಗೆ ಕೊಡೋದಕ್ಕೆ? ನಮ್ಮ ದಾಸ್ಯಸಿ ಕಿಮಸ್ತಿ ಶಂಭೋ, ಏನಾದ್ರು ಕೊಡೋದಾದರೆ ನಿನ್ನ ಪಾದ ಕಮಲಗಳಲ್ಲಿ ಭಕ್ತಿಯನ್ನು ಕೊಡು ಸಾಕು, ನಾನು ಪಡ್ಕೊಳ್ತೇನೆ ಅಂತ ಹೇಳಿ ಒಬ್ಬ ಭಕ್ತ ಹೇಳ್ತಾನೆ. ಮೌಳೌ ಗಂಗಾ ಶಶಾಂಕವು ಕರಚರಣತಲೆ ಶೀತಲಾಂಗಾ ಭುಜಂಗಾಗ ವಾಮೇ ಭಾಗೇ ದಯಾರ್ದ್ರ ಹಿಮಗಿರಿತನಯ ಚಂದನಂ ಸರ್ವಗಾತ್ರೇ ಇತ್ತಂ ಶೀತಂ ಪ್ರಭೂತಂ ತವ ಕನಕಸಭಾನಾಥ ಸೋಢುಂ ಕ್ವ ಶಕ್ತಿ ಚಿತ್ತೇ ನಿರ್ವೇದ ತಪ್ತೆ ಯದಿ ಭವತಿ ನತೆ ನಿತ್ಯವಾಸೋ ಮದೀಯೇ. ಅಪ್ಪಯ್ಯ ದೀಕ್ಷಿತರು ಪರಮೇಶ್ವರನನ್ನು ನೋಡಿದರು. ನೋಡಿದಾಗ ಅಪ್ಪ ಬಹಳ ಚೆನ್ನಾಗಿದೆ, ತಲೆಯಲ್ಲಿ ಗಂಗೆ ಶಶಾಂಕ, ಪಕ್ಕದಲ್ಲಿ ಗಿರಿಜೆ, ವಾಸ ಹಿಮವತ್ ಪರ್ವತ. ಇಲ್ಲಿ ಇನ್ನೊಂದು ಸಾರಿ ನಾನು ನೋಡ್ತೀನಿ. ಮೌಳವು ಗಂಗಾ, ಆ ಗಂಗೆಯನ್ನು ಧಾರಣೆ ಮಾಡಿದ್ದೀಯ. ಗಂಗೆ ಸದಾ ಶೀತಲ ವಾಹಿನಿ ಗಂಗಾ, ಶೀತಲ ವಾಹಿನಿ ಗಂಗಾ. ಅಲ್ಲಿ ಈಗ ಆ ನೀರಲ್ಲಿ ಸ್ನಾನ ಮಾಡಿದರೆ ಮೈ ಹೆಪ್ಪುಗಟ್ಟಿ ಹೋಗುತ್ತೆ, ಅಂಥ ಶೀತದ ಗಂಗೆ. ಸಾಲದು ಅಂದರೆ ಚಂದ್ರನ ಒಂದು ಬಿಂಬವನ್ನು ಕೂಡ ಇಟ್ಕೊಂಡಿದೀಯ, ಅದು ಶೀತ. ತಲೆಯಲ್ಲಿ ಗಂಗೆ, ಚಂದ್ರಶೇಖರ ನಮ್ಮ ಸ್ವಾಮಿ. ಹಾಗೆಯೇ ಮೈತುಂಬ ಶೀತಲಾಂಗ ಭುಜಂಗಾ, ಮೈತುಂಬ ಹಾವುಗಳು. ಶೀತರಕ್ತ ಪ್ರಾಣಿ, ಹಾವನ್ನು ನಾವು ಯಾರೂ ನೋಡಲಿಲ್ಲ, ಆದರೆ ಹಾವು ಶೀತರಕ್ತ ಪ್ರಾಣಿ, ಅದನ್ನು ಮುಟ್ಟಿದರೆ ಶೀತ ಅಂತ ಅಷ್ಟು ಗೊತ್ತು ಕೇಳಿದ್ದೇವೆ. ವಾಮೇ ಭಾಗ್ಯೆ ದಯಾರ್ದ್ರ ಹಿಮಗಿರಿತನಯ, ವಾಮಭಾಗದಲ್ಲಿ ಗಿರಿಜೆಗೆ ತನ್ನ ಶರೀರದ ಅರ್ಧ ಭಾಗವನ್ನು ಕೊಟ್ಟಿದ್ದಾನೆ ಅನ್ನೋದು ಪುರಾಣ. ಯಾಕೆಂದರೆ ಪತಿಪತ್ನಿಯವರ ಅಭೇದ ಅಂತ ಹೇಳಿ ಆಸ್ತಿಯ ವಿಭಾಗದಲ್ಲಿ ಪತಿಗೆ ಅಂತ ಪ್ರತ್ಯೇಕವಾದಂತಹ ಇಲ್ಲ, ಒಂದೇ ಒಂದು ದಾಯ ಅಥವಾ ಆಸ್ತಿಯ ಹಿಸ್ಸೆ ಅಂತ ಅನ್ನೋದು ನಾವು ಕೇಳಿದ್ವಿ. ದಂಪತಿಗಳಲ್ಲಿ ಬೇರೆ ಇಲ್ಲ. ಇವನು ನಾವೆಲ್ಲರೂ ಕೂಡ ಈಗ ನಮ್ಮ ಮನೆಯವ್ರು ಬಂದಿದ್ದಾರೆ, ಅವರನ್ನು ತೋರಿಸ್ಬಿಟ್ಟು ನಾನೇನು ಹೇಳ್ತೀನಿ, ಅವರು ಇಂಗ್ಲೀಷ್ನಲ್ಲಿ ಶೀ ಈಸ್ ಮೈ ಬೆಟರ್ ಹಾಫ್ ಅಂತ ಹೇಳ್ತೀನಿ. ಆದರೆ ಪರಮಾತ್ಮ ಹೇಳಬೇಕಾದ್ರೆ ಪರಿಚಯ ಮಾಡಿಸುವಾಗ ಬೆಸ್ಟ್ ಹಾಫ್ ಅಂತಲೇ ಹೇಳಬೇಕು. ಯಾಕೆಂದರೆ ಬೆಸ್ಟ್ ಹಾಫ್ ಶರೀರದ ಅರ್ಧ ಭಾಗ, ವಾಮಭಾಗ ಯಾಕೆ, ಇವನು ದಕ್ಷಿಣ ಭಾಗ, ಅರ್ಧನಾರೀಶ್ವರ ಇವನು. ಅಂಥ ಶಿವ ಶರೀರದಲ್ಲಿ ಅರ್ಧವನ್ನು ಗಿರಿಜೆಗೆ ಕೊಟ್ಟ. ಆ ಗಿರಿಜೆಯೋ ಆ ಐಸ್ ಪರ್ವತರಾಜನ ಮಗಳು, ಆಕೆಯೂ ಶೀತ. ಗಂಗೆ, ಚಂದ್ರ, ಹಾವು, ಗಿರಿಜೆ ಎಲ್ಲವೂ ಶೀತಮಯ. ಇವನು ಎಲ್ಲಿದ್ದಾನೆ ವಾಸ? ಅವನು ಹಿಮವತ್ ಪರ್ವತದಲ್ಲಿಯೇ ವಾಸ. ಅದು ಇಷ್ಟಿಷ್ಟು ದಪ್ಪ ಬೀಳ್ತಾ ಇರುತ್ತೆ ಆ ಹಿಮ. ಗಿರಿಜೆ ಯಾಕೆ ಅಷ್ಟು ಶೀತ, ಇನ್ನೂ ಶೀತ ಅಂದರೆ ಸದಾ ದಯಾರ್ದ್ರಳು ಬೇರೆ ಅವಳು. ಅವಳಿಗೆ ಭಕ್ತರನ್ನು ಕಂಡರೆ ಅದೆಷ್ಟು ಪ್ರೇಮ ಅಂದರೆ ಕರಗಿ ಹೋಗಿಬಿಡ್ತಾಳೆ. ಅವಳು ಕೂಡ ಶೀತಲವೇ, ತಂಪು. ಕಿರಾತಾರ್ಜುನೀಯದಲ್ಲಿ ಅರ್ಜುನನಿಗೆ ಜ್ವರ ಹೊಡಿಬೇಡಿ, ನಮ್ಮಗೋದು ಹೊಡಿಬೇಡಿ ಅಂತ ಹೇಳ್ಕೊಂಡೇ ಇದ್ಲು. ಕೊಟ್ಬಿಡಿ ಪಾಶುಪತವನ್ನು, ತುಂಬ ಪರೀಕ್ಷೆ ಮಾಡಬೇಡಿ ಅಂತ ಹೇಳಿ ಗಿರಿಜೆ ತುಂಬ ಸರಿ ಹೇಳಿದ್ಲು. ಪಾಪ ಇನ್ನೊಂದು ಪರೀಕ್ಷೆ ಅಂತ ಈ ಧರ್ಮರಾಜ ಇನ್ನೊಂದು ಆಟ ಅಂತ ಆಡಿದ ನೋಡಿ, ಕೊನೆಗೆ ಸರ್ವಸ್ವವನ್ನು ಕಳ್ಕೊಳ್ಳೋದಕ್ಕೆ. ಹಾಗೆ ಇನ್ನೊಂದು ಪರೀಕ್ಷೆ ಅಂತ ಹೇಳಿ ಕೊನೆಯಲ್ಲಿ ಜಾಡಿಸಿ ಅವನ ಎದೆಗೆ ಒದ್ದುಬಿಟ್ಟ. ಒದ್ದು ಕೂಡಲೇ ರಕ್ತ ಕಾರಿ ಅರ್ಜುನ ಬಿದ್ದ. ಆಹಾ, ಆ ಜಗದಂಬೆಗೆ ಎಷ್ಟು ನೋವಾಗಿರಬೇಡ.
ಗಣಪತಿ ಷಣ್ಮುಖ ಅರ್ಜುನ ಅಂತ ತ್ರೇಧಾ ಬಭೂವ ಸುತವತ್ಸಲತಾ ಭವಾನ್ಯಾ ಅಂಥೇಳಿ ಆ ಭವಾನಿಯ ಪ್ರೇಮ 3 ಭಾಗವಾಯಿತಂತೆ. ತೊಡೆಯ ಮೇಲೆ ಮಲಗಿಸಿದ್ಲು, ತನ್ನ ಸೆರಗಿನಿಂದ ಗಾಳಿ ಬೀಸಿ ಅರ್ಜುನನಿಗೆ ಪ್ರಥಮೋಪಚಾರವನ್ನು ಮಾಡಿ ಮೈಯೆಲ್ಲ ಗಾಯವೆಲ್ಲ ಹೋಗುವ ಹಾಗೆ ಮಾಡಿ ಹಾಗೆ ಬಿಟ್ಟು ಬಂದು ಮತ್ತೆ ಆ ಕಿರಾತ ವೇಷದಲ್ಲಿಯೇ ನಿಂತ್ಕೊಂಡ್ಲಂತೆ. ಅಂಥ ದಯೆ ಅವಳದು. ವಾಮೇ ಭಾಗೇ ದಯಾರ್ದ್ರ. ಮರ ಹತ್ತಿ ನಿಂತಿದ್ದ, ಭಾರಿ ಗಾಳಿ ಬೀಸಿಬಿಡ್ತು. ಬೀಸಿದ ಕೂಡಲೇ ಅವನಿಗೆ ಭಯ ಶುರುವಾಯಿತು, ಬಿದ್ದು ಬಿಡ್ತೇನೆ ಅಂಥೇಳಿ ಅಂತ. ಅಯ್ಯೋ ಅಂತ ಕೂಕೊಂಡ. ಪಾರ್ವತಿ ಪರಮೇಶ್ವರರು ಅಲ್ಲೇ ಬರ್ತಾಯಿದ್ರು. ಏನು ಅಂದರೆ, ಪಾಪ ಕಣ್ರಿ, ಸ್ವಲ್ಪ ಗಾಳಿ ಕಡಿಮೆ ಆಗೋ ಹಾಗೇ ವಾಯುದೇವನನ್ನು ಅವನಿಗೊಂಚೂರು ಆಜ್ಞೆ ಮಾಡಬಹುದೇ ಅಂತ. ಏನೂ ಆಗಲ್ಲ, ಹೋಗಲಿ ಬಿಡು ಅಂದರು. ಇಲ್ಲ ಅವನನ್ನು ರಕ್ಷಣೆ ಮಾಡಬೇಕು ಅಂತ ತಾಯಿಯ ಕರುಣೆ. ಒಂದು ಕೆಲಸ ಮಾಡೋಣ, ಅವನು ಈಗ ನಿನ್ನನ್ನು ಕೂಗಿದರೆ ನೀನು ರಕ್ಷಣೆ ಮಾಡು, ನನ್ನನ್ನು ಕೂಗಿದರೂ ನಾನು ರಕ್ಷಣೆ ಮಾಡ್ತೀನಿ. ಅವನು ಅಪ್ಪ ಅಂದರೆ ಸಾಕು, ನಾನು ಜಗತಃ ಪಿತರವು ಒಂದೇ ಅಂತ ಕಾಳಿದಾಸ ಹೇಳ್ತಾನೆ. ಹಾಗೆ ಜಗತ್ತಿನ ತಂದೆ ನಾನು ಕಾಪಾಡ್ತೇನೆ, ನೀನು ಅಮ್ಮ ಅಂದರೆ ಸಾಕು ನೀನು ಕಾಪಾಡು ಅಂತ ಹೇಳಿ ಒಪ್ಪಂದ ಆಯಿತು. ಗಾಳಿ ಜೋರಾಯಿತು, ಬಿದ್ದ. ಸತ್ನಲ್ಲೋ ಅಂದ, ಅಪ್ಪ ಅಂತಲೂ ಅನ್ನಲಿಲ್ಲ, ಅಮ್ಮ ಅಂತಲೂ ಅನ್ನಲಿಲ್ಲ. ಹಾಗೆ ಬಿದ್ದೋದ, ಅವನ ಪ್ರಾರಬ್ಧ ಹಂಗಿತ್ತು ಅಂತ. ಈ ತಾಯಿಯ ಕರುಣೆ. ವಾಮೇ ಭಾಗೆ ದಯಾರ್ದ್ರ, ಅದು ಶೀತ. ಚಂದನಂ ಸರ್ವಗಾತ್ರೆ, ಶರೀರದ ತುಂಬ ಶೀತಲವಾದ ಗಂಧವನ್ನು ಪೂಸ್ಕೊಂಡಿದ್ದೀಯಾ ಪರಮೇಶ್ವರ. ಹೇಗೋಪ್ಪ ತಡ್ಕೋತೀಯ ಇಂಥ ಚಳಿಯನ್ನು? ನಾವು 1 ಸಾರಿ ದಿನಕ್ಕೆ ಹೋಗಿ ಮಾರ್ಗಶಿರ ಮಾಸ ಗಂಗೆಯಲ್ಲಿ ಅದ್ದಿ ಬರ್ತೇವೆ ಅಂತ ಹೇಳಿ ನಮ್ಮ ಅನಿತನ ಮನೆ ಪಕ್ಕದಲ್ಲೇ ತುಂಗೆ ಹರಿತಾ ಇದ್ದಾಳೆ. ನಾವಾದ್ರೆ 4 ಹೆಜ್ಜೆ ನಡಿಬೇಕು. 1 ದಿವಸ ಚಳಿಲಿ ಅದ್ದು ಬಿಡ್ತೀನಿ ಅಂತ ಹೋಗಿ ನೀರು ಕಾಯೋ ತನಕ ಕಾದು ಅದು ಕಾಯಲ್ಲ ಅಂತ ಖಾತ್ರಿ ಆದಮೇಲೆ ಮನೆಗೆ ಬಂದು ಸ್ನಾನ ಮಾಡೋದು. ಇಂಥ ತುಂಗೆ ಇನ್ನು ಗಂಗೆಯಲ್ಲಿ ಹೋಗ್ತೀವೇನು? ಕಾಳಿದಾಸ ಭಾಳ ಚೆನ್ನಾಗಿ ಹೇಳ್ತಾನೆ. ಈ ಷಣ್ಮುಖ, ಈ ನಮ್ಮ ಮಗು ಇದೆಯಲ್ಲ, ಮೊಮ್ಮಗು ಇದೆಯಲ್ಲ, ನಮ್ಮ ವಿಶ್ವನಾಥನ ಮಗು ಇದೆಯಲ್ಲ, ಅಷ್ಟು ಸಣ್ಣ ಮಗು ನಮ್ಮ ಷಣ್ಮುಖ, ಅವನು ಮೇಲೆ ಈಶ್ವರನ ಮೇಲೆ ಈ ಗಂಗೆಯಲ್ಲಿ ಈಜಾಡೋದಂತೆ, ಹಣೆಯಲ್ಲಿ ಕಾಯಿಸ್ಕೊಳ್ಳೋದಂತೆ ಕೈಯನ್ನು. ಹಣೆಯಲ್ಲಿ ಏನಿದೆ? ಪರಮೇಶ್ವರನ ಹಣೆಯಲ್ಲಿ ಪ್ರಪಂಚವನ್ನೆಲ್ಲ ಸುಡುವಂತಹ ಅಗ್ನಿ, ಪ್ರಳಯಾಗ್ನಿ ಇದೆ ಅವನು ತೃತೀಯ ನೇತ್ರದಲ್ಲಿ ಅಂತ ಪುರಾಣ ಹೇಳುತ್ತೆ. ಹಾಗಾಗಿ ಅವನು ತ್ರ್ಯಂಬಕ. ಅದಕ್ಕೆ ತ್ರ್ಯಂಬಕ ಯಜಾಮಹೆ ಅಂತ ಹೇಳಿಯೇ ಮಂತ್ರ ಶುರು ಆಗತ್ತೆ. 3 ಕಣ್ಣುಳ್ಳಂತಹ ಪರಮೇಶ್ವರ ಆ ಕಣ್ಣತ್ರ ಬಂದು ಕೈಯನ್ನು ಕಾಯಿಸ್ಕೋತಾನೆ ಅಂತ ಕಾಳಿದಾಸ ತಮಾಷೆ ಮಾಡ್ತಾನೆ. ಹಾಗೆ ಈ ಈಶ್ವರ ಎಲ್ಲ ಕಡೆಯಿಂದಲೂ ಕೂಡ ಚಳಿಯಲ್ಲಿ ಒದ್ದಾಡ್ತಾ ಇದೆಯಾ? ಒಂದು ಕೆಲಸ ಮಾಡು. ಏನು ಮಾಡಬೇಕು? ನಿನಗೆ ವಿಷಮ ಶೀತ ಜ್ವರ ಬಂದು ನೀನು ಉಳಿಯೋದಿಲ್ಲ. ಅದಕ್ಕೆ ನಾನು ನನ್ನ ಸಂಸಾರದಲ್ಲಿ ನನ್ನ ಮಗ, ನನ್ನ ಹೆಂಡತಿ, ಮಗಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಈ ಸಂಸಾರದಲ್ಲಿ ಆಗಿರ್ತಕ್ಕಂತಹ ವೇದನೆಗಳು, ನೋವುಗಳು, ರೋಗಗಳು, ದುಃಖಗಳು, ಇದರಿಂದ ಬೆಂದು ಹೋಗ್ಬಿಟ್ಟಿದ್ದೇನೆ. ಇದೆಲ್ಲ ಸೆಕೆ. ನಿನಗೆ ಚಳಿ. ನೀನೇನು ಮಾಡು? ನನ್ನ ಹೃದಯಕ್ಕೆ ಬಂದುಬಿಡು. ಇಲ್ಲಿ ನಿನಗೆ ಬಂದರೆ ನಿನಗೆ ಬೆಚ್ಚಗಾಗತ್ತೆ, ನನಗೆ ತಂಪಾಗತ್ತೆ ಅಂಥೇಳಿ ಒಬ್ಬ ಪ್ರಾರ್ಥನೆ ಮಾಡ್ತಾನೆ. ಅದರ ಅರ್ಥ ನನ್ನ ಹೃದಯದ ಮಧ್ಯದಲ್ಲಿ ಬಂದು ನೀನು ವಾಸ ಮಾಡು ಪರಮೇಶ್ವರ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂಥ ಇದು ಶ್ಲೋಕ. ಯಾಕೆ ಹೇಳಿದೆ ಅಂದರೆ, ನಮ್ಮ ದತ್ತಾತ್ರಿಗಳಿಗೆ ಶೈವ ಪರರು. ಆ ಶಿವನ ಆರಾಧನೆಯನ್ನು ಮಾಡಬೇಕು, ಆ ಶಿವನನ್ನು ಸ್ತುತಿಸಬೇಕು ಅಂತ ಹೇಳಿ ಎಲ್ಲೆಲ್ಲಿಂದ ಋತ್ವಿಜರನ್ನು ಕರೆಸಿ, ವಿದ್ಯಾವಂತರನ್ನು ಕರೆಸಿ ಶಾಸ್ತ್ರೋಕ್ತವಾಗಿ, ಶಾಸ್ತ್ರೀಯವಾಗಿ ಇದನ್ನು ನೆರವೇರಿಸ್ತಾ ಇದ್ದಾರೆ. ಆ ಮಂತ್ರಗಳನ್ನು ಬೆಳಗ್ಗೆ ಘೋಷವನ್ನು ನಾನು ಕೇಳಿದೆ. ನಾನು ಬರೋಷ್ಟೊತ್ತಿಗೆ ರುದ್ರಾಧ್ಯಾಯ ಮುಗಿದಿತ್ತು. ಆದರೆ ಒಬ್ಬರಿಗಿಂತ ಒಬ್ಬರು ಪರಿಶುದ್ಧವಾದಂತಹ ಅಭ್ಯಾಸವನ್ನು ಮಾಡಿ ಅವರ ಗುರುಗಳ ಮುಖೇನ ಕಲಿತು, ಪುಸ್ತಕದ ಮುಖೇನ ಕಲಿತವರಿಗೆ ಸ್ವರ ಚೆನ್ನಾಗಿರೋದಿಲ್ಲ. ಸ್ವರವೇ ವೇದದ ಜೀವ. ಸ್ವರ ಇಲ್ಲ ಅಂದರೆ ಆ ಜೀವ ಇಲ್ಲದೆ ಇರೋವಂತಹ ಅಕ್ಷರಗಳನ್ನು ಕಟ್ಕೊಂಡೇನ್ರಿ ಮಾಡ್ತೀರಿ? ಅಕ್ಷರಕ್ಕೆ ಬೆಲೆ ಇಲ್ಲ, ಮಂತ್ರಕ್ಕೆ ಬೆಲೆ ಇದೆ. ಅದು ಮಂತ್ರವಾಗಬೇಕಾದ್ರೆ ಅದರಲ್ಲಿ ಸ್ವರ ಇರಬೇಕು. ಆ ಸ್ವರ ಗುರುಮುಖೇನ ಬಂದಿರಬೇಕು. ಆ ಗುರುವೇ ಹೇಳದೇನೆ
ಪುಸ್ತಕದಲ್ಲಿ ನಾವು ಓದ್ಕೊಂಡ್ಬಿಟ್ಟು ನಾವು ಮಂತ್ರ ಇದು ಅಂತ ಹೇಳಿದರೆ ಮೋಸ ಹೊರಗಡೆ ಅವರಿಗಲ್ಲ, ನಮಗೆ ನಾವು ಮೋಸ ಮಾಡ್ಕೊಂಡ ಹಾಗೆ. ಹಾಗಾಗಿ ಯಾರು ಆ ಗುರುವಿನಿಂದ ಶಿಕ್ಷಣ ಪಡೆದು ಇಷ್ಟು ಒಳ್ಳೆಯ ಒಂದು ಅದ್ಭುತವಾದ ಕಾರ್ಯವನ್ನು ನಡೆಸ್ಕೊಡ್ತಾ ಇದ್ದಾರೆ, ತೇಭ್ಯೋ ನರೇಭ್ಯೋ ನಮಃ ಅಂಥ ಈಗಾಗಲೇ ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದವಿದ್ಭ್ಯೋ ದಿವೇ ದಿವೇ ನಮಸ್ಕುರ್ಯಾನ್ನ ಶ್ಲೀಲಂಕೀರ್ತಯೇ ದೇತಾ ಏವ ದೇವತಾ ಪ್ರೀಣಾತಿ. ಇದು ಶ್ರುತಿ. ಯಾರು ವೇದವಿದರೋ ವೇದವಿದ್ ಬ್ರಾಹ್ಮಣರೋ ಅಂತಹವರನ್ನು ಪ್ರತಿನಿತ್ಯವೂ ದರ್ಶನ ಮಾಡಿ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆಯಬೇಕು. ಕಾರಣ ವೇದವನ್ನು ಧಾರಣೆ ಮಾಡಿರ್ತಾರೆ. ವೇದ ಅದೊಂದು ಜ್ಞಾನದ ಸಂಪತ್ತು. ಆ ಜ್ಞಾನ ಸಂಪತ್ತೇ ಈ ದೇಶವನ್ನು ಕಾಪಾಡ್ತಾ ಇರೋದು ಅಂತ ಹೇಳಿ ಎಂದೋ ಮೆಕಾಲೆ ಮಾರ್ಕ್ಸ್ವೆಲ್ಲರ್ ಅವರು ಹೋಗಿ ಹೇಳಿದರು. ಆ ಮೆಕಾಲೆ ಅಂತೂ ಅಯೋಗ್ಯ. ಈ ದೇಶದ ವೇದದ ವ್ಯವಸ್ಥೆ, ಗುರುಕುಲದ ವ್ಯವಸ್ಥೆ ಮೊದಲು ನಾಶ ಮಾಡದೆ ಹೋದರೆ ಈ ದೇಶವನ್ನು ನಾಶ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವನು ಉದ್ಧಾರ ಮಾಡೋ ದಿಕ್ಕಲ್ಲಿ ಯೋಚನೆ ಮಾಡಲಿಲ್ಲ, ನಾಶ ಮಾಡೋ ದಿಕ್ಕಲ್ಲಿ ಯೋಚನೆ ಮಾಡಿ ನಮ್ಮ ಗುರುಕುಲವನ್ನು ಹಾಳು ಮಾಡಿಸ್ಬಿಟ್ಟು ಬ್ರಿಟಿಷರು ಅವರ ಒಂದು ವಿದ್ಯಾಭ್ಯಾಸದ ವ್ಯವಸ್ಥೆಯನ್ನು ತಂದಿಟ್ಟು ನಮ್ಮನ್ನು ನಮ್ಮ ಗುರುಕುಲದಿಂದ ದೂರ ಮಾಡಿದರು. ಅದಕ್ಕೆ ನೋಡಿ ಇಲ್ಲೊಬ್ಬ ಸಿಗ್ತಾನೆ ಗುರುಕುಲದಲ್ಲಿ ಅಧ್ಯಯನ ಮಾಡ್ಕೊಂಡು ಬರೋರು. ಎಲ್ಲರ ಮನೆಯಲ್ಲಿಯೂ ಅಂಥ ಮಕ್ಕಳು ಸಿಗೋದಿಲ್ಲ. ಕಾರಣ ನಮಗೆ ಅಷ್ಟು ಬೇರೂರು ಬಿಟ್ಟಿದೆ. ನಮ್ಮ ಮಕ್ಕಳನ್ನು ಕರುಣಿಸಿಬಿಟ್ಟರೆ ಹಾಳಾಗೇ ಹೋಗ್ತಾನಲ್ಲ. ಓದೋದಿಲ್ವೇನ್ರಿ ನಿಮ್ಮ ಮಗು? ನನ್ನ ಹತ್ರನೇ ಕೇಳಿದರು. ಇದ್ದೊಬ್ಬ ಮಗ ಓದಲೇ ಇಲ್ವಾ ಅಂತ ಅಂದರು. ಅಲ್ಲ ರೀ, ಅವನು ಓದೋದಕ್ಕೆ ಗುರುಕುಲಕ್ಕೆ ನಾನು ಕಳಿಸಿದ್ದು, ಓದಲೇ ಇಲ್ವಾ ಅಂತ. ಅಲ್ಲ, ಶಾಲೆಗೆ ಹೋಗಲಿಲ್ವಾ ಅಂತ. ಶಾಲೆಗೆ ಹೋಗಿರೋದು ಮಾತ್ರ ಓದು, ಗುರುಕುಲದಲ್ಲಿರ್ತಕ್ಕಂಥದ್ದು ಶಿಕ್ಷಣ ಅಲ್ಲ. ಬಂಧುಗಳೇ, ಶಿಕ್ಷಣ ಅನ್ನೋದು ಸಮಾಜದಲ್ಲಿ ನಾಗರಿಕನಾಗಿ ಬದುಕುವುದಕ್ಕೆ ಬೇಕಾಗಿರ್ತಕ್ಕಂಥ ಅರಿವೇ ವಿನ ಅದು ಗುರುಕುಲದಲ್ಲಿ ಸಿಗೋದಿಲ್ಲ ಅಂತ ಯಾರು ಹೇಳಿದ್ದು? ಗುರುಕುಲದಲ್ಲಿ ದೊಡ್ಡ ಲಾಭ ಅಂದರೆ 24x7 ಅಷ್ಟೂ ಹೊತ್ತು ಆ ಗುರು ಆ ಶಿಷ್ಯನನ್ನು ನಿಗಾ ಮಾಡ್ತಾನೆ ಇರ್ತಾನೆ. ನಿಮ್ಮ ಕೈಯಲ್ಲಾಗತ್ತೇನ್ರಿ? ಒಂದು ಮೊಬೈಲ್ ಸಿಕ್ಕಿಬಿಟ್ರೆ ಸಾಕು, ಅದರ ಪಾಸ್ವರ್ಡ್ ಗೊತ್ತಿದ್ದರೆ ಸಾಕು, ಎಲ್ಲೋ ಗುಟ್ಟಾಗಿ ನೋಡ್ಕೊಂಡಿರ್ತಾರೆ. ಅವರು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತಾನೆ ಇರ್ತಾರೆ. ಯಾವುದ್ರಲ್ಲೂ ಓಪನ್ ಆಗುತ್ತೆ, ನೆನಪಿಟ್ಕೊಳ್ತಾರೆ, ಬಾಗಿಲು ಹಾಕ್ಕೋತಾರೆ, ಮುಗಿದೇ ಹೋಯಿತು. ಒಂದು ಮಗು 12 ವರ್ಷದ ಮಗು ಅಮ್ಮ ಮೊಬೈಲ್ ಕೊಡಲಿಲ್ಲ ಅಂತ ಹೇಳಿ ಸುಮಾರು 6 ಲಕ್ಷ ರೂಪಾಯಿಯ ಮನೆಯ ವಸ್ತುವನ್ನು ಸರ್ವನಾಶ ಮಾಡ್ದ ಅಂತ ಹೇಳಿ ನಾನು ಪೇಪರ್ನಲ್ಲಿ ಓದಿದ್ದೆ. ಅಂದರೆ ನಮ್ಮ ಗುರುಕುಲದಲ್ಲಿ ಏನಾಗುತ್ತೆ, ಅದಕ್ಕೆಲ್ಲ ಅವಕಾಶ ಇಲ್ಲ. ವಾರದಲ್ಲಿ 1 ದಿನ ಅಪ್ಪ ಅಮ್ಮನ ಹತ್ರ ಮಾತಾಡ್ಬೋದು, ಇಲ್ಲ ಪ್ರತಿನಿತ್ಯವೂ ರಾತ್ರಿ 5 ನಿಮಿಷಗಳ ಕಾಲ ಅಪ್ಪ ಅಮ್ಮನ ಹತ್ರ ಮಾತಾಡ್ಬೋದು. ಅವನೇನು ದೂರ ಮಾಡೋದಿಲ್ಲ. ಆದರೆ ಪೆಟ್ಟಿನ ಈ ಉಳಿಯ ಅಥವಾ ಕೊಡತಿಯ ಏಟನ್ನು ತಿನ್ನದೆ ಹೋದರೆ ಮೂರ್ತಿ ಆಗೋದು ಹೇಗೆ? ಅದು ಸುಮ್ಮನೆ ಕಲ್ಲು ತಂದು ಇಟ್ಬಿಟ್ಟು ದತ್ತಾತ್ರೇಯಗಳು ತೋಟದಲ್ಲೆಲ್ಲೋ ಸಿಕ್ತು ತಂದಿಟ್ಟೆ, ಅದಕ್ಕೊಂಚೂರು ಅರಿಶಿಣ, ಅದಕ್ಕೊಂದು ಕುಂಕುಮ ಹಾಕಿದ್ರು, ಎಲ್ಲ ಬಂದು ಅದಕ್ಕೆ ಪ್ರದಕ್ಷಿಣೆ ಮಾಡ್ತಾ ಕೂತ್ಕೋತೀರಾ? ಅದೇ ಒಬ್ಬ ಶಿಲ್ಪಿ ಅದನ್ನು ಅದ್ಭುತವಾಗಿ ಕಡೆದು ಒಂದು ಶಿವನೋ ವಿಷ್ಣುವೋ ಒಂದು ಮೂರ್ತಿಯನ್ನು ಕಡೆದಿಟ್ಟರೆ ಎಲ್ಲರೂ ಕೂಡ ಅದನ್ನು ತೊಗೊಂಡೋಗಿ ದೇವಸ್ಥಾನಕ್ಕೆ ಇಡಬೇಕು ಕೊಂಡ್ರಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ. ಹಾಗೆ ಪೆಟ್ಟನ್ನು ತಿಂದಾಗ ಆ ಮಗು ಮುಂದೊಂದು ದಿನ ಸಮಾಜದಲ್ಲಿ ಸಭ್ಯ ನಾಗರಿಕನಾಗಿ ಬದುಕ್ತಾನೆ. ಅದು ಬೇಕಾ? ಅಥವಾ ನಮ್ಮ ಇಷ್ಟದ ಹಾಗೇ ಲಕ್ಷ ತೆತ್ತು ಆ ಮಗು ಒಂದಲ್ಲ ಒಂದು ದಿವಸ ನಮ್ಮನ್ನು ವೃದ್ಧಾಶ್ರಮಕ್ಕೆ ಕೈಮರವಾಗಿರ್ತಾನಲ್ಲ, ಅದು ಬೇಕಾ? ಎಲ್ಲ ಮನೆಯಲ್ಲಿ ಇಂಥ ಭಾಗ್ಯ ಸಿಗೋದಿಲ್ಲ. ನಮ್ಮ ವಿಶ್ವನಾಥ ದತ್ತಾತ್ರೇಯಗಳ ಇವರ ಪ್ರೇಮವನ್ನು ನೋಡಿದರೆ ಅಪ್ಪನ ಮಾತನ್ನು ಮಗ ಮೀರೋಲ್ಲ, ಮಗನ ಮಾತನ್ನು ಅಪ್ಪ ಮೀರೋದಿಲ್ಲ. ಸೊಸೆಗೆ ಅಪ್ಪನನ್ನು ಬಿಟ್ಟು ಬಂದುಬಿಟ್ಟಿದ್ದೀನಿ ಅಲ್ಲಿಂದ ಅಂತ ಅನಿಸೇ ಇಲ್ಲ. ಇಲ್ಲೇ ಅಪ್ಪ ಅಮ್ಮ ಎಲ್ಲರಲ್ಲೂ ಇದ್ದಾರೆ. ಅಂಥ ಒಂದು ನಾಗರಿಕತೆ, ಅಂಥ ಒಂದು ಸುಶಿಕ್ಷಿತತೆ ಇದೆಯಲ್ಲ, ಇದು ಬಂದರೆ ಎಲ್ಲಿಂದ ಬಂದರೆ ನಿಮಗೆ? ಇನ್ನು ದುಡಿಮೆಗೆ ನಾವೇ ಅಲ್ಲ, ನಾವು ದುಡಿತೀವಿ. ಮಕ್ಕಳನ್ನು ಶಿಕ್ಷಣ ಆದ ಕೂಡಲೇ ಅವರು ದುಡಿತಾರೆ. ಅವನು ಹೇಳ್ತಾನೆ ಯಾವುದಾದ್ರೂ ಉದ್ಯೋಗದಲ್ಲಿರೋ ಹೆಂಡತಿ ಇದ್ದರೂ ವಾಸಿ ನನಗೆ ಅಂಥೇಳಿ ಅಂತ. ಅವಳು 1-2 ಲಕ್ಷ ಪಗಾರ ತೊಗೊಳ್ಳೋರನ್ನು ಕರೆಸ್ತಾರೆ. ಹಾಗಾದರೆ ಹಣ ಮಾಡುವ ಫ್ಯಾಕ್ಟರಿಯನ್ನೇ ನಾವು ಮನೇಲಿ ಮಾಡ್ತಾ ಇರೋವಂಥದ್ದು. ಅಲ್ಲಿ ಮಾನವೀಯ ಸಂಬಂಧಗಳನ್ನು ಕೇಳಬೇಕಾಗೇ ಇಲ್ಲ. ಕಾರಣ ಎಲ್ಲ ದುಡಿಯೋರು. ಅಲ್ಲ ರೀ, ಅವನು ದುಡಿತಾನೆ, ಅವರು ಎಷ್ಟು ಮಕ್ಕಳು ನಿಮಗೆ? 1. ಮತ್ತು ಯಾರಿಗಾಗಿ ಮಾಡ್ತಿದ್ದೀರಿ? ಎಲ್ಲ ಅವಳಿಗೆ ಒಂದೇ ಒಂದು ಹೆಣ್ಣು ಮಗು, ಅವಳಿಗೇನೆ. ಹಾಗಾದರೆ ಅವ್ರ ಗಂಡ? ಅಯ್ಯೋ, ನಾವೇನಿರೋಲ್ವಲ್ಲ.
ಅಂದರೆ ಸಂಸಾರವನ್ನು ಸಣ್ಣ ಮಾಡಿಕೊಂಡ್ವಿ, ಆದಾಯವನ್ನು ಹೆಚ್ಚು ಮಾಡಿಕೊಂಡ್ವಿ. ಬೇಕಾದಷ್ಟು ಆದಾಯ ಬರುತ್ತೆ, ಅದನ್ನು ಅನುಭವಿಸುವಂತಹ ಕೈಬಾಯಿಗಳಿಲ್ಲ ಅಂತಾದರೆ ಆ ಐಶ್ವರ್ಯಕ್ಕೆ ಏನು ವಿನಿಯೋಗ? ಬಹುಶಃ ಇದನ್ನು ಯೋಚನೆ ಮಾಡಿಯೇ ಈ ಮನೆಯಲ್ಲಿ ಇಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯ ಆಯೋಜಿತಗೊಂಡಿದೆ. 5 ದಿವಸ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಮುಗಿದು ಹೋಗಿದೆ. ನನಗೆ ಸಂಕಟ ಆಗ್ತಾ ಇರೋದು ಏನು ಗೊತ್ತಾ? ನಮ್ಮ ಲಲಿತಂಗೆ 12ನೇ ತಾರೀಕು ಕಳೆದ ಮೇಲೆ ಹೇಗಿರ್ತಾಳೆ ಈ ಮನೆಯಲ್ಲಿ ಅಂತ ಜಿಗಿ 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 ಎಲ್ಲರೂ ಬಂದು ಎಲ್ಲರೂ ಮಾತಾಡಿಸ್ತಾರೆ, ಎಲ್ಲರ ಮಧ್ಯೆ ಇರ್ತಾರೆ. ಮಗು ಒಂದು ಸರಿ ಅಮ್ಮನ ಹತ್ರ ಹೋಗುತ್ತೆ, ಒಂದು ಸರಿ ತನ್ನ ಹತ್ರ ಇರುತ್ತೆ, ಏನೋ ಎಲ್ಲ ಮಾತಾಡ್ಕೊಂಡಿರೋವಂಥ ಎಷ್ಟು ಚೆನ್ನಾಗಿತ್ತಲ್ಲ. ತೇಹಿನೋ ದಿವಸ ಆಗತಾಹ, ಹೋಗೇ ಬಿಡ್ತಲ್ಲ. ಖಂಡಿತ ಹೋಗೋದಿಲ್ಲ ದತ್ತಾತ್ರಿಗಳೇ. ವರ್ಷಕ್ಕೆ 1-2 ಕಾರ್ಯಕ್ರಮವನ್ನು ಈ ಥರ ಮಾಡ್ತಾನೇ ಇರಿ. ಮಕ್ಕಳಿಗೂ ಬೇಜಾರಾಗಲ್ಲ, ಸಸ್ಯೇಂದ್ರಿಗೂ ಬೇಜಾರಾಗಲ್ಲ. ರಾಮ ತನ್ನ ವನವಾಸ ಅಜ್ಞಾತವಾಸ ಎಲ್ಲ ಮುಗಿದು ಹಿಂದಿರುಗಿ ಬಂದ. ತಂದೆ ಹೋಗಿ ಆಗಿತ್ತು, ತಾಯಂದಿರಿದ್ದರು. ಋಷಿಶೃಂಗ ಅಂತಕ್ಕಂಥ ತನ್ನ ಭಾವ ಗೊತ್ತಿರಲಿ. ಕೌಸಲ್ಯಗೆ ಶಾಂತೆ ಅಂತಕ್ಕಂಥ ಒಬ್ಬಳು ಮಗಳು ಕೂಡ ಇದ್ಲು. ಆ ಹೆಣ್ಣು ಮಗುವನ್ನು ಋಷಿಶೃಂಗ ಅಂತಕ್ಕಂಥ ಋಷಿಗೆ ಧಾರೆ ಎರೆದು ಕೊಟ್ಟಿದ್ದ. ಕೊಡುವ ಮುಂದೆ ಆಕೆ ದತ್ತಾಗಿ ಯಾರಿಗೆ ಕೊಟ್ಟಿದ್ದ? ರೋಮಪಾದ ಅಂತಕ್ಕಂಥ ರಾಜನಿಗೆ ಕೊಟ್ಟಿದ್ದ. ಆ ಋಷಿಶೃಂಗ ಶಾಂತೆಯನ್ನು ವಿವಾಹವಾಗಿದ್ದ. ಅವನು ಒಂದು 12 ವರ್ಷಗಳ ಕಾಲ, ನಾವು 12 ದಿನದ ಕಾಲದ್ದು ಇದು ನಾವು ಮಾಡ್ತಾ ಇರ್ತಕ್ಕಂಥ ಸತ್ರ 12 ದಿನಾತ್ಮಕ ಸತ್ರ. ಋಷ್ಯಶೃಂಗ ಮಾಡಿದ್ದು 12 ವಾರ್ಷಿಕ ಸತ್ರ ಅಂತ. ಪ್ರತಿನಿತ್ಯವೂ ಇಷ್ಟಿ ಯಜ್ಞಗಳು, ಅಗ್ನಿಹೋತ್ರಾದಿಗಳು, ಅಗ್ನಿಹೋತ್ರ ಮಾಡು, ಇಷ್ಟಿ ಮಾಡು, 4 ಜನ 10 ಜನ ಕರಿ, ಹೀಗೆ ಮಾಡಿಕೊಂಡು 12 ವರ್ಷಗಳ ಕಾಲ ಸತ್ರ. ಅಲ್ಲೆಲ್ಲ ಹೊರಟು ಹೋಗಿದ್ದರು. ತಾಯಂದಿರೂ ಇರಲಿಲ್ಲ, ಯಾರಿಲ್ಲ ಮನೆಯಲ್ಲಿ. ಅರಮನೆಯಲ್ಲಿ ಗಂಡ ಹೆಂಡತಿ, ಹೆಂಡತಿ ಗಂಡ, ಸೀತೆ ರಾಮ, ರಾಮ ಸೀತೆ. ಸೀತೆಗೆ ಗರ್ಭದ ಸೂಚನೆ ಬಂದಿತ್ತು. ಸೀತಾ ಎಂಥ ದಿನಗಳು ಹೋಗ್ಬಿಡ್ತಲ್ವಾ ಅಂತಾನೆ. ಏನು? ಜೀವತ್ಸುತಾತಪಾದೇಶು ನವೇದಾರ ಪರಿಗ್ರಹೇ ಮಾತೃಭಿಶ್ಚಿಂತ್ಯಮಾನಾನಾಂ ತೇಹಿನೋ ದಿವಸ ಆಗತಾಹ. ಅಪ್ಪ ಬದುಕಿದ್ರು. ಗಳಿಗೆಗೊಂದ್ಸರಿ ರಾಮ ಎಲ್ಲೋಗ್ಬಿಟ್ಟಿಯೋ ಅಂತ ಏನೋ ಕೆಲಸ ಹೇಳ್ತಾರೆ ಅಂದ್ಕೊಂಡ್ರೆ, ಏನಿಲ್ಲ ಕಣೋ ನಿನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಕರೆದೆ. ಇದು ಅಪ್ಪ. ಯಾವಾಗಲೂ ಅಪ್ಪನಿಗೆ ರಾಮ ಕಣ್ಣೆದುರಲ್ಲಿರಬೇಕು. ಜೀವತ್ಸು ತಾತಪಾದೇಶು. ಆಮೇಲೆ ಸೀತಾ, ನಾನು ನಿನ್ನನ್ನು ಕೈ ಹಿಡಿದ್ನಲ್ಲ, ಅದೆಲ್ಲ ನೆನಪಿದೆಯಾ? ಎಲ್ಲ ನೆನಪಿದೆ. ಅಂದರೆ ಏನು ನೆನಪಿದೆ? ಅಲ್ಲ, ಅವತ್ತು ನೀವು ಬಂದ್ರಿ, ಯಾರಿಗೂ ಎತ್ತಲಾಗದ ಧನುಸ್ಸನ್ನು ಎತ್ತಿದ್ರಿ, ಹುರಿಯನ್ನು ಕಟ್ಟಿದ್ರಿ, ಎಳೆದ್ರಿ, ಮುರಿದು ಹೋಯಿತು. ನಮ್ಮಪ್ಪ ತಕ್ಷಣ ನನ್ನನ್ನು ನಿಮಗೆ ಧಾರೆ ಎರೆಯೋದಕ್ಕೆ ಅಂತ ಮುಂದೆ ಬಂದರು. ಆಮೇಲೆ ಎರೆಸ್ಕೊಳ್ಳೋರು ಇಲ್ಲ. ನೀವೇನಂದ್ರಿ ಗೊತ್ತಾ? ಇದನ್ನು ಅನಸೂಯೆ ಹತ್ರ ಹೇಳ್ತಾಳೆ ಸೀತೆ. ಎಂಥ ರಾಮ ಅಂದರೆ, ಲೋಕೈಕ ಸುಂದರಿಯಾಗಿರ್ತಕ್ಕಂತಹ ಸೀತೆಯನ್ನು ಧಾರೆ ಎರೆದು ಕೊಡ್ತೀನಿ ಅಂತಂದರೆ ಅಪ್ಪನ ಒಪ್ಪಿಗೆ ಇಲ್ಲ. ಅದು ಹೇಗೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದ ರಾಮ. ಈಗ ಹಾಗಲ್ಲ, ಸ್ಕೂಟಿಲಿ ಬಂದಿದೆಯೋ, ಸ್ಕೂಟ್ರಲ್ಲಿ ಬೈಕಲ್ಲಿ ಬಂದಿದೆಯೋ, ಹೋಗೇ ಬಿಡೋಣ ಅಂತ. ಪಾಪ ಅಪ್ಪ ಕಾಲೇಜಿಂದ ಮಗಳು ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಅವ್ರು ಎಲ್ಲೋ ಹನಿಮೂನ್ಗೆ ಹೋಗಿ ಆಗಿರುತ್ತೆ. ಆದರೆ ರಾಮ, ಸೀತಾ ಅದು ನೆನಪಿದೆಯಲ್ವ ನಿನಗೆ? ಹೌದು, ನೀವು ಧಾರೆ ಏರಿಸ್ಕೊಳ್ಳಿಲ್ಲ. ವಿಶ್ವಾಮಿತ್ರ ಇದ್ದರು. ಹಾಂ, ಅಪ್ಪ ಬರಬೇಕು, ಅಪ್ಪ ಒಪ್ಪಬೇಕು. ಬರೇ ಬಂದರಾಗೋದಿಲ್ಲ. ಅಪ್ಪ ಈ ಮಿಥಿಲೆಯ ಜನಕರಾಜನ ಮಗಳಾಗಿರ್ತಕ್ಕಂತಹ ಸೀತೆಯನ್ನು ನನ್ನ ಮಗನಿಗೆ ತಂದುಕೊಳ್ತೇನೆ ಅಂತ ಅಂದಾಗ ಮಾತ್ರ ಈ ಸಂಬಂಧ ಅಂತ ನೀವಂದ್ರಿ. ಆಮೇಲೆ ಅಪ್ಪ ಅಮ್ಮಂದ್ರೆ ಎಲ್ಲ ಬಂದರು, ಮದುವೆ ಆಯಿತು. ಆಮೇಲೆ ಎಷ್ಟು ಚೆನ್ನಾಗಿತ್ತಲ್ಲ ಸೀತಾ, ಎಂತೆಂಥ ದಿನಗಳು ಹೋಗ್ಬಿಡ್ತಲ್ಲ. ನಾವೇ ದಾರ ಪರಿಗ್ರಹೆ, ನಿನ್ನನ್ನು ಮದುವೆ ಮಾಡಿಕೊಂಡು ಆಗ್ತಾನೆ ನಾನು ಅಯೋಧ್ಯೆಗೆ ಹೊರಟೆ. ಅಲ್ಲಿ ಹೋದ್ಮೇಲೆ ಕಣ್ಣಿನ ಗೊಂಬೆಯ ಥರ ನೋಡಿಕೊಂಡ್ರು ನಿನ್ನ. ನಮ್ಮ ಅಮ್ಮನಿಗೆ ಹೆಣ್ಮಕ್ಕಳು ಆ ಶಾಂತಿಯನ್ನು ಕೊಟ್ಟಾಗಿತ್ತಲ್ಲ, ಕೊಟ್ಟರು. ಹೆಣ್ಮಕ್ಳ ಮೇಲೆ ಸ್ವಲ್ಪ ಒಲವು ಹೆಚ್ಚು ರೀ ಎಲ್ಲ ತಂದೆ ತಾಯಂದಿರಿಗೂ, ವಿಶೇಷವಾಗಿ ತಾಯಂದಿರಿಗೆ. ಹೆಣ್ಣುಮಕ್ಕಳು ಅಂತಂದರೆ ಬೈದರೂ ಬೈಸ್ಕೋತಾರೆ. ಆ ಸೊಸೆ ಸ್ವಲ್ಪ ಸಿಟ್ಟು ಮಾಡಿಕೊಂಡ್ರು ಸಾಕು, ತಡ್ಕೊಳ್ಳೋ ಯೋಗ್ಯತೆ ಇರೋದಿಲ್ಲ ಇವಕ್ಕೆ. ಏನು ಹಾಗಾದರೆ ಏನು ವ್ಯತ್ಯಾಸ? ಅದೇ ಬೈಗಳ.
ಈಗ ಮಗಳು ಏನು ಬೈತಾಳೋ ಡಿಟೋ ಬೈದರೆ ಸೊಸೆ ಇದು ಯಾಕೆ ತಡ್ಕೊಳ್ಳಲ್ಲ, ಅದು ಯಾಕೆ ತಡ್ಕೊಳ್ಳತ್ತೆ, ಶಬ್ದ ಒಂದೇ, ಕೊನೆಯಲ್ಲಿ ಎಲ್ಲ ಗೊತ್ತಿದೆ ಅಂತ ಇಬ್ಬರು ಅನ್ಲಿ. ಮಗಳೇ ಬಾರೆ ಅಂತ ಅವಳು ಕರ್ಕೊಂಡು ರೂಮಿಗೆ ಹೋಗ್ತಾರೆ, ಇವಳು ಹೊರಗೇನೆ. ಅಂಥ ದಿನಗಳಲ್ಲಿ ಸೀತೆ ಬಂದರೆ ಕೌಸಲ್ಯಾದಿ ಅಷ್ಟೂ ಜನವೂ ಕೂಡ ಈ 4 ಜನ ಸೊಸೆಯಂದರನ್ನು ಕಣ್ಣಿನ ಗೊಂಬೆಯ ಹಾಗೆ ನೋಡ್ಕೊಳ್ತಾರೆ. ಮಾತೃಭಿಶ್ಚಿಂತ್ಯಮಾನಾನಾಂ, ಅಮ್ಮಂದರು ನಮ್ಮ ಬಗ್ಗೆ ತೆಗೆದುಕೊಂಡಂತಹ ಎಚ್ಚರಿಕೆ, ಕೊಟ್ಟಂತಹ ಪ್ರೇಮ, ಸೀತಾ ಎಲ್ಲ ಕಳ್ಕೊಂಬಿಟ್ರಲ್ಲ, ಎಲ್ಲ ಹೋಗ್ಬಿಡ್ತಲ್ಲ, ಅಪ್ಪ ಇಲ್ಲ, ಅಂಥ ದಿನಗಳಿಲ್ಲ ಅಂತ ಹೇಳಿ ರಾಮ ಹೇಳ್ತಾನೆ. ಎಲ್ಲರ ಜೀವನದಲ್ಲೂ ಈ ತರಹ ಬರುತ್ತೆ. ನೀವು ನೆನೆಸ್ಕೊಳ್ಳಿ, ಹೆಣ್ಮಕ್ಕಳೆಲ್ಲ ಅಪ್ಪನ ಮನೆಯಲ್ಲಿ ಆ ಕಳೆದಂತಹ ಬಾಲ್ಯ, ಆ ಅಕ್ಕ ತಂಗಿಯರು, ಆ ಅಣ್ಣ ತಮ್ಮಂದಿರು, ಕಿತ್ತು ತಿನ್ನ ಬಡತನ ಇರಲಿ ರೀ, ಪ್ರೀತಿಯಲ್ಲಿ ಎಲ್ಲರೂ ಶ್ರೀಮಂತರೇ. ಶ್ರೀಮಂತರ ಮನೆಯಲ್ಲಿ ಸ್ಪೆಷಲ್ ಪ್ರೀತಿ ಏನಿರೋದಿಲ್ಲ, ಅಲ್ಲಿ ಸ್ವಲ್ಪ ವ್ಯವಹಾರವೇ ಇರುತ್ತೆ. ನಾನು ದುಡ್ದಿದ್ದೀನಿ ಗೊತ್ತಿರಲಿ ಅಂತಂತ ಇರ್ತಾರೆ. ಆದರೆ ಬಡವನ ಮನೆಯಲ್ಲಿರ್ತಕ್ಕಂತಹ ಪ್ರೇಮ ಇದೆಯಲ್ಲ, ಇದ್ದದ್ದನ್ನೇ ಹಂಚಿಕೊಂಡು ತಿನ್ನುವಂಥ ಒಂದು ಆ ಸೌಭಾಗ್ಯ, ಸೊಗಡು ಶ್ರೀಮಂತರಲ್ಲಿ ಇರೋದಿಲ್ಲ. ಅಂಥ ದಿನಗಳು ಹೋಗಿಬಿಟ್ಟಿರುತ್ತೆ. ಅಮ್ಮ ಅಪ್ಪ ಇರ್ತಾರೆ, ಅವರು ಎಲ್ಲಾದರೂ ಹೊರಗೆ ಹೋದರೆ ಅಯ್ಯೋ 4 ಕಾಲ ಆಯ್ತಲ್ಲ, ಇನ್ನೂ ಬರಲಿಲ್ವಲ್ಲ ಅಂಥೇಳಿ ಆ ಕಾಯುವಾಗ ನಮಗೆ ಕಾಯ್ತಾ ಇದ್ದೆ ಅನ್ನೋದನ್ನು ಕೇಳಿದಾಗ ಆಗುತ್ತಲ್ಲ ಒಂದು ಆನಂದ. ಪಾಪ ಅಮ್ಮನ ಕಾಯಿಸ್ಬಿಟ್ಟೆ, ಅಪ್ಪನ ಕಾಯಿಸ್ಬಿಟ್ಟೆ ಅನ್ನಿಸ್ತೀವಿ. ನೀವು ಗಂಡನ ಮನೆಗೆ ಹೋಗಿ ವಾಪಸ್ ಬರೋವಾಗಲೂ ಕೂಡ ಅಪ್ಪ ನಾನು 3 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದರೆ ನಮ್ಮ ಲಲಿತಾ ಏನು ಮಾಡಬೇಕು, 2:50ಕ್ಕೆ ಹೋಗಿರಬೇಕು. ಅವಳೇನು ಮಾಡ್ತಾಳೆ, ಸ್ವಲ್ಪ ಕಾಯಿಲಿ ಅಂತ 5 ಗಂಟೆಗೆ ಹೋಗ್ತಾಳೆ. ಆಗ ಆ ಅಪ್ಪನಿಗೆ ಒಂದೊಂದು ನಿಮಿಷವೂ ಒಂದೊಂದು ಯುಗವಾಗ್ತಾ ಇರುತ್ತೆ. ಅವನು ನೋಡೋದು ಈಗ ಬಂದರು ಅನ್ನೋದು, ನೋಡೋದು ಈಗ, ಆ ಕಾಯುವಿಕೆ, ಆ ಕಾಯುವಾಗ ಆಗತಕ್ಕಂತಹ ಸಂತೋಷ, ಇಂಥ ಸಂದರ್ಭಗಳನ್ನು ನಾವು ನಮ್ಮ ಜೀವನದಲ್ಲಿ ಅನುಭವಿಸಿರ್ತೇವೆ. ಬಂಧುಗಳೇ, ಕಾಲ ಆಗ್ತಾ ಬಂತು. ಮೊದಲೇ ಹೇಳಿದೆ, ಅಸವ್ಯೋ ಅಸ್ತಮೇತಿ ಮುಗಿತಾ ಬಂತು. ಇವತ್ತಿನ ದಿನವನ್ನು ತೆಗೆದುಕೊಂಡು ಹೊರಟು ಬಿಟ್ಟ ಅವನು. ಸರ್ವೇಷಾಂ ಭೂತಾನಾಂ ಪ್ರಾಣಾನಾದಾಯ ಅಸ್ತಮೇತಿ. ಅವನು ಅಸ್ತವಾಗ್ತಾ ಇದ್ದಾನೆ ಅಂದರೆ ನಮ್ಮೆಲ್ಲ ಇಡೀ ಜಗತ್ತಿನ ಜೀವರಾಶಿಗಳ ಪ್ರಾಣಗಳನ್ನೆಲ್ಲ ತೆಗೆದುಕೊಂಡು ಹೊರಟಿದ್ದಾನೆ. ಮಧ್ಯಕಾಲದಲ್ಲಿ ನಾವು ಏನನ್ನು ಮಾಡಬಹುದೋ ಅದನ್ನು ವಿವೇಕದಿಂದ ಯೋಚನೆ ಮಾಡಿ ನಾವು ಮಾಡುವಂಥದ್ದು. ವೈದಿಕರು ವೇದವನ್ನು ಉಳಿಸೋದರಲ್ಲಿದ್ದಾರೆ, ಶಾಸ್ತ್ರಗಳನ್ನು ಉಳಿಸ್ತಾ ಇದ್ದಾರೆ, ಪ್ರಯೋಗಗಳನ್ನು ಉಳಿಸ್ತಾ ಇದ್ದಾರೆ. ಅಂಥವರ ಬಗ್ಗೆ ನಾವು ಹೇಗಿರಬೇಕು ನಿಮಗೇನು ಹೇಳ್ಕೊಡ್ಬೇಕಾಗಿಲ್ಲ. ಅವರವರ ಮನೆಯವರಿಗೆ, ಅವರವರ ಪುರೋಹಿತರಿಗೆ ಎಷ್ಟು ಗೌರವವನ್ನು ಕೊಡಬೇಕು ಅಂತ ಗೊತ್ತೇ ಇರುತ್ತೆ. ಆದರೂ ಪುರೋಹಿತನ, ಆ ವೈದಿಕನ, ಅವನ ಒಂದು ಸಾಮರ್ಥ್ಯ ಅಥವಾ ಒಂದು ಸ್ಥಳದ ಅವನ ಆಸನದ ಒಂದು ಶಕ್ತಿ ಎಷ್ಟು ಅಂದರೆ, ಹೀಗೆ ಕುರ್ಚಿಗಳನ್ನು ಹಾಕ್ತೀರಿ, ವಿವಾಹ ಮಂಟಪ, 1-2 ಜನ ಸೇರಿರ್ತೀರಿ, ಎಲ್ಲವೂ ಸಿದ್ಧವಾಗಿರುತ್ತೆ, ಒಂದು ಮಣೆ ಮಾತ್ರ ಖಾಲಿ ಇರುತ್ತೆ. ಆ ಮಣೆಗೆ ಬಂದು ಕುಳಿತು ಒಂದು ಶಾಲ್ ಹಾಕ್ಕೊಂಡು ಒಂದು ಸಾರಿ ಗಂಟೆ ತೂಗಿದರೆ ಚಾಲು ಮದುವೆ. ಅಲ್ಲಿಯ ತನಕ ಮದುವೆ ಚಾಲು ಆಗೋದಿಲ್ಲ, ತಿಂಡಿನೂ ಚಾಲು ಆಗುತ್ತೆ, ಊಟನೂ ಚಾಲು ಆಗುತ್ತೆ, ಎಲ್ಲನೂ ಆಗಿರುತ್ತೆ. ಆದರೆ ಈ ಜಾಗದಲ್ಲಿ ಒಬ್ಬ ಕುಳಿತ ಅಂದರೆ ಅದರ ಗತ್ತು, ಆ ಒಂದು ಕಾರ್ಯ ತತ್ಪರತೆ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲರಿಗೂ ಕೂಡ ಅವರು ಬರಲಿ, ಪುರೋಹಿತರು ಭಟ್ರು ಬರಲಿ ಅಂತ ಹೇಳಿಬಿಟ್ಟು ಅಂತಿರಲ್ಲ. ನಮ್ಮನೇಲಿ ಯಾಕೆ ಆ ಮಗು ಒಂದು ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಒಬ್ಬ ವಿದ್ಯಾವಂತನಾಗಿ ಪುರೋಹಿತನಾಗಿ ಅವನು ಬೆಳಕನ್ನು ಚೆಲ್ಲಬಾರ್ದು ಅಂತ ನಮಗೆ ಯಾಕೆ ಅನಿಸೋದಿಲ್ಲ? ನಾವು ಕಲಿತರೆ ಪುರೋಹಿತನಿಗೆ ಸಹಾಯ ಆಗತ್ತೆ. ಬೇಗ ಆ ಕರ್ಮ ಯಾವುದನ್ನು ಮಾಡ್ತೀವೋ ಅದು ಮುಂದುವರಿತಾ ಹೋಗುತ್ತೆ. ಪ್ರಾಣಾನಾಯಮ್ಯ. ಪುರೋಹಿತರ ಮುಖನೇ ನೋಡ್ತಾ ಕೂರೋದು, ಏನು ಹಂಗಂದ್ರೆ ಅಂತ. ಅಯ್ಯೋ ಎಂಥ ಸ್ಥಿತಿ ರೀ. ಮೂಗು ಹಿಡ್ಕೋಬೇಕು, ನಂದಲ್ಲ ನಿಂದು ಅಂತಲೇ ಹೇಳಬೇಕು ಆ ಪುರೋಹಿತ. ಪಾಪ ಎಂಥ ಸ್ಥಿತಿ ಬಂದಿದೆ ಅಂದರೆ, ಮೂಗು ಹಿಡ್ಕೋಬೇಕು ಅಂದರೆ ಅವ್ನು ಮೂಗು ಹಿಡ್ಕೊಳ್ಳೋದಲ್ಲ, ನಿಂದೆ ಇವಂದೇ ಮೂಗು ಹಿಡ್ಕೊಳ್ಬೇಕು. ತಂದೆ ಮಗನಿಗೆ ಗಾಯತ್ರಿ ಉಪದೇಶ ಮಾಡು ಅಂತಂದರೆ, ಹಾಗಂದ್ರೆ ಅಂತಾನೆ ಯಜಮಾನ. ಗಾಯತ್ರಿ ಉಪದೇಶ ಮಾಡಿ, ಬ್ರಹ್ಮೋಪದೇಶ ಮಾಡಿ ಅಂದರೆ ಹಾಗಂದರೆ, ಓಹೋ, ತಂದೆಗೆ ಮೊದಲು ಉಪದೇಶ ಕೊಟ್ಟು ಆಮೇಲೆ ಅವನ ಕಡೆಯಿಂದ ಮಗನಿಗೆ ಉಪದೇಶ ಕೊಡಿಸ್ಬೇಕು. ಎಲ್ಲಿ? ಮಗನ ಉಪನಯನದಲ್ಲಿ ತಂದೆಗೆ ಮೊದಲು ಉಪದೇಶ. ಅವನು ಹೊದ್ಕೊಂಡ್ಬಿಟ್ಟು ಅವನ ಕಿವಿಯಲ್ಲಿ ಆ ಗಾಯತ್ರಿಯನ್ನು, ಬ್ರಹ್ಮೋಪದೇಶವನ್ನು ಹೇಳ್ತಾನೆ. ಹೇಳಿದ ಕೂಡಲೇ ಪುರೋಹಿತರೇ ಎಲ್ಲೋ ಕೇಳಿದಾಗಿದೆ ಅಂತಾನೆ.
ಆವಾಗ ಪುರೋಹಿತರು ಭಾಳ ಚೆನ್ನಾಗಿ ಹೇಳ್ತಾರೆ, ಅಲ್ಲ ದೊಡ್ಡರಾಯರ ಕಾಲದಲ್ಲಿ ಭಾಜಾ ಭಜಂತ್ರಿ ನಡುವೆ ಸಾವಿರಾರು ಜನ ಸಮ್ಮುಖದಲ್ಲಿ ಒಂದು ಸಾರಿ ಹೇಳಿದ ಆ ಗಾಯತ್ರಿ ಮಂತ್ರವನ್ನು ಈಗ ಮತ್ತೆ ಹೇಳಿದರೆ ಎಲ್ಲೋ ಕೇಳಿದ ಹಾಗೆ ಇದೆಯೇ ಅಂತ ಹೇಳ್ತಿರಲ್ಲ, ನಿಮ್ಮ ನೆನಪಿನ ಶಕ್ತಿ ಅಗಾಧ ಅಂತ ಹೇಳಿ. ಇನ್ನೊಂದು ಸಾರಿನೇ ಹೇಳಿಲ್ಲ ಅವನು. ಅವರ ಅಪ್ಪನ ಕಾಲದಲ್ಲಿ ಅವರ ಅಪ್ಪ ಕೊಟ್ಟ ಉಪದೇಶ ಆಗಲೇ ಕೊನೆ, ಇನ್ನು ಆಮೇಲೆ ಗೊತ್ತಿಲ್ಲ. ನಿತ್ಯ ಸಂಧ್ಯೆ, ಕಾಲಕ್ಕೆ ಸಂಧ್ಯೆ, ಹಾಗೆಯೇ ಮಕ್ಕಳಿಗೂ ಕಾಲಕ್ಕೆ ಒಂದು ಸಂಸ್ಕಾರಗಳನ್ನು ಕೊಡುವಂಥದ್ದು, ಯಾವುದನ್ನು ಕೂಡ ಬಿಡೋಕ್ಕೆ ಬರೋದಿಲ್ಲ. ನಮ್ಮ ತಮ್ಮನ ಚಿಕ್ಕಪ್ಪನ ಮಗನ ಮೊಮ್ಮಗಳು ಅವಳಿಗೆ ಆರತಿ ಬಾ ಅಂತ ಇವತ್ತು ಅಲ್ಲಿಗೆ ಹೋಗ್ಬೇಕಿತ್ತು ನಾನು. ಏನು ಆರತಿ ಬಾ, ಹೆಣ್ಣುಮಕ್ಕಳು ಮಾಡುವಂಥ ಆರತಿಗೆ ನಾವು ಬಂದು ಕೂತ್ಕೋಬೇಕೇನು? ಇಷ್ಟು ದೊಡ್ಡ ಶಾಲೆ ಹಾಕ್ಕೊಂಡು ಶಿಕೆ ಬಿಟ್ಕೊಂಡ್ಬಿಟ್ಟು ಕುಂಡ್ಲ ಹಾಕ್ಕೊಂಡು ಅಲ್ಲಿಗೆ ನಾನು ಬರಬೇಕೇನು? ಹಾಂ, ಮತ್ತು ಯಾವಾಗ ಬರ್ತೀಯ? ಸೀಮಂತೋನ್ನಯನ ಮಾಡಪ್ಪ, ಪುಂಸವನ್ನ ಮಾಡಪ್ಪ, ಗಾರ್ಭಿಕ ಬೈಜಿಕ ದೋಷ ಏನೋ ನಿರ್ಹರಣಾರ್ಥಂ ಪುಂಸವನಾಖ್ಯಂ ಕರ್ಮ ಕರಿಷ್ಯನ್ ಸಂಕಲ್ಪ ಮಾಡಿಸೋ ಬರ್ತೀನಿ, ಸೀಮಂತೋನ್ನಯನ ಮಾಡೋ ಬರ್ತೇನೆ. ಗರ್ಭದಲ್ಲಿರ್ತಕ್ಕಂಥ ಶಿಶುವಿಗೆ ಸಂಸ್ಕಾರ ಕೊಡದೆ ಬರೀ ಒಂದು ಆರತಿ ಎತ್ತಿ ಕಳಿಸ್ಬಿಟ್ರೆ ಎಲ್ಲವೂ ಅದರಲ್ಲಿ ಆಗೋಲ್ಲಪ್ಪ ಅಂತನ್ನೋ ಮಾತನ್ನು ನೆನ್ನೆಯೂ ಹೇಳಿ ಬಂದೆ. ಹಾಗೆಯೇ ನಮಗೂ ಕೂಡ ಇಲ್ಲಿ ಪಾಠವಿದೆ. ಏನು ಮಂತ್ರಗಳು ನಡೀತಾ ಇದೆ, ಆ ಮಂತ್ರಗಳ ಪರಿಣಾಮ ನಮಗೆ, ನಮ್ಮ ಗರ್ಭಕ್ಕೆ, ನಮ್ಮ ಮುಂದಿನ ಒಂದು ತಲೆಮಾರಿಗೆ ಎಲ್ಲರಿಗೂ ಕೂಡ ಇದರ ಪ್ರಯೋಜನವಾಗಬೇಕು. ಸಿಗ್ತಾ ಇದ್ದಾರೆ ಈಗಲೂ ಕೂಡ ಅಂತಂಥ ವೇದ ಪುರುಷರು, ವೇದವನ್ನು ಅಧ್ಯಯನ ಮಾಡಿದವರೆಲ್ಲ ಸಿಗ್ತಾ ಇದ್ದಾರೆ. ನಾವು ಹೀಗೆ ಉದಾಸೀನ ಮಾಡಿದರೆ ಇನ್ನು ಕೆಲವೇ ವರ್ಷಗಳಲ್ಲಿ ನಾವು ವಿದೇಶದಿಂದ ಕರೆಸಬೇಕಾಗತ್ತೆ. ಬಟ್ರೆ ವಿದೇಶದಿಂದಲೇ ಕರೆಸಬೇಕಾಗತ್ತೆ, ಇಲ್ಲೆಲ್ಲೂ ಸಿಗೋದಿಲ್ಲ. ಒಂದು ಮಹಾರುದ್ರವನ್ನು ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಅಂತ ಹೇಳೋ ಸ್ಥಿತಿ ಬಂದರೂ ಆಶ್ಚರ್ಯ ಇಲ್ಲ. ರುದ್ರವನ್ನು ಏಕಾದಶಿನಿ, ರುದ್ರ ಏಕಾದಶಿನಿ 11 ಬಾರಿ ರುದ್ರವನ್ನು ಹೇಳ್ತೇವೆ. ಆನಂತರ 11 ಜನವನ್ನು ಇಟ್ಕೊಂಡು ಶತವಾರ ರುದ್ರಾಭಿಷೇಕವನ್ನು ಮಾಡಿಸ್ತೇವೆ. ಮಹಾರುದ್ರವನ್ನು ಮಾಡ್ತೇವೆ 1300 ಅಂದರೆ 121 ಇಂಟು 11, ಹಾಗೆ 121 ಇಂಟು 11 ಇಂಟು 11 ಅಷ್ಟು ಅತಿರುದ್ರ ಜಪ ಆಗಬೇಕು. ಜಪ ಆಗ್ತಾಯಿದೆ. ಅದರ ದಶಾಂಶ ಹೋಮ ಆಗುತ್ತೆ 12ನೇ ತಾರೀಕು. ಈ ರುದ್ರನ ಶಕ್ತಿ ಎಷ್ಟು? ಅಲ್ಲಿ ಪಾಪಕ್ಷಯಾರ್ಥಿ, ವ್ಯಾಧಿ ವಿಮೋಚನಾರ್ಥಿ, ಜೀವಿತಾರ್ಥಿ, ಪುತ್ರಾರ್ಥಿ, ವಿದ್ಯಾರ್ಥಿ, ಕನ್ಯಾರ್ಥಿ, ಶ್ರೀಕಾಮ, ಶಾಂತಿಕಾಮ, ಪುಷ್ಟಿಕಾಮ, ಸ್ತುಷ್ಟಿಕಾಮ, ಆರೋಗ್ಯಕಾಮ, ಐಶ್ವರ್ಯಕಾಮ, ಪ್ರಜನನಕಾಮೋ ವಾ ಮೋಕ್ಷಾರ್ಥಿ ಚ ಕುರ್ಯಾತ್ ಏವಂ ಕುರ್ವಂ ಸಿದ್ಧಿಮವಾಪ್ನೋತಿ ಇತ್ಯಾಹ ಭಗವಾನ್ ಬೋಧಾಯನಃ ಅಂತ ಹೇಳಿ ಆ ಬೌಧಾಯನ ಮಹಾನ್ಯಾಸದ ಕೊನೆಯಲ್ಲಿ ಫಲಶ್ರುತಿಯನ್ನು ಹೇಳುವಾಗ ಎಂತೆಂತಹ ಪಾಪಗಳನ್ನು ಕಳೆಯತಕ್ಕಂತಹ ಬ್ರಹ್ಮಹತ್ಯಾದಿ ಮಹಾಪಾಪಗಳನ್ನು ಕಳೆಯತಕ್ಕಂತಹ ಶಕ್ತಿ ಈ ಅತಿರುದ್ರಕ್ಕಿದೆ. ರುದ್ರ ಜಪ ಎಲ್ಲಿ ನಡೆಯುತ್ತೋ ಆ ಮನೆಗೆ ಎಂದೆಂದಿಗೂ ಕೂಡ ಬರ ಇಲ್ಲ, ದುಷ್ಟಶಕ್ತಿಯ ಪ್ರವೇಶ ಇರೋದಿಲ್ಲ, ಸುಖಕ್ಕೆ ಕೊರತೆ ಇಲ್ಲ. ಆ ಶಿವನಿಗೆ ಅಭಿಷೇಕ ಮಾಡ್ತಾ ಆ ಒಂದು ರುದ್ರ ಜಪವನ್ನು ಪಾರಾಯಣವನ್ನು ಮಾಡ್ತಾ, ಇಲ್ಲ ಸ್ವಾಮಿ ನಮಗೆ ಬರೋಲ್ಲ, ಬರದೇ ಹೋದರೆ ಬರೋರನ್ನ ಕರೆಸಿ, ಬರೋಲ್ಲ ಅಂತ ಸುಮ್ಮನೆ ಆಗಿಬಿಟ್ರೆ ಹೇಗೆ? ಅಲ್ಲ, ಲಿಂಗ ನಮ್ಮಲ್ಲಿ ಇಲ್ಲಲ್ಲ, ಅವ್ರ ಮನೆಯದೇ ತರಲಿ, ನಿಮ್ಮ ಮನೆಯಲ್ಲಿ ಆಗಲಿ ಅನುಷ್ಠಾನ, ನಮ್ಮ ಮನೇಲಿ ಇಲ್ಲ, ಇಲ್ಲದೆ ಹೋದರೆ ಅವ್ರ ಮನೆಯಿಂದ ತೊಗೊಂಡು ಬರ್ತಾರೆ. ಒಂದು ಸೋಮವಾರ ಮಾಡಿಸಿ, 15 ದಿವಸಕ್ಕೊಂದು ಸಾರಿಯೋ ತಿಂಗಳಿಗೊಂದು ಸಾರಿಯೋ ಒಂದು ಏಕಾದಶವಾರ ರುದ್ರಾಭಿಷೇಕ ಆಗಬೇಕು. ಒಬ್ಬನೇ ಮಾಡ್ತಾನೆ, ಅದಕ್ಕೇನು 10 ಜನ ಬೇಕಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ದ್ರವ್ಯಗಳನ್ನು ಪಂಚಾಮೃತಾದಿಗಳನ್ನೆಲ್ಲ ಹೊಂದಿಸ್ಕೊಡಿ ಅವರಿಗೆ. ಎಷ್ಟೆಷ್ಟು ನೀವು ಹೊಂದಿಸ್ಕೊಡ್ತೀರೋ ಅಷ್ಟಷ್ಟು ಫಲ ನಿಮಗೆ ಬರ್ತಾನೆ ಇರುತ್ತೆ. ನೀವು ಬರೀ ಹೊಂದಿಸ್ಕೊಟ್ರೆ ಸಾಕು. ಆನಂತರದಲ್ಲಿ ವಿದ್ಯೆ ಬೇಕಾದರೆ ವಿದ್ಯೆ, ಐಶ್ವರ್ಯ ಬೇಕಾದರೆ ಐಶ್ವರ್ಯ, ಪ್ರಜನನ ಕಾಮ, ಯಾರಿಗೆ ಮಕ್ಕಳಾಗಬೇಕು ಅಂಥವರಿಗೆ ಮಕ್ಕಳಾಗತ್ತೆ. ಯಾವ ಮಹಾಪಾಪ ಅಲ್ಲೇನು ಅಶ್ವಮೇಧ 100,000 ಫಲಮವಾಪ್ನೋತಿ ಅಂತ ಹೇಳ್ತಾರೆ ಕೊನೆಯಲ್ಲಿ. 1 ಅಲ್ಲ 2 ಅಲ್ಲ 100,000 ಅಂದರೆ 1,00,000 ಅಶ್ವಮೇಧ ಮಾಡಿದಂತಹ ಫಲವನ್ನು ಇಲ್ಲಿ ನೀವು ಮಾಡ್ತಕ್ಕಂಥ ರುದ್ರಾಭಿಷೇಕದಲ್ಲಿ ಪಡಿತೀರಿ. ಏನು ಕಷ್ಟ ರೀ, ನಲ್ಲಿ ನೀರು ಬರ್ತಾ ಇರುತ್ತೆ, ಸುರಿದ್ರೆ ಆಯ್ತಪ್ಪ. ಮಂತ್ರ ಒಂದು ಹೇಳಬೇಕು ಅಚ್ಚುಕಟ್ಟಾಗಿ. ಅವನು ತುಂಬ ಹೂವು ಕೇಳಲ್ಲ, ಏನಾದರೂ ಅಲಂಕಾರ ಮಾಡು ಅಂತ ಕೇಳಲ್ಲ. ಅಭಿಷೇಕ ಪ್ರಿಯೋ ಶಿವ. ಆ ಶಿವನಿಗೆ ನೀವು ಎಷ್ಟು ಅಭಿಷೇಕ ಮಾಡ್ತೀರೋ ಅಷ್ಟು ಒಳ್ಳೆಯದು. ನಮ್ಮಲ್ಲಿ ಅನೇಕ ನೆನೆದಿದ್ದೇವೆ. ಶಿವರಾತ್ರಿ ಬಂತು ಅಂದರೆ ಇಂದು ಬೆಳಗ್ಗಿನ ಆರಂಭಿಸಿ ಮರುದಿನ ಬೆಳಗ್ಗೆಯ ತನಕನೂ ಕೂಡ ರುದ್ರವನ್ನು ಹೇಳ್ತಾ ಅಭಿಷೇಕವನ್ನು ಮಾಡ್ತಾ ಇರತಕ್ಕಂಥದ್ದು. ತಮಿಳ್ನಾಡಿಗೆ ಹೋಗಿದ್ದೆ, ಅಲ್ಲೆಲ್ಲೋ ಭಾಳ ದೂರ ಭಾಸ್ಕರರಾಜಪುರಂ ಅಂತ 11 ಜನದ ಟೀಮ್.
ಈ 11 ಜನ ಅಭಿಷೇಕ ಮಾಡುವುದು, 1.5 ಗಂಟೆ ಅವರಿಗೆ ವಿಶ್ರಾಂತಿ, ಮತ್ತೆ ಅವರು ಮಾಡುವುದು. ಹೀಗೆ ಒಂದು ರೌಂಡ್ ದ ಕ್ಲಾಕ್ 24 ಗಂಟೆ ಶಿವರಾತ್ರಿಯಲ್ಲಿ ಮಾಡಿದ್ದೆವು. ಮುಕಾಂಬುದಿ ಅಂತ ಹೇಳಿ ಶಿವಮೊಗ್ಗದಿಂದ, ಅಲ್ಲಿ ಒಂದು ಚಂದ್ರಮೌಳೀಶ್ವರ ದೇವಸ್ಥಾನ ಇದೆ. ಸುಮಾರು 43 ದಿನಗಳ ಕಾಲ ಒಬ್ಬನೇ ಮಾತಿಲ್ಲದೆ, ಉಪ್ಪು ಹುಳಿ ಖಾರ ಇಲ್ಲದೆ, ಪ್ರತಿದಿನವೂ ಕೂಡ 45-46 ಆವೃತ್ತಿಯ ರುದ್ರವನ್ನು ಹೇಳ್ತಾ ಒಂದು 43 ದಿನಗಳಲ್ಲಿ ಒಂದು ಮಹಾರುದ್ರವನ್ನು ಅಭಿಷೇಕ ಮಾಡಿ ಮುಗಿಸಿ ಬಂದಿದ್ದೆ. ಪ್ರತಿನಿತ್ಯವೂ ಕೂಡ ನಾವು ಮಾಡಿದಾಗ ಮಾಡಬೇಕು, ಇಲ್ಲ ಮಾಡಿಸುವುದು. ಇದಿಷ್ಟೂ ಕೂಡ ಈ ಶ್ರೀರುದ್ರಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ನಾವು ಮಾಡಿದ್ವಿ. ಇನ್ನು ನಮ್ಮ ಬ್ರಾಹ್ಮಣ ಸಂಸ್ಕಾರ, ಬ್ರಾಹ್ಮಣೇತರರನ್ನು ಯಾರನ್ನೂ ಕೂಡ ಸೊಸೆಯಾಗಿಯೋ ಅಳಿಯನಾಗಿಯೋ ದಯವಿಟ್ಟು ಯಾರೂ ಮನೆಗಳಿಗೆ ತರಿಸ್ಕೊಳ್ಬೇಡಿ. ಹುಟ್ಟತಕ್ಕಂಥ ಮಗು ನಿಮ್ಮ ವರ್ಣದವರಾಗೋದಿಲ್ಲ. ಯಾವುದೋ ವರ್ಣದ ಮಗುವಿಗೆ ನಿಮ್ಮ ವರ್ಣದ ಶಿಕ್ಷಣವನ್ನು ಕೊಟ್ಟರೂ ಕೂಡ ಸಮಾಜ ಒಪ್ಪಿರೋದಿಲ್ಲ, ನಿಮ್ಮನ್ನು ಕೆಟ್ಟ ಕಣ್ಣಲ್ಲೇ ನೋಡಿರ್ತಿರ್ತಾರೆ. ಆದ್ದರಿಂದ ಯಾವ ಕಾಲಕ್ಕೂ ಕೂಡ ಬ್ರಾಹ್ಮಣರು ಕಷ್ಟವಾದರೂ ಸರಿ, ಅಕಸ್ಮಾತ್ ಒಂದೊಮ್ಮೆ ಮದುವೆಯೇ ಆಗದೆ ಹೋದರೂ ಕೂಡ ಇಷ್ಟೇ ಭಾಗ್ಯ ಈ ಜನ್ಮಕ್ಕೆ ಅಂತ ಮಾಡ್ಕೊಳ್ಳಿ. ಆದರೆ ಇತರ ಪ್ರವೇಶವನ್ನು ನೀವು ಮಾಡಿಕೊಂಡ್ರಿ ಅಂತಂದರೆ ಮುಂದೆ ಅವ್ರದ್ದೇ ಒಂದು ಪಡೆ ಆಗತ್ತೆ. ಯಾವ ವರ್ಣಕ್ಕೆ ಹೆಸರು ಕೊಡೋದಕ್ಕೆ ಮತ್ತು ಧರ್ಮಶಾಸ್ತ್ರನೇ ಹುಡುಕಬೇಕು. ಯಾಕೆಂದರೆ ಬ್ರಾಹ್ಮಣನಲ್ಲಿ ಕ್ಷತ್ರಿಯ ಸ್ತ್ರೀ ಹುಟ್ಟಿದರೆ ಮೂರ್ಧಾವ ಸಿಕ್ತ ಅಂತ ಒಂದು ಜಾತಿ ಹುಟ್ಕೊಳ್ಳುತ್ತೆ. ಕ್ಷತ್ರಿಯನಲ್ಲಿ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿರ್ತಕ್ಕಂಥದ್ದು, ಬ್ರಾಹ್ಮಣ ಪುರುಷ ಕ್ಷತ್ರಿಯ ಸ್ತ್ರೀ, ಇದು ಅನುಲೋಮ. ಇದು ವಿಲೋಮ ಆದರೆ ಬ್ರಾಹ್ಮಣ ಕನ್ಯೆಯಲ್ಲಿ ಕ್ಷತ್ರಿಯ ಪುರುಷನೋ ವೈಶ್ಯ ಪುರುಷನೋ ಶೂದ್ರ ಪುರುಷನೋ, ಯಾಕೆಂದರೆ ಮಧ್ಯದ 2 ವರ್ಣಗಳು ನಮ್ಮಲ್ಲಿ ಕಾಣ್ತಾ ಇಲ್ಲ. ಶೂದ್ರ ಪುರುಷನೋ ಆದರೆ ಇದನ್ನು ಚಂಡಾಲ ಜಾತಿ ಅಂತ ಯಾವುದೋ ಒಂದು ಜಾತಿ ಹುಟ್ಕೊಂಡು ಬಿಡತ್ತಪ್ಪ ಅಂಥೇಳಿ ಅಂತ ಶ್ರುತಿ ಹೇಳುತ್ತೆ, ನಂದಲ್ಲ ಮಾತು. ಆದರೆ ಯಾವ ಕಾಲಕ್ಕೂ ಕೂಡ ಸವರ್ಣೇಶು ಸವರ್ಣಾಯಾಮ್ ಜಾಯಂತೆ ಹಿ ಸ್ವಜಾತೆಯ, ಆಯಾ ವರ್ಣದವರಿಗೆ ಆಯಾ ವರ್ಣದವರೇ ಹುಟ್ಟುತ್ತಾರೆ. ನಮ್ಮ ಕಾಮದಿಂದಲೋ ಅಥವಾ ಇನ್ಯಾವುದೋ ಹಠಕ್ಕೋ ನಾವು ಹೋಗಿ ಈ ಸಾಂಕರ್ಯ ವಿವಾಹವನ್ನು ಮಾಡಿಕೊಂಡು ನಮ್ಮ ಪರಂಪರೆಯನ್ನು ನಾವು ನಾಶ ಮಾಡುವುದು ಕೂಡ ಎಳ್ಳಷ್ಟು ಇಷ್ಟ ಇಲ್ಲದೆ ಇರತಕ್ಕಂಥ ವಿಚಾರ. ಹಾಗಾಗಿ ನಮ್ಮ ಮುಂದಿನ ತಲೆಮಾರಿಗೆ ಕಾಲ ಕಾಲಕ್ಕೆ ಅಧ್ಯಯನಾದಿಗಳನ್ನು ಮಾಡಿಸಿ, ಈಗ ಎಲ್ಲ ಯಂತ್ರದ ಯುಗ ಆಗಲ್ಲ ರೀ, ಹತ್ತಿರದಲ್ಲಿ ಯಾರೂ ಇಲ್ಲ ಹೇಳ್ಕೊಡೋರು ಅಂತ ಅಂದರೆ ನಾವು ಶಾಲೆಗೆ ಕಳಿಸ್ತೀವಿ. 3 ವರ್ಷ 10 ತಿಂಗಳಿಗೆ ಉಪನಯನವಾದಂತಹ ವಟುವನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಆ ಮಗು ಇನ್ನೂ ಕೂಡ ಎಲ್ಲಂದರಲ್ಲಿ ನಿಂತು ಕುಂತು ಮಲಮೂತ್ರಾದಿಗಳನ್ನು ಮಾಡೋವಂಥ ಮಗುವಿಗೆ ಉಪನಯನವನ್ನು ಮಾಡಿ ಈಗ ಅವನು ಪ್ರೌಢಶಾಲೆಯನ್ನು ತುಳಿಯೋದಕ್ಕೆ ಹೊರಟಿದ್ದಾನೆ. ಮೂಲ ವೇದಾಧ್ಯಯನ ಮುಗಿದಿದೆ ಆಗಲೇ. ಅಂದರೆ ಮನಸ್ಸು ಮಾಡಿದರೆ ಆಗತ್ತೆ. ಗುರುಕುಲ ಶಿಕ್ಷಣ ಇರಬಹುದು, ಮನೆಯಲ್ಲಿಯೇ ಆನ್ಲೈನ್ ಶಿಕ್ಷಣ ಇರಬಹುದು, ಹೇಗಾದರೂ ಮಾಡಿ ಅವನಿಗೆ ನಿಮ್ಮ ವೇದವನ್ನು, ನಿಮ್ಮ ಶಾಖೆಯನ್ನು ನೀವು ಕಲಿಸುವಂಥ ಪ್ರಯತ್ನ ಮಾಡಿ. ಇಂಥ ವೇದರನ್ನು ಆಗಾಗ ನೀವು ದರ್ಶನ ಮಾಡಿ ಅವರನ್ನು ಕರೆಸಿ ಅವರಿಂದ ಆಗಬೇಕಾದಂತಹ ದೈವ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಬೇಕು, ಅವರ ಕೈಯಲ್ಲಿ ಮಾಡಿಸ್ಬೇಕು, ಅದರ ಅರ್ಥವನ್ನು ಕೂಡ ತಿಳ್ಕೊಳ್ಬೇಕು. ಆನಂತರ ಶ್ರದ್ಧೆಯಿಂದ ಮಾಡಿದಾಗ ಅದರ ಪೂರ್ಣ ಫಲ ನಮಗಾಗತ್ತೆ. ವಿಷ್ಣು ಬೇರೆಯಲ್ಲ, ಶಿವ ಬೇರೆಯಲ್ಲ. ಶಿವಸ್ಯ ಹೃದಯಂ ವಿಷ್ಣು, ವಿಷ್ಣೋಶ್ಚ ಹೃದಯಂ ಶಿವ ಅಂತ ಹೇಳ್ತಾರೆ. ಆ ಪರಮ ಮಂಗಳನಾಗಿರ್ತಕ್ಕಂತಹ ಆ ಶಿವ ರುದ್ರಮೂರ್ತಿ ಜಗತ್ತನ್ನು ಪ್ರಳಯ ಕಾಲ ಬಂತು ಅಂದಾಗ ಸಂಹಾರಕ್ಕೂ ಸರಿ, ಪ್ರಳಯವನ್ನು ಉದ್ಧಾರ ಮಾಡೋದಕ್ಕೆ ಉದ್ಧಾರ ಮಾಡುವ ಶಿವನೂ ಆದರೂ ಸರಿ, ಭೋಲೆನಾಥ ಅಂತ ಕರೀತಾರೆ. ಅವನು ತುಂಬ ಭೋಳೆರಿ. ಅವನನ್ನು ಯಾರು ಪರಮಾತ್ಮ ನೀನೇ ಅಂದರೆ ಸಾಕು, ಅಷ್ಟೊತ್ತಿಗೆ ಅವರಿಗೆ ಅನುಗ್ರಹವನ್ನು ಮಾಡುವಂಥ ಒಬ್ಬ ಅಂಥ ದೈವ, ಸುಲಭ ದೈವ ನಮಗೆ ಸಿಗೋದಿಲ್ಲ. ಹೊಡೆದ ಕಡುಗದ ಬಾಯ ಹೊಡೆಯ ಹೊಡೆಗಳನ್ನಂತೂ ಕೆಂಜೆಡೆಯ ಶಶಿಕಳೆಯ. ಆ ಹರಿಶ್ಚಂದ್ರ ಕಾವ್ಯದಲ್ಲಿ ಆ ಕತ್ತಿಗೆ ಮತ್ತು ಚಂದ್ರಮತಿಯ ಕುತ್ತಿಗೆಯ ನಡುವೆ ಮೂಡಿಬಿಟ್ಟ ಪರಮಾತ್ಮ ಕಾಶಿಯಲ್ಲಿ ಅಂತ ಹೇಳಿ ಹರಿಶ್ಚಂದ್ರ ಕಾವ್ಯದಲ್ಲಿ ಬರುತ್ತೆ. ಅಂದರೆ ಎಲ್ಲರೂ ಕೂಡ ವಿಷ್ಣು ಬಂದನ್ ಅಬ್ಜಾಸನಂ ಬಂದಂ, ಅವ್ರು ಬಂದರು ಇವರು ಬಂದರು ಅಂದರೆ ಅವರೆಲ್ಲ ಬೇರೆ ಬೇರೆ ಕಡೆ ಇದ್ದರು ಅಂತ ಆಯಿತು. ಆದರೆ ಶಿವ ಎಲ್ಲೆಡೆಯೂ ಇರುವ ಶಿವ ಅಲ್ಲಿಯೇ ಮೂಡಿಬಿಟ್ಟನಂತೆ, ಮೂಡಿದ ಅಂತ ಹೇಳ್ತಾನೆ. ಹಾಗೆ ಎಲ್ಲರ ಹೃದಯದಲ್ಲೂ ಮೂಡಲಿ, ಎಲ್ಲರನ್ನೂ ಕೂಡ ಬೆಳಗಲಿ, ಎಲ್ಲರಿಗೂ ಕೂಡ ಸಮಸ್ತ ಸನ್ಮಂಗಲವನ್ನು ಉಂಟು ಮಾಡಲಿ. ಇಂಥ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ 12 ದಿನವೂ ಕೂಡ ನಡೆದು ನಮ್ಮ ಸನ್ನಿಧಾನ ಇಲ್ಲಿಗೆ
ಪದಾಂಬರಿಸುತ್ತೆ ಅಂತ ಕೇಳಿಪಟ್ಟೆ. ಅವತ್ತೇ ನಾನು ಬರ್ತೀನಿ ಅಂದ್ಕೊಂಡೆ, ಯಾಕೋ ಅವತ್ತು ಆಗೋದಿಲ್ಲ ಅಂತಾಯಿತು. ಹಾಗಾಗಿ ಇಂದಿಗೆ ಅವಕಾಶವನ್ನು ಕೊಡಲಾಯಿತು. ನಿಮ್ಮ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ಮತ್ತೆ ನಾವು ಸಿಗೋಣ. ಒಂದು ಅವಕಾಶ 11-12ಕ್ಕೆ ಬಹುಶಃ ನಾವು ಮತ್ತೆ ಬರುವ ಸಾಧ್ಯತೆ ಇದೆ. ಯಾಕೆಂದರೆ ಸನ್ನಿಧಾನದ ದರ್ಶನಕ್ಕೆ 11ನೇ ತಾರೀಕು ನಾವು ಹೋಗ್ತಾ ಇದ್ದೇವೆ. ಅಲ್ಲಿ ಆಗದಿದ್ದರೆ ಇಲ್ಲಿ ಮಾಡಿಸಿಕೊಡುವ ಜವಾಬ್ದಾರಿ ನಮ್ಮ ದತ್ತಾತ್ರೇಯ ಕುಟುಂಬದವರದ್ದು. ಹಾಗಾಗಿ ಅಲ್ಲಿ ಮುಖಾಂಬದಿ ಅಂತ ಹೇಳಿದೆ, ಅಲ್ಲಿ ಒಂದು ದೊಡ್ಡ ಅನುಷ್ಠಾನ ಆಗಬೇಕಾಗಿದೆ. ಅದಕ್ಕೆ ಸನ್ನಿಧಾನದ ಅನುಗ್ರಹ ಬೇಕಿದೆ. ಹಾಗಾಗಿ ಅವರು ಪ್ರವಾಸದಲ್ಲೇ ಇದ್ದಾರೆ. ಆದರೆ ನಿಮ್ಮ ಆ ಕರೆಗೆ ಬಹುಶಃ ಇಲ್ಲಿಗೆ ಬಂದೇ ಬರ್ತಾರೆ ಅಂತ ಅಂದ್ಕೊಂಡಿದ್ದೇವೆ. ಇಲ್ಲಿ ಭೇಟಿಯಾಗುವ ಸಾಧ್ಯತೆ ಇದೆ ಅಂತ ಅಂದ್ಕೊಳ್ತಾ, ಮತ್ತು ದತ್ತಾತ್ರೇಯವರ ಕುಟುಂಬಕ್ಕೂ ನಿಮಗೆಲ್ಲರಿಗೂ ಕೂಡ ಆ ಪರಶಿವ ಸಮಸ್ತ ಸನ್ಮಂಗಲವನ್ನು ಉಂಟು ಮಾಡಿ ಆಸ್ತಿಕ್ಯ ಬುದ್ಧಿಯನ್ನು ಕೊಟ್ಟು ಪಾಪ ವಿಮುಖರಾಗಿ ಸನ್ಮಾರ್ಗದಲ್ಲಿ ಸದಾ ಇರುವ ಹಾಗೆ ಆಗಿ ಸದಾ ಪುಣ್ಯಭಾಜಿಗಳಾಗಿ ಬಾಳೋಣ. ಎಲ್ಲ ರೀತಿಯಲ್ಲೂ ಇರತಕ್ಕಂತಹ ಭಯೋತ್ಪಾದಕತೆ, ವಂಚನೆ, ಮೋಸ, ಲೂಟಿ, ದಗ, ಅತ್ಯಾಚಾರಗಳೆಲ್ಲ ನಾಶವಾಗಿ ಎಲ್ಲರಿಗೂ ಕೂಡ ಭಗವಂತ ಸದ್ಬುದ್ಧಿಯನ್ನು ಕೊಟ್ಟು ನಾವೆಲ್ಲರೂ ಪ್ರೇಮದಿಂದ ಇಡೀ ಅಖಂಡ ಭಾರತ ದೇಶ ಬದುಕುವ ಹಾಗಾಗಲಿ. ಅಲ್ಲಿ ರತ್ನಾಕರ ಧೌತ ಪದಾಂ ಸಮುದ್ರ ಭಾರತ ಮಾತೆಯ ಪಾದವನ್ನು ತೊಳಿತಾ ಇದೆ. ಹಾಗೆಯೇ ಮೇಲೆ ಹಿಮವತ್ ಪರ್ವತ ಕಿರೀಟವಾಗಿದೆ. ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ನಮ್ಮ ದೈವವನ್ನು ಕೇಳ್ಕೊಳ್ಳೋಣ. ಬ್ರಾಹ್ಮಣರು ಇನ್ನು ಮುಂದೆ ಆಳುವ ಹಾಗಾಗಲಿ, ಅಥವಾ ಬ್ರಾಹ್ಮಣ್ಯ ಇರತಕ್ಕಂತಹ ಮಹಾತ್ಮರು ಜಗತ್ತನ್ನು ಆಳಬೇಕು, ಅವರೇ ಚಕ್ರವರ್ತಿಗಳಾಗಬೇಕು. ಪರಶುರಾಮನ ಒಂದು ಕೆಚ್ಚು, ಪರಶುರಾಮನ ಸಾಮರ್ಥ್ಯ ಬರಬೇಕು. ಹಾಗೆ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ನಮಸ್ಕಾರ.